ಶ್ರೀ ಗುರುಗಣಾಧಿಪತೈ ನಮಗ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮಧುರ ವಿಘ್ನೇಶ ದೇವಾದ ಮುದದಿಂದ ನಿನ್ನ ನಿನ್ನಯ ಮಹಿಮೆಯನು ಬಲ್ಲ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು पंकजामुखी परम पावनी पंकजामुखी परम पावनी शंख चक्र गदाधरी शंकर प्रिय देवी तव पद पंकरों के नमो नमो शंकर प्रिय
ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾಭಿ ನೀಲವೇಣಿ ಬರುಗುಮನಿ ವಿಠಲ ಬಾಲಕರುಡನಿಹ ಬಾಲಗೋಪಾಲಕ ಬಾಲತನದಿ ಗೋವಳರೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರುತಿ ಮುನಿ ಗಣ ಸನ್ನುದ ಗಗಪತಿವಾನ ಗಣತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೆ ಕತರಣೆ ವಿಘ್ನಾಟವೇ ಅವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೋ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿಮಾ ವಿಘ್ನೇಶ್ವರ ಪಾಗಿಮಾ ಗಜಮುಖದ ಮಗೆ ಗಣಪಗೆ ಚೆಲ್ವ ತ್ರಿಜಾಗ ಬಂದಿತ ನೀಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಮಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರೆಲ್ಲ ಗುಣಯುತನ
घनमूर्ति मदपुर गणनाथन देवर देव कृपा करना देवर देव कृपा करना पवन चरित पुण्योदयना भावज विषय के सिलुकदना कोविद गिरिजय वरसुतना सुरमुनि नमित सर्वेश्वरना सुरमुनि नमित सर्वेश्वरना सुरमुनि नमित सर्वेश्वरना भरित सिद्धिय निव भवहरना परमात्मा दुरित भयंकरना वरमत भूर विघ्नेश्वरना दिन तन दिनते तुम तन दिनते गजमुखान निನ್ನ ಪಾದವನೆ ನೆವೆ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆ ನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ
ವಾಮನ ರೂಪ ಮಹೇಶ್ವರ ಪುತ್ರ ಶಮಾಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದಿನ ದಿನ್ನತೆ 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 ತೊಂದನ ದಿನ್ನತೆ 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 ತತಕ ದಿನತೆ ತತೆ ದಿನತೆ ತತಕ ದಿನತೆ ತತೆ ದಿನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೇ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾಲ ಬರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ तुम तन दिन ते दिन ते दिन ते दितग दिन 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 तुम दिन ते ततग दिन ते तते दिन ते ततग दिन ते तते दिन ते ते दिन का दिन का दिन ते 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 तत तत वंदे देव Unggato om tegata dina dina Vuriele
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗೆಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನದೇ ದಿಮಿತ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ತಾತಕತ ದಿನದೇ ದಿಮಿತ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ತಾತಕತ ದಿನದೇ ತೆಯದ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ತಾತಕತ ದಿನದೇ ದಿಮಿತ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ಜಣುತ ಜಣುತೆ ಜಣುತ ಜಣುತೆ ಜಣುತ ಜಣುತೆ 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 ದೀಪ್ತ ನದಿರಿನಾಂ ತೋಂಗ ನದಿರಿನಾಂ ದೀಪ್ತ ನದಿರಿನಾಂ ತೋಂಗ ನದಿರಿನಾಂ ದೀಪ್ತನ ತನ ತೋಂತನ ತನ ದೀಪ್ತನ ತನ ದೀಪ್ತ ದೀಪ್ತ ದಿನದೇ ತಕತ ದಿನದೇ ದಿಮಿತ ದಿನದೇ ತೋಂತ ದಿನದೇ 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 ತತ್ತೋಂಗ ದಿಕ್ಕು ತಗದೆ ತಾತರೆ ಗಿಡ ಗಿಡದಾಗ ತತ್ತೋಂಗ ದಿಕ್ಕು ತಗದೆ ತಾತರೆ ಗಿಡ ಗಿಡದಾಗ ತತ್ತೋಂಗ ದಿಕ್ಕು ತಗದೆ ತಾತರೆ ಗಿಡ ಗಿಡದಾಗ ತತ್ತೋಂಗ ದಿಕ್ಕು ತಗದೆ ತಾತಕತ ದಿನದೇ ದಿಮಿತ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ದಿತ್ತಾಂ ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೇ ತಕತ ದಿನದೇ ದಿಮಿತ ದಿನದೇ ದೀಪ್ತ ದಿನದೇ ತೋಂತ ದಿನದೇ 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 ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ದಿಂಕಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತಾಂ 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 ತಾತಕತ ದಿನದೇ ದಿಮಿತ ದಿನದೇ ತೆಯದ ದಿನದೇ ದೀಪ್ತ ದಿನದೇ 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 ತಾನನಾಂತ ದಿರಿನಾಂ ಹರೇ परमेश्वरी अम्मनವರು
कटील श्री दुर्गा परमेश्वर मनोहर हरा सर्वमंगल मंगल श्री सर्वसाक्षी शाबा शरणी तरणी गुरु नारायण हरा नमिंद भक्ति विस्तार पुराण सर्वंद प्रसाद ದಕ್ಕಿತು ಆಹೋ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮೇಳದಲ್ಲಿ ನಿಲ್ಲಿಸಿಕೊಂಡ ಶ್ರೀ ಮಹಾಗಣಪತಿ ದೇವರು ಶಾಬಾ ಮೇಳದಲ್ಲಿ ನಿಲ್ಲಿಸಿಕೊಂಡ ಶ್ರೀ ಮಹಾಗಣಪತಿ ದೇವರು ಹರ ಜನನ ಮೃತಗಣಿ ಸಿದ್ಧಿ ಕಟ್ಟಿಸಿದ ಸಂಸಾರಕ್ಷಕ ಶಾಬಾ ಮಾಸುತ ಶೋಕನಾಶಕರಣ ನೇತ್ರ ಪಾತ್ರವನ್ನು ಹರ ನಮಿಂದ ಭಕ್ತಿ ವಿಸ್ತಾರ पुराण सर्वंद प्रसाद ದಕ್ಕಿತು ಮಾಯಗಾರನು ನೀನೇ ಮಹಿಮನು ನೀನೇ ಆ ಮಾಯಗಾರನು ನೀನೇ ಮಹಿಮನು ನೀನೇ ತೋಯದ ನಯನವುದಾರಿಯು ನೀನೇ ಕಾಯದ ಪಿತಲೋಕನಾಯಕರಿ ಕಾಯದ ಪಿತಲೋಕನಾಯಕರಿ ಶ್ರೀಯರ ಸತ್ಯನಿಗರಾಯ ಮೂರ್ತಿಯೇ ಶ್ರೀಯರ ಸತ್ಯನಿಗರಾಯ ಮೂರ್ತಿಯೇ ಶ್ರೀಯರ ಸತ್ಯನಿಗರಾಯ ಮೂರ್ತಿಯೇ ಶ್ರೀಯರ ಸತ್ಯನಿಗರಾಯ ಮೂರ್ತಿಯೇ ಮಾಯಗಾರನು ನೀನೇ ಮಹಿಮನು ನೀನೇ ದಿಂತನ ದಿನತೆ 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 ಕೊಂತನ ದಿನತೆ 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 ತಾತಗ ದಿನತೆ 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 ದಿತ್ತಗ ದಿನತೆ ದಿನ ತೋಂ ದಿನತೆ ತಾತಗ ದಿನತೆ ತತಿ ದಿನತೆ ತತಗ ದಿನತೆ ತತಿ ದಿನತೆ ತೇ ದಿನದ ದಿನತೆ ದಿನದ ದಿನತೆ ತೇ ತತ್ತ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಮಾಲಿಂಗೇಶ್ವರ ಹಾಗೂ ಬಪ್ಪನಾಡು ದುರ್ಗಪೇಶ್ವರ ಮೇಳದಲ್ಲಿ ಶ್ರೀ ಶ್ರೀ ದುರ್ಗಾ ಪರಮೇಶ್ವರ ಶಾಬಾ ನಮಿಂದ ಭಕ್ತಿ ವಿಸ್ತಾರ ಪ್ರಸಾದ ದಕ್ಕಿತು ಆಹೋ ಕೊಡತ್ತೂರು ಗುತ್ತು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡುತ್ತೂರು ಶಿಕ್ಷಣ ಶೆಟ್ಟಿ ಶಾಬಾ ಕೊಡುತ್ತೂರು ಶಿಕ್ಷಣ ಶೆಟ್ಟಿ ಹರ ನಮ್ಮಿಂದ ಭಕ್ತಿ ವಿಸ್ತಾರ ಸಂಬಂಧ ಪ್ರಸಾದ ದಕ್ಕಿತು ಸಭೆಗೆ ನಮಸ್ಕಾರ ಕರುಣ ಸಾಗರೇ ನೀನೇ ಕೊಲ್ಲೂರ ವಾಸೆ ನಿರತ ನಂಬಿದೆ ನಿನ್ನ ವರದೆ ಮುಖಾಂಬಿಕೆ ಕರುಣ ಸಾಗರೇ ನೀನೇ ಕೊಲ್ಲೂರ ವಾಸೆ ಅಮ್ಮ ಕರುಣ ಸಾಗರ ನೀನೆ ಕುಲ್ಲೂರ ವಾಸೆ ನಿರತ ನಂಬಿದೆ
ಕರುಣಾಭರಣಿ ಶರಣೋದರಣಿ ಕರಪಿಡಿದೆನು ನಿರತವು ಸಲಹೋ ಕರುಣಾಭರಣಿ ಶರಣೋದರಣಿ ಕರುಣ ಸಾಗರಿಣಿ ಕೊಲ್ಲೂರ ವಾಸಿ ಅಮ್ಮ ಆ ನಂಬಿದ ಭಜಕರ ಬಿಡದೆ ಪೊರೆ ಎಂಬುದಾದೆ ಆ ನಂಬಿದ ಭಜಕರ ಬಿಡದೆ ಪೊರೆಯಂಬುದಾತೆ ಜಗದಂಬೆ ಮೂಕಾಂಬೆ ಕರುಣಾ ಸಾಗರಿಣಿ ನಂಬಿದ ಭಜಕರ ಬಿಡದೆ ಪೊರೆ ಅಂಬುದಾತೆ ಜಗದಂಬೆ ಕರುಣಾ ಸಾಗರೆ ನೀನೇ ಕೊಲ್ಲೂರ ವಾಸಿ ದಿನ್ನನ ದಿನ್ನತಿ 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 ತುಂದನ ದಿನ್ನತಿ 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 ತಾತಗ ದಿನ್ನತಿ 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 ದಿತ್ತಗ ದಿನ್ನತಿ ದಿನ್ನತು ದಿನ್ನತಿ ತಾತಗ ದಿನ್ನತಿ ತದಿ ದಿನತಿ ತದಗ ದಿನತಿ ತದಿ ದಿನತಿ ಈ ದಿನದ ದಿನತಿ ದಿನದ ದಿನತಿ ತಿ 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 ತತ್ತ ತೋಂಗ ತೋಂ ತಗದ ದಿನತಿ ಹೋಗಿ ಹೋಗಿ ಹೇಳಪ್ಪ ಹೊತ್ತು ಹೋಗದೆ ನನಗೆ ರಂಗ ಬಿಡಾದ ಹೋಗುವನೆ ಹೋಗಿ ಹೇಳಮ್ಮ
ಅಂಬುರುಹನನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜವಾಣಿಯರ ಪಾದಾನುಜಗೆ ಬೊಡ ಮಾಡುದ ವರ್ಣಿಪರಿ ಕಥಾಮೃತವ ಕರುಣದಿಕಾಯ ದಯ ಸಾಗರಯೇ ಭಕ್ತಿಯಿಂದ ಪದಮಯವನ್ನು ಮರೆಯುವೆ ಬದಿರುವುದಲ್ಲ. ಜಯತು ಜಯತು ಆದಿಮಾಯೇ ಸಕಲ ಗುಣ ಸಂಪನ್ನೆಯೇ, ಇದೋ ನಿನ್ನ ಪವಿತ್ರವಾದ ಪದಯುಗ್ಮಕ್ಕೆ ನಮ್ಮ ನಮನಗಳಮ್ಮ ಅನುಗ್ರಹಿಸಬೇಕು. ಒಮ್ಮಿಂದೊಮ್ಮೆಲೇ ನಮ್ಮ ಹುಟ್ಟಾಯಿತು, ಅಂತರಂಗದಲ್ಲಿ ಆವರಿಸಿತು ಭಯ. ಕಾರಣ ಆವರಿಸಿರುವ ಕಾರ್ಗತ್ತಲೆ ಮತ್ತೆ ಭೋರ್ಗರೆಯುತ್ತಿರುವ ಜಲಧಿ. ಈ ಮಧ್ಯೆ ನಾವೇನು ಮಾಡಬೇಕು ಎನ್ನುವ ಹಾಗೆ ತತ್ತರಿಸುತ್ತಿರುವಾಗ ಓಂಕಾರವೇ ಕೇಳಿಸಿತು ನಮಗೆ. ಪಠಿಸಿದೆವು ಅದನ್ನು. ಆ ಸಂದರ್ಭದಲ್ಲೇ ನೀನು ಪ್ರತ್ಯಕ್ಷಳಾದೆ. ಭಯ ದೂರವಾಯಿತು, ಧೈರ್ಯ ಮನಸ್ಕರಾದೆವು. ಆಡುವರೆ ವಾಕ್ಶಕ್ತಿಯನ್ನು ಒದಗಿಸಿದವಳು ನೀನು ಎನ್ನುವುದರಿಂದಲೇ ಆದಿ ಮಧ್ಯಂತರಹಿತಳು ಎನ್ನುವುದು ಅರ್ಥವಾಯಿತು. ಅಷ್ಟೇ ಸಾಕೆ ತಾಯೇ. ಬಟ್ಟೆ ಎರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾನಂದವನ್ನು ನೀಡಿದವಳು ನೀನಮ್ಮ. ಹಾಗಾಗಿ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನಕಾರ್ಯಗಳಾದರೂ ಯಾವುದು, ಎಲ್ಲವನ್ನ ರುಹುದ್ರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೇ ಅಮ್ಮ, ನೀನಲ್ಲದೆ ಅನ್ಯರಾರಿಹರು ಹೇಳು. ಸಾನುರಾಗದಲ್ಲಿ ಎಮ್ಮನ್ನು ಪುರೆಯುವವರು ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನು ಕರುಣಿಸಿದವಳೇನೋ ಸತ್ಯ. ಮುಂದಿನ ಪಥೇಮಗೆ ಗೋಚರಿಸದು ತಿಳಿಸಿ ಉದ್ಧರಿಸಿ ಪೊರೆಯಬೇಕಮ್ಮ. ಜಯ ಜಯ ಹರಿಹರ ಹರುಷದಿ ಮೂವರಿಗೆ
ಕಾಣದೆ ತೇಲಿ ಬರುತ್ತಿರುವಂತ ಓ ನನ್ನ ಮುದ್ದು ಮಕ್ಕಳೇ, ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ, ಸ್ಫಟಿಕ ಸದೃಶನಾದಂತ ನೀನೇ ಹರ. ತಾಯಿ ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವನ್ನು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಆದ್ದರಿಂದ ಮಗನೇ ಬ್ರಹ್ಮ, ರಾಜಸಗುಣ ಭರಿತನಾದಂತಹ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ. ಹರಿ, ಸಾತ್ವಿಕ ಗುಣ ಉಳ್ಳವನಾದಂತಹ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿದ್ದುಕೋ. ಹರ, ತಾಮಸ ಗುಣ ಉಳ್ಳವನಾದಂತಹ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಇಚ್ಛೆಯಂತೆ ನಡೆಯುತ್ತೇವೆ. ಹೋಗಿ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಕಷ್ಟ ಬಂದರೆ ಕಷ್ಟಕಾಲದೊಳೆನ್ನ ನಿಷ್ಠೆಯಿಂದ ಭಜಿಸಲು ಕೊಟ್ಟು ಸಂದ ಚಲವ ಇಷ್ಟದಿ ಮೊರೆವೆನೆಂದ ಭಯವಿದ್ದೈದಲು ಕಟ್ಟನಂದರ್ಧನವ. ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿದ್ದು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. ಒಡವೆ ವೈಷನಾಲಿಪುದು ರಾಜಸ ಗುಣ ಅಡಸಿದರೆ ವಿಭಾಗರು ಕಡು ಮನವನು ತಾಳಿ ತನ್ನಯ ಮನದಲ್ಲಿ ನುಡಿದ ನಿಂತು ಭಯರೋಳು ಹರಿಹರರಾಲಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾದೆಯೋ ಹರಿಹರೆ ನಮ್ಮಲಿ ಹಿರಿಯವರೈದಿನ ಹರಿಹರೆ ನಮ್ಮಲಿ ಹಿರಿಯವರೈದಿನ ಮರೆಯಲ್ಲ ಇದು ಹರಡು ಹರಿಹರ ಲಾಲಿವಿ ಆಶ್ಚರ್ಯ, ಮಾತೆಯ ಅನುಗ್ರಹ, ಮಾಡುವರೆ ಉದ್ಯೋಗ, ಕರೆಯುವರ ಹೆಸರು, ವಾಸಿಸುವರೆ ವಾಸಸ್ಥಳ, ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಶ್ಯಳಾಗಿ ಹೋಗಿದ್ದಾಳೆ. ಆ ಬಳಿಕ ನಿಮ್ಮನ್ನು ಗಮನಿಸಿದ್ರೆ ನೀವಿರುವರು ತಟಸ್ಥರು, ನಾನಾದ್ರೂ ನನ್ನ ಮನೆಗೆ ಹೊರಟದ್ದು. ಅಲ್ಲ, ಆಶ್ಚರ್ಯ ಯಾಕಾದದ್ದು ನಿನಗೆ? ನಾನು ಹೊರಟಿದ್ದೇನೆ, ನೀವು ತಟಸ್ಥರಲ್ವಾ? ಹಾಗೆ ನೀನು ಹೊರಟ ಮೇಲೆ ನಾವು ಹೊರಡುವುದೇ ಅಲ್ವಾ? ನನ್ನ ಬೆನ್ನಿಂದ ಬರ್ತೀರಿ ನೀವು. ಹಾಗೆ ಅಲ್ವೋ? ಹಾಗಾದ್ರೆ ಮೊದಲಾಗಿ ಸ್ವಲ್ಪ ನಿಮ್ಮಲ್ಲಿ ಮಾತುಂಟು ನನ್ನಲ್ಲಿ. ಅದನ್ನು ಆರಂಭಿಸು. ಅಮ್ಮ ಕರೆದು ಹೇಳಿದಂತ ಮಾತು, ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಅದು ನೀನು. ನಾನಂತ ನನಗೆ ಗೊತ್ತಿಲ್ವ, ನೀನು ಗೊತ್ತಿಲ್ವ, ಅವನಿಗೆ ಗೊತ್ತಿಲ್ವ? ಮತ್ತೆ? ಅದಲ್ವೋ? ನಿನಗೆ ಪದಾರ್ಥ ಏನಂತ ಗೊತ್ತಾಗ್ಲಿಲ್ವಾ? ಯಾವುದೋ
ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಗೊತ್ತಿಲ್ವೋ ನಿನಗೆ? ನನಗೆ ಗೊತ್ತಿದೆ, ನಿನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ನನಗೆ ಗೊತ್ತಾಗುವಂತ ಅವಶ್ಯಕತೆ ಏನು? ಬೇಕು ಬೇಕು ಬೇಕು, ಯಾಕೋ? ತಿಳಿಬೇಕು. ಹಾ. ಬ್ರಹ್ಮ ಹಾ. ಅಂದ್ರೆ ದೊಡ್ಡದು, ಶ್ರೇಷ್ಠ, ಘನ. ಅಷ್ಟೇ. ಎಂತದು ಅಷ್ಟೇ? ತುಂಬಾ ಉಂಟು ಸದ್ಯಕ್ಕೆ ತುಂಬಾ ಅಂದ್ರೆ ಶಬ್ದಗಳೆಷ್ಟುಂಟು ಅಂತ ಕೇಳಿದ್ದಲ್ಲ, ಅರ್ಥ. ಅರ್ಥ ಅಷ್ಟೇಯೋ ಅಂತ. ಅದರ ಜೊತೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ನಾನು ಮಾಡುವ ಉದ್ಯೋಗ ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದಾದಿ ಸೃಜಿಸುವರೇ. ಹಾಗಾದ್ರೆ ನಾನು ಸೃಜನೆಯನ್ನು ಮಾಡಬೇಕು. ಸೃಜನೆಯನ್ನು ಮಾಡಬೇಕಿದ್ರೆ ವ್ಯವಸ್ಥಿತವಾಗಿಯೇ ನಾನು ಮಾಡಬೇಕು. ವ್ಯವಸ್ಥಿತವಾಗಿ ಆ ಸೃಜನೆಯನ್ನು ನಾನು ಮಾಡಬೇಕಿದ್ರೆ ಒಬ್ಬ ವ್ಯವಸ್ಥಾಪಕ, ಜೀವಿಗಳಿಗೆ ಮಾತ್ರ ಅಲ್ಲ, ಜೊತೆಗೆ ನಿಮಗೆ ವ್ಯವಸ್ಥಾಪಕ. ನೇರವಾಗಿ ನಿನಗೆ ಏನಾಡುವುದಕ್ಕುಂಟು ಅದನ್ನಾಡು. ಈಗ ಅರ್ಥ ಆಗ್ಲಿಲ್ಲಲ್ಲ? ಹಾಗಲ್ಲವೋ? ಹ. ಆರಂಭದಲ್ಲಿ ಆಶ್ಚರ್ಯ ಎನ್ನುವುದನ್ನು ಮುಂದು ಮಾಡಿದೆ, ಹ, ಹ, ಹ. ಆಮೇಲೆ ಅಮ್ಮ ಹೇಳಿದ ವಾಕ್ಯಗಳನ್ನೇ ಆಡುವುದಕ್ಕೆ ತೊಡಗಿದೆ. ಹೌದು. ಯಾಕೆ ನಾವೇನು ಕೇಳಿಸಲಿಲ್ಲವೋ? ನೀನೇನು ಪ್ರಥಮತಃ ಹುಟ್ಟಾಗಿ ಆ ನಂತರದಲ್ಲಿ ನಮ್ಮ ಹುಟ್ಟಾದುದಲ್ಲ. ಹಾಗನೇ ಹೇಳಿದ್ದಾಳೆ, ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ. ನಾನೇ ಯಾಕೆ ಆರಂಭ ಮಾಡಿದ್ದು ಗೊತ್ತಾಗಿದ? ಹ. ಈ ಸಲ ನನ್ನನ್ನು ನಾನೇ ಸ್ವಲ್ಪ ಪ್ರತಿಷ್ಠಾಪನೆ ಮಾಡಿಕೊಳ್ಳುವ ಅಂತ. ಯಾಕೆ? ಬೇಕಾಗುತ್ತದೆ ಸ್ವಯಂ ಪ್ರತಿಷ್ಠೆ, ಸ್ವಯಂ ಪ್ರತಿಷ್ಠೆ. ಸ್ವಯಂ ಘೋಷಣೆ ಹೌದೌದೌದು. ಮಾಡಬೇಕು ಅಂತ ಆದ್ರೆ ಹ. ಹೇಳುವವರು ಯಾರೂ ಇಲ್ಲ ಎಂದಾದರೆ ಮಾಡಬಹುದು. ನೀವಿಬ್ಬರು ಕೇಳುವವರಿದ್ದೀರಲ್ಲ, ಹೇಳುವ. ಹೇಳುವವಳು ಮಾತೆ ಇದ್ದಾಳಲ್ಲ, ಅವಳು ನಿರ್ದೇಶನ ಮಾಡಿ ಹೋಗಿದ್ದಾಳೆ. ಆ ನಿರ್ದೇಶನದಂತೆ ನಾವು ನಡೆಯಬೇಕಾದದ್ದು ಕರ್ತವ್ಯ ಅಲ್ಲ? ನಾನು ಸ್ವಲ್ಪ ಈಗ ನನ್ನಲ್ಲೇ ಬದಲಾವಣೆಯನ್ನು ಮಾಡಿಕೊಳ್ಳುವುದು. ನಿರ್ದೇಶನ ಸರಿ ಇಲ್ವೋ? ಸರಿ ಉಂಟು. ಮತ್ತೆ ಬದಲಾವಣೆ ಯಾಕೆ? ನಾನು ಸ್ವಲ್ಪ ಬದಲಾವಣೆ, ಯಾಕೆ? ನೂತನ ಬೇಕು ಅಂತ. ನಿನಗೆ ಅನುಕೂಲವಾಗುವುದು. ನನಗೆ ಅನುಕೂಲ. ನಿನಗೆ ಅನುಕೂಲವಾಗಬೇಕು ಅಂತಾದ್ರೆ ಸಹಕಾರ ನಮ್ಮದು ಉಂಟು. ಉಂಟಲ್ವಾ? ಹಾಗಾದ್ರೆ ಇಷ್ಟು ಹೇಳಿದ್ರೆ ಸಾಕು. ಬ್ರಹ್ಮ, ನೀನು ದೊಡ್ಡವ, ನೀನು ಹೇಳಿದಂತೆ ನಾವು ಇಬ್ಬರು ಕೇಳ್ತಾ ಇರ್ತೇವೆ. ಇಷ್ಟು ಹೇಳಿದ್ರೆ ಸಾಕು ನೀವಿಬ್ಬರು. ನಿನಗೆ ಅನುಕೂಲ ಅಂದರೆ ಏನು ಬಲ್ಲೆಯ? ಏನು? ನಾವು ಮಾಡುವಂತಹ ಮುಂದಿನ ಕೃತಿಗೆ ಅನುಕೂಲವಾಗಬೇಕು. ಈಗ ನೋಡಿದ್ರೆ ನೀನು ಯಜಮಾನ, ಹೌದು, ಯಜಮಾನ. ಮುಂದಾಗುವುದಕ್ಕೆಲ್ಲ ನಾನೇ ನಾನೇ ಎನ್ನುವುದನ್ನು ಆಡಿಕೊಳ್ಳುವುದಕ್ಕೆ ತೊಡಗಿದ್ದು. ಅದನ್ನೇ ಹೇಳಿದ್ರು, ಸ್ವಯಂ ಆಗಬೇಕಾದದಲ್ಲ. ಈಗ ಮತ್ತೆ ಅಮ್ಮನೇ ಹೇಳಿದ್ದಾಳೆ. ಯಾವುದು? ನೀನೇ ಅಂದೇ ಅಲ್ಲ, ಅಡಿಗಡಿಗೆ ಹೋದ ಕಲ್ಪದಿ ಲಯವಾದುದು ಅಂತ. ಹೌದು. ಎಲ್ಲ ಎನ್ನುವುದನ್ನು ನಾವು ಆಲೋಚಿಸಬೇಕು. ಹ, ಹ. ಲಯವಾದುದನ್ನು ನಾವು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಹ. ಸರಿಯಾದ ಒಂದು ಸ್ಥಳ ಬೇಕು. ಬೇಕು ಬೇಕು ಬೇಕು. ನಾವಾದ್ರೂ ಈ ನೀರಿನಲ್ಲಿ ಬೇಕಾದ ಹಾಗೆ ವ್ಯವಹರಿಸಬಹುದು. ಹ. ಆದರೆ ನಮ್ಮಿಂದಲೇ ಉತ್ಪನ್ನಗೊಂಡಂತಹ ಯಾವುದೇ ಚರಾಚರಗಳಾಗಲಿ, ಜೀವಿಗಳಾಗಲಿ ಅಥವಾ ವಸ್ತುಗಳೇ ಆಗಲಿ, ಹ. ನಿಲ್ಲುವುದಕ್ಕೆ ಸರಿಯಾದ ಒಂದು ಸ್ಥಳ ಬೇಕು. ಅದರ ಕುರಿತಾಗಿ ನೀನು ಆಲೋಚಿಸಬೇಕಿತ್ತು. ಬದಲಾಗಿ ನಾನು ಯಜಮಾನ ಎನ್ನುವ ಹಾಗೆ ಯಾಜಮಾನ್ಯವನ್ನು ಸ್ಥಾಪಿಸುತ್ತಿಂತಾದ್ರೆ ಇದು ನೀನು ಹೊಂದಿದಂತಹ ಗುಣಕ್ಕನುಗುಣವಾದಂತಹ ಮಾತು ಅಂತ ನನಗನಿಸುತ್ತದೆ. ಆಗಬೇಕಾದದ್ದು ಅದಲ್ಲ. ಮಾತೆ ಇತ್ತಂತಹ ನೇಮ ಏನುಂಟೋ ಅದನ್ನು ನಡೆಸುವಲ್ಲಿ ಈ ರೀತಿಯ ಮದ ಬೇಡ. ನಿನ್ನ ಸೃಷ್ಟಿಯನ್ನು ನೀನು ಆರಂಭಿಸು, ಆಗದೇ ಇದ್ರೆ ನಾವು ಸಹಕರಿಸ್ತೇವೆ. ಅದು ನೇಮ ಬಿಟ್ರೆ ಮತ್ತೆ ಏನೂ ಇಲ್ಲ. ನೇಮ ಅಂದ್ರೆ ನಿಯಮ, ಅದನ್ನೇ ಹೇಳಿದ್ದು ನಾನು. ನಡೆಯಬೇಕು ಅಂತ. ಮಾತಾಡ್ಲಿಕ್ಕಿಲ್ಲ. ನಿಯಮಕ್ಕೆ ವಿರುದ್ಧವಾಗಿ ಇನ್ನು ನೀನು ಮಾತಾಡ್ಲಿಕ್ಕಿಲ್ಲ. ಸದ್ಯಕ್ಕೆ ನಿನ್ನಲ್ಲಿ ಮಾತಿಲ್ಲ. ಸ್ವಲ್ಪ ನಿಲ್ಲ. ನೀನಾಡಬೇಡ. ಪ್ರಯತ್ನ ನಮ್ಮದು. ಹೋಗಿ ಅವನಲ್ಲಿ ನಾನು ಮಾತಾಡಿ ಆರಂಭಿಸಿದ್ಯಾರು ನಾನೇ. ನೀನಲ್ಲ. ಹೌದು. ಈಗ ತಿಳಿದ ಬಳಿಕ ನೀನು ಮಾತನಾಡ್ತಿಂತ ಅದರ ಅರ್ಥ ಏನು? ಇನ್ನು ಮಾತಾಡುದಿಲ್ಲ, ಸದ್ಯಕ್ಕೆ ಮಾತಾಡುದಿಲ್ಲ. ಮತ್ತೆ ಎಡವತ್ತಿ ಅಂತಲ್ಲೋ? ಹೌದೌದು. ಬೇಡ ಬೇಡ. ಹಾಗಿದ್ರೆ ಅದಾಗ ಕೂಡದು. ಅವ್ರು ಹೋಗ್ತೇನೆ ಆಯ್ತಾ? ನಾನು ಹೋಗು. ಎಲ್ಲಿಗೆ ಹೋಗುದು? ನಿನ್ನ ಮನೆಗೆ ಹೇಳದೆ ಅಲ್ಲ. ನಿನ್ನಲ್ಲಿ ಮಾತಾಡಿದ್ರೆ ಹೋದ್ರೆ ಹೇಗೆ? ಈಗ ನನ್ನಲ್ಲಿ ಮಾತಾಡುದು ನಿನ್ನಲ್ಲಿ ಚುಟುಕಲ್ಲಿ ಸ್ವಲ್ಪ ಆಯ್ತಾ? ಹೆಚ್ಚಾಗಬಾರದು. ನೀನು ಹಾಗೆ ಚುಟುಕಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸು. ಯಾವುದು ಅಂತ ಬೇಕಲ್ಲ? ಬ್ರಹ್ಮ, ನೀನು ದೊಡ್ಡವ. ಇಷ್ಟು ಹೇಳು ಹೇಳು ಹೇಳು. ಏನೋ ಇದು? ಹೇಳು. ಅರ್ಥವಿಸಿಕೊಂಡೆ. ಹಾ. ಆಗ ಹೇಳಿದೆ ಅಲ್ಲಿ, ನಾನು ಹೇಳಿದಂತೆ ನೀವಿರುವರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ಇದನ್ನೇ ನೀನೀಗ ಕಟ್ಟಾಗಿ. ಮಾಡಿದ್ದು. ಹೌದು. ನಾನು ಹೇಳಿದಂತೆ ಹೇಳು, ಅಷ್ಟು ಸುಲಭ ಅಲ್ಲ ಬ್ರಹ್ಮ. ಅದೇ ಕಷ್ಟ. ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಯಾಕೋ? ನೀನು ದೊಡ್ಡವಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳಬೇಕಲ್ಲ. ಒಪ್ಪ ಪುಣ್ಯಾತ್ಮ. ಅದು ನೀನಾಡಿದ ಮಾತೇನದು? ಹಾ. ನಿನ್ನನ್ನೇ ನೀನು ತಿಳಿದುಕೊಂಡಾಡುತ್ತೀಯ ಅಂತ ಆದ್ರೆ ಹಾ. ನನ್ನ ಬಗ್ಗೆ ನಾನು ಅರಿತುಕೊಳ್ಬೇಕೋ ಬೇಡು? ನಿನ್ನ ಬಗ್ಗೆ ತಿಳಿದೆಯಾ? ಮತ್ತೇನು? ಏನು? ಅದಕ್ಕಾಗಿ ಹೇಳುವುದು, ಹಾ. ನೀನು ದೊಡ್ಡವಲ್ಲ, ಹಾ. ನಾನು ದೊಡ್ಡವೆನ್ನದನ್ನು ಒಪ್ಪಿಕೊ. ಸುಲಭದಲ್ಲಿ ಮುಗೀತು. ನಿನ್ನನ್ನು ನಾನು ದೊಡ್ಡವನು ಒಪ್ಪುದಾ? ಆಗುದಿಲ್ಲ. ನಿನ್ನಲ್ಲಿ ಆಧಾರ ಉಂಟಾ? ನೀನಾಗ್ತೀಯಂತೆ ಮತ್ತೆ ನನಗೇನು ದೊಡ್ಡವನ ಆಧಾರ ಉಂಟಾ? ಬೇಕೋ? ಹೇಳಬೇಕಾ ತೋರಿಸಬೇಕು? ಎರಡು ಆಗಿತ್ತು ನನಗೆ. ನಮ್ಮ ಮಾಡುವಂತಹ ಉದ್ಯೋಗವನ್ನು ಗಮನಿಸಿ ನೋಡು. ಹಾ. ಲಯದ ಅಧಿಕಾರ ಹೊಂದಿದ್ದೇನೆ. ಹೌದು. ಲಯ ಅಂದರೆ ಏನು? ಎಲ್ಲ ಮುಗಿಸುದ. ಬರೇ ಮುಗಿಸುವುದೇನೋ ತಾಸ್ತಾರ ಬೇಡ ಮತ್ತೆ ಬ್ರಹ್ಮ. ಓ.
ನೀನು ಮಾಡುವಂತ ಸೃಷ್ಟಿಗೆ ಪೂರಕವಾಗಿ ನನ್ನ ಉದ್ಯೋಗವು ಬೇಕಾಗ್ತದೆ ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು. ಪೂರಕವಾಗಿ ಬೇಕು 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 ಅಲ್ವಾ? ಹೌದೌದು. ಮತ್ತೊಂದು, ಹ, ಪಾಲದಲ್ಲೊಂದು ಹೆಚ್ಚಿನದಾದಂತಹ ಕಣ್ಣು ಹೊಂದಿದವನಿದ್ದೆ. ಅದು ಮುಚ್ಚಿಕೊಂಡುಂಟು. ಕಾರಣ ಉಂಟು. ಕಿಚ್ಚುಗಣ್ಣು ತೆರೆದರೆ ಸಕಲವನ್ನು ಸುಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಕಾರಣವೇ ಮುಚ್ಚಿಕೊಂಡಿದ್ದೆ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ದೃಢದೊಳಧಿಕ ಅಂತ ನಾನು ಒಪ್ಪಿಕೊಂಡದ್ದು. ಮತ್ತೊಂದು ಹೇಳಬೇಕಾ, ಈ ವ್ಯವಸ್ಥೆ ಮಾಡುವುದಕ್ಕೆ ಒಬ್ಬ ಸಾಕಾಗ್ತದೆ, ಮಿಕ್ಕುಳಿದವರು ಸೇರಿದಂತೆ ಅವ್ಯವಸ್ಥೆ ಆಗ್ತದೆ. ಆದ್ದರಿಂದ ನನ್ನನ್ನು ಒಪ್ಪಿಕೊಳ್ಳಬೇಕು ನೀನು. ನನ್ನಿಂದ ನಾನು ಒಪ್ಪುದಾ? ಆಗುದಿಲ್ಲ. ಅದು ಆಗುವುದಿಲ್ಲ. ಯಾಕೆ? ನಾನು ಮೊದಲೇ ನಾನೇ ಅಂತ ಹೇಳಿದ್ದೇನೆ. ದೊಡ್ಡವ ಯಾಕೆ ಗೊತ್ತಾಗಿದೆ ನಿಮಗೆ? ನನ್ನ ಉದ್ಯೋಗವೇ ಅಂತದ್ದು. ಯಾವುದು? ಸೃಷ್ಟಿಪ ಕಾರ್ಯ ಘನ. ಈಗ ನಾನು ಮಾತಾಡುವುದು ಸ್ವಲ್ಪ ಮಾತಾಡ. ಸೃಷ್ಟಿ ಕಾರ್ಯವಾದಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ಸೃಷ್ಟಿ ಕಾರ್ಯವಾದಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ಬೇಕಾದುದ ಹೊರೆಯುವ ಹಗನವೇ ಅಷ್ಟೊಂದು ಘನವಲ್ಲ. ವಿಧಿ ಏನೋ ನಿನ್ನಿಂದಲೇ ವಿಧಿಸಲ್ಪಡಬೇಕಾದದ್ದು. ಹೌದೌದು. ಆ ಕಾರಣದಿಂದಲೇ ಹಾ, ನೀನು ವಿಧಿ, ನಾನು ವಿಧಿ. ಹಾಗೆಂದು ಹಾ, ನಿನಗನುಕೂಲವಾಗುವ ಹಾಗೆ ನೀನು ವಿಧಿಸುವುದಲ್ಲ. ಮತ್ತೆ ಹೀಗೆ ಆಗಬೇಕು ಎನ್ನುವುದನ್ನು ಹಾ, ಮೂಲದಲ್ಲಿಯೇ ಅಮ್ಮ ಆಡಿದ್ದಾಳೆ. ಹಾ, 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 ಹಾಗಾದರೆ ಅದಕ್ಕೊಂದು ಇನ್ನೊಂದು ಮೂಲ ಹಾ. ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಹಾ, ಹಾ. ಎನ್ನುವಾಗ ಹಾ. ನಿನ್ನಿಂದ ಏನೂ ಅಲ್ಲ, ಹಾಗೆಂದು ನನ್ನಿಂದಲೇ ಎನ್ನುವುದಲ್ಲ ಅದರ ಅರ್ಥ. ಮತ್ತೆ ನಮ್ಮಿಂದ ಆಗುವುದಲ್ಲ. ಹಾ, ಹಾಗಾದ್ರೆ ಮಾತೆಯ ನಿರ್ದೇಶನ ಉಂಟು ಹಾ. ಎನ್ನುವುದನ್ನು ಪ್ರಾಮಾಣಿಕವಾದ ಚಿಂತನೆಯ ಮೂಲಕ ನಾವು ಒಪ್ಪಿಕೊಂಡ್ರೆ ಹಾ, ಹಾ, ನಾವು ಒಂದಾಗಿ ವ್ಯವಹರಿಸುವುದಕ್ಕೆ ಸಾಧ್ಯ ಉಂಟು. ಹಾ, ಹಾ, ಮತ್ತೊಂದು, ಹಾ. ಪರಸ್ಪರ ಒಂದೊಂದು ಉದ್ಯೋಗವನ್ನು ಹೊಂದಿದವರು ನಾವು. ಹೌದು, ಒಂದೊಂದು ಗುಣಗಳೂ ಉಂಟು, ಒಂದೊಂದು ಸ್ಥಾನಮಾನಗಳನ್ನು ಪ್ರಸಾದಿಸಿದ್ದಾಳೆ. ಇದೆ. ಒಬ್ಬನದ್ದು ಶ್ರೇಷ್ಠ, ಹಾ, ಮತ್ತೊಬ್ಬನದ್ದು ಕನಿಷ್ಠ ಹಾ, ಹಾ. ಎನ್ನುವ ಭಾವವಿರಕೂಡದು. ಬೇಡ ಬೇಡ ಅಂತ ಹೇಳು. ಇನ್ನೊಬ್ಬನ ಕುರಿತಾಗಿ ತಾತ್ಸಾರ ಭಾವವನ್ನು ನಾವು ಹೊಂದಕೂಡದು. ಅಕ್ಕ, ಸರಿ ಆಯ್ತು ಈಗ ಅದು. ಹಾ, ಹೊಂದಕೂಡದು ಎನ್ನುವುದಕ್ಕಾಗಿ ಹಾ. ನಾವು ನಮ್ಮನ್ನು ನಾವು ತರ್ಕಿಸಿಕೊಂಡಿದ್ದೇವೆ ಎನ್ನುವುದೇ ಅರ್ಥ. ಹೇಗೆ ಅದು? ನಿನ್ನ ವ್ಯಕ್ತಿತ್ವದ ಕುರಿತಾದ ಸಮಗ್ರವಾದ ವಿವೇಚನೆಯನ್ನು ನೀನು ಮಾಡಿರಬಹುದು. ಮಾಡಿದೆ. ನೀನೊಬ್ಬನೇ ಮಾಡಿದರೆ ಸಾಕು. ಮತ್ತೆ ಆಗಬೇಕಾದದ್ದು ಸಮಷ್ಟಿ, ಹಾ, ಹಾ, ಸಮಗ್ರವಾದ ವಿವೇಚನೆ. ಹಾ, ಹಾ, ಅಂದ್ರೆ ನಾನು ನನ್ನ ವ್ಯಕ್ತಿತ್ವವನ್ನು ವಿಮರ್ಶಿಸುವುದರ ಜೊತೆಗೆ, ಹಾ. ವಿವೇಚಿಸುವುದರ ಜೊತೆಗೆ ಹಾ. ಒತ್ತಿನಲ್ಲಿದ್ದಂತಹ ನಿಮ್ಮ ಕುರಿತಾಗಿಯೂ ನಾನು ತರ್ಕಿಸಿಕೊಳ್ಳಬೇಕಾಗುತ್ತದೆ. ಮೂರ ಬಗ್ಗೆ ತರ್ಕಾರಿ. ಹಾಗಾದ್ರೆ ಮಾತ್ರ ಹಾ. ಮಾತೆ ಎಂದಂತಹ ಪ್ರಪಂಚ ಅನ್ನುವ ಕಲ್ಪನೆ ಏನುಂಟು ಹಾ, ಹಾ. ಅದೊಂದು ಸಾಕಾರಗೊಳ್ಳುವುದಕ್ಕೆ ಸಾಧ್ಯ. ಹಾ, ಹಾ. ಅದಕ್ಕೆ ಸರಿಯಾದ ಆಕಾರವನ್ನು ಒದಗಿಸುವವರು ನಾವು. ನಿನ್ನದೀಗ ಧನಾತ್ಮಕವಾದ ಉದ್ಯೋಗ, ಹೌದು. ಋಣಾತ್ಮಕವಾಗಿ ಅವನು ವ್ಯವಹರಿಸಬಲ್ಲವನು. ಹಾ, ಹಾ. ಅಷ್ಟಕ್ಕೆ ಸಾಕಾಗುತ್ತದೋ? ಮತ್ತೆ? ಈ ಮಧ್ಯೆ
ಒಳ್ಳೆಯ ಗುಣಾತ್ಮಕನಾಗಿ ವ್ಯವಹರಿಸಬಲ್ಲವನು ಯಾರು? ಅದು ನಾನಲ್ವೇನು? ಹಾ? ಹಾ. ಹೇಗೆ? ಒಂದು ವ್ಯಕ್ತಿಯಾಗ್ಲಿ ಒಂದು ವಸ್ತುವಾಗಲಿ ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ ಬಲ್ಲೆಯ? ಯಾವಾಗ? ಜನ್ಮದಿಂದಲ್ಲ, ಮತ್ತೆ ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ಭ್ರಮ ಏನೋ? ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ, ಅದೇ ಯಾವುದು? ಸಕಾಲಕ್ಕೆ ಬೇಕಾದ ಹಾಗೆ ಕೊಂಡು ಕೆಟ್ಟು ಹೋಗದ ತರದಲ್ಲಿ ದೊರೆಯುವಂತಹ ಮಹತ್ವಿಕೆಯ ಉದ್ಯೋಗ ನನ್ನದು. ನನಗೇ ಅಮ್ಮ ಕರುಣಿಸಿದ್ದಾಳೆ. ಇದುವರೆಗೆ ನಮ್ಮನ್ನು ಪಾಲಿಸಿದವಳು ಅವಳು, ಮುಂದೆ ಪಾಲಿಸುವುದಕ್ಕೆ ನೀನಿದ್ದೆ ಎನ್ನುವುದನ್ನು ನನ್ನನ್ನು ಬೊಟ್ಟು ಮಾಡಿ ತೋರಿಸಿದ್ದಾಳೆ ಎಂದಾದರೆ ಮಮತಾಮಯಿಯಾಗಿ ವಾತ್ಸಲ್ಯಮಯಿಯಾಗಿ ತಾಯಿಯ ಸದ್ಗುಣವನ್ನು ಹೊಂದಿದವನು ನೀನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ ಎಂದಾಗ ಬ್ರಹ್ಮ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲವು. ಮತ್ತೆ ಇವತ್ತು ನಾನೇ ಶ್ರೇಷ್ಠ. ಸರಿ ಸರಿ ಹರನೆಂದ ಕ್ಷಣ ಸರಿ ನಿನ್ನ ವಚನವು, ಹರನೆಂದ ಕ್ಷಣ ಸರಿ ನಿನ್ನ ವಚನವು ಪೊರೆಯುವಾತನೇ ಶ್ರೇಷ್ಠನು. ಕ್ಷಣ ಸರಿ ನಿನ್ನ ವಚನವು, ಸರಿ ನಿನ್ನ ವಚನವು ಪೊರೆಯುವಾತನ ಶ್ರೇಷ್ಠನು, ಪೊರೆಯುವಾತನ ಶ್ರೇಷ್ಠನು. ಹರಿಹರರಲ್ಲಿ ಭೇದವಿಲ್ಲದೆ, ಹರಿಹರರಲ್ಲಿ ಭೇದವಿಲ್ಲದೆ ನಿನ್ನೊಳು ಎರಗವಾಗಿ ಹೇಳು ನಾನು. ಸರಿ ನಿನ್ನ ವಚನವು ಅಂದದ್ದು ನನ್ನ ವಚನ ಅದೇ ನಿನ್ನದಲ್ಲವೋ? ನಮ್ಮ ನನ್ನದಲ್ವಾ? ನಿನ್ನ ವಚನ ಎನ್ನುವ ಹಾಗೆ, ಆದ್ರೆ ಅದು ನಿನ್ನದಲ್ಲ. ಆ ನೀನು ಎನ್ನುವುದು ನೀನಲ್ಲ. ನೀನೆನ್ನುವುದನ್ನು ನೀನಲ್ಲ, ನಾನೇ. ಒಳ್ಳೇದಾಗಿದೆ ಆಯ್ತಾ? ಮಾತಾಡುವುದೇ ಬೇಡ. ಬೇಡ ಬೇಡ. ಓ ಹರಿಯೇ, ನೀನು ವಿಧಾತನಾಡಿದಂತ ಪ್ರತಿಯೊಂದು ಮಾತುಗಳನ್ನು ತರ್ಕಿಸಿದಾಗ ಗುಣಕ್ಕನುಗುಣವಾಗಿ ಅವರ ಮನೋಭಾವ ವ್ಯಕ್ತವಾದದ್ದು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ರಾಜಸ ಗುಣಭರಿತನಾಗಿ ಆತ ಆ ರೀತಿ ಆಡಿದ್ರೆ, ತಮೋ ಗುಣಭರಿತನಾಗಿ ನಾನು ಈ ರೀತಿಯಾಗಿ ಮಾತನಾಡಬೇಕಾದಂತ ಪರಿಸ್ಥಿತಿ ಒದಗಿ ಬಂತು. ಏನು ಮಾಡೋಣ ಹೇಳು? ನಾನು ಹಾಗೆ ಆಡಲೇ ಇಲ್ಲ. ಯಾಕೆ? ನನ್ನ ಗುಣ ಅಂತದ್ದು. ನನ್ನ ಗುಣ ಸ್ವಭಾವ ಅರ್ಥವಾಗದೆ ಇರುವವನು ಆದ್ರೂ ಆಡಬೇಕಾದಂತ ಪರಿಸ್ಥಿತಿ ತಂದೊದಗಿಸಿದವ ವಿಧಾತ. ಹಾಗಿದ್ರೆ ಅವ ಮಾಡಿದ್ದೇನು? ಸೃಷ್ಟಿ ಮಾಡುವುದನ್ನು ಬಿಟ್ಟು ನಮ್ಮೊಳಗಿನ ಭೇದ ಭಾವಗಳನ್ನೇ ಕಲ್ಪಿಸಿಕೊಂಡು ಸೃಷ್ಟಿ ಮಾಡಿದ್ದಾನೆ. ಹಾಗಿದ್ರೆ ಮಾತೆಯ ಮಕ್ಕಳಾಗಿ ನಾವು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕಾದವರು ಮಾತಿಗೆ ತಪ್ಪಿದ ಮಕ್ಕಳಾದೆವು. ಹೌದು, ಅದಾಗ ಕೂಡದಲ್ಲ. ಎಂತೂ ಎಡವಿದ್ದೇವೆ, ಎಡವಿದವರು ಅಲ್ಲೇ ಇರುವುದಲ್ಲ, ಆಧರಿಸಿ ಮೇಲೆದ್ದಿದ್ದೇವೆ. ಹಾಗಿದ್ರೆ ನಮ್ಮದಾದಂತ ಕರ್ತವ್ಯದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಲ್ವಾ? ಬಿದ್ದವ ಬೀಳಲಿ, ಎದ್ದಾನು. ಆದ್ದರಿಂದಲೇ ನಮ್ಮ ಕರ್ತವ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ನಿರ್ಧರಿಸಿದ್ದೇನೆ. ಹರಿಯೇ, ನೀನು ಮಾಡುವಂತಹ ಉದ್ಯೋಗ ಶ್ರೇಷ್ಠ ಎಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಮತ್ತದನ್ನು ನಾನು ವಿಸ್ತರಿಸಿ ಹೇಳಬೇಕಾದಂತಹ ಪ್ರಮೇಯವೇ ಇಲ್ಲ. ಅರ್ಥ ಆಗಿದೆ ಅಲ್ಲ? ಖಂಡಿತ ಅರ್ಥ ಆಗದವರಿಗೆ ಮತ್ತೆ ಅರ್ಥ ಆಗ್ತದೆ. ಆದ್ದರಿಂದ ಹರಿಹರರಲ್ಲಿ ಭೇದ ಇಲ್ಲ. ಈ ಕ್ಷಣವೇ ನಿನ್ನಲ್ಲಿ ಎರಕವಾಗ್ತದೆ. ಬಾ ಹೀಗೆ. ನಡುಕಲ್ಲ ಆರಂಭದಲ್ಲೇ ಮುಗುಳು ನಗೆ. ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ಮರಳು ಮಾಡ್ತೀಯಲ್ಲ ಪುಣ್ಯಾತ್ಮ ನೀನು. ನೀನಾಗ್ಲೇ ಇಲ್ಲ. ನಾನು ಆಗುವುದೂ ಇಲ್ಲ.
ನಿನ್ನಲ್ಲಿ ವಶೀಕರಣ ಉಂಟ ಹೇಗೆ? ಯಾಕೆ? ಅವನನ್ನು ವಶ ಮಾಡಿದೆ ವಶ ಮಾಡಿದ್ದಲ್ಲವು. ಮತ್ತೆ ನೀನು ಸರಿಯಾಗಿ ಅವನ ಆಡಿದ ಮಾತನ್ನು ಆಲಿಸಿದ್ದೇ ಇಲ್ಲವು. ಆಲಿಸಿದ್ದೇನೆ. ಆಲಿಸಿದ್ರೆ ನೀನು ಹೀಗೆ ಆಡುವುದು ಯಾಕೆ? ಹಾ. ಅವನಂದದ್ದೇನು? ಏನು? ಭಿನ್ನತೆಯನ್ನು ಸೃಷ್ಟಿ ಮಾಡುವುದಲ್ಲ, ಹಾ. ಅಭಿನ್ನರು ನಾವು ಎನ್ನುವುದನ್ನು ನಾವು ತೋರಿಸಿಕೊಡಬೇಕು. ಅದಕ್ಕೆ? ಆದ್ದರಿಂದಲೇ ನಿನ್ನ ಮತಕ್ಕೆ ನನ್ನ ಸಹಮತ ಉಂಟು ಹಾ. ಎನ್ನುವುದನ್ನು ಹಾ. ನಾನಾಡಿದ ಮಾತುಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿ ಒಪ್ಪಿ. ಅವನು ಬಂದು ಸೇರಿತು. ಹಾ. ನಾನೇನು ಕೂಗಿ ಕರೆದದ್ದಲ್ಲ. ನೀನು ಕೂಗಿ ಕರೆದದ್ದಲ್ಲ, ಅವನಾಗಿ ಬಂದ, ನೀನು ಭರಿಸಿದೆ, ನಿನ್ನಲ್ಲಿ ಐಕ್ಯಗೊಳಿಸಿದೆ. ಹೌದು, ಬಂದ್ರೆ ನಿನ್ನನ್ನು ಹಾ. ಸೇರಿಸಬಲ್ಲೆ. ನನಗೆ ಅಗತ್ಯವೇ ಇಲ್ಲ. ಮತ್ತೆ ನನಗಗತ್ಯ ಉಂಟು ಅಂತ ಸೇರಿಸುವುದಲ್ಲ. ಮತ್ತೆ ಬಂದ್ರೆ ಅಂತ ಯಾಕೆ ಹೇಳಿದ? ಪ್ರತ್ಯೇಕತೆ ನಿನ್ನದಾಗಕೂಡದು. ಒಂಟಿಯಾಗಿ ನೀನೆಷ್ಟು ದಿನ ವ್ಯವಹರಿಸಬಲ್ಲೆ ಹೇಳು? ನಾನೇ ಬೇರೆ, ನನ್ನ ಶೈಲಿಯೇ ಬೇರೆ. ಇಲ್ಲಿ ಒಬ್ಬೊಬ್ಬನ ಶೈಲಿ ನಡೆಯುವುದಿಲ್ಲ ಬ್ರಹ್ಮ. ಅದು ನಡೀತದೆ ಮತ್ತು ಒಟ್ಟಾಗಿ ನೋಡ್ತೇವೆ. ವ್ಯವಹರಿಸಬೇಕು. ಹಾಗಾದ್ರೆ ಮಾತ್ರ ಅದಕ್ಕೊಂದು ವ್ಯವಸ್ಥೆ. ಅದೆಲ್ಲ ಬೇಡ. ನೀವಿಬ್ಬರು ಒಂದಾಗಿದ್ದೀರಿ ಈಗ. ಹೌದು, ನೀನೇನು ಅನ್ಯನಲ್ಲ, ಅದಲ್ಲ, ನಮ್ಮವನೇ. ನೀನು ಏನು ಬೇಕಾದ್ರೆ ಹೇಳು. ಈಗ ನಾನು ಬೇರೆ, ನೀನು ನಾನು ಒಂಟಿ, ಸರಿ. ನೀವಿಬ್ಬರು ಒಂದಾಗಿ ನಿಮ್ಮ ತೀರ್ಮಾನ ಹೊಂದಿರಬಹುದು. ಹಾ. ಈ ಸಲ ನಾವು ಬ್ರಹ್ಮನನ್ನು ಹೆದರಿಸುವ. ನಗು ಅಲ್ಲ, ನಿನ್ನನ್ನು ಹೆದರಿಸಬೇಕಾ? ಮತ್ತೆ ಮೊದಲೇ ಹೆದರಿದ್ದೇನೆ. ಹೆದರದೇ ಇದ್ರೆ ನೀನೊಬ್ಬನೇ ಅಂತ ಹೇಳುತ್ತೀಯಾ? ನಿಮ್ಮ ಗೊಡ್ಡು ಸೃಷ್ಟಿ ಸ್ಥಿತಿ ಲಯ ಹಾ. ಈ ಕಾರ್ಯಗಳನ್ನು ಒಬ್ಬನಾಗಿ ನಿನಗೆ ಮಾಡುವುದಕ್ಕೆ ಸಾಧ್ಯ ಉಂಟೋ? ಅದು ಮತ್ತೆ ನಾನು ಆಲೋಚನೆ ಮಾಡ್ತೇನೆ. ಹಾಗಾದ್ರೆ ಒಂಟಿ ಆಗ್ತೀಯೋ ಏನು? ಮತ್ತೆ ಯೋಚನೆ ಮಾಡ್ತೇನೆ. ಮತ್ತೆ? ಈಗ ನಿಮ್ಮದು ಬೇಡ, ಆಲೋಚಿಸಬೇಕು, ಆಮೇಲೆ ತೊಡಗಿಸಿಕೊಳ್ಳಬೇಕು. ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕಿಲ್ಲ. ಇದು ಬ್ರಹ್ಮ, ಬೃಹತ್ ಇತಿ ಬ್ರಹ್ಮ. ನಾನು ವ್ಯಾಪಕನಿದ್ದೇನೆ, ಇರ್ಬಹುದು. ಎಲ್ಲೆಲ್ಲಿ ಹೇಗೆ ಹೇಗೆ ಇರಬೇಕು ಎನ್ನುವುದನ್ನು ತರ್ಕಿಸಬಲ್ಲೆ. ನಿಮ್ಮ ಗೊಡ್ಡು ಬೆದರಿಕೆ ನನ್ನಲ್ಲಿ ಬೇಡ. ಅದಕ್ಕೆ ಬಗ್ಗುವ ಬ್ರಹ್ಮನಲ್ಲ. ಬ್ರಹ್ಮ ದೊಡ್ಡವ. ಏನುಂಟು? ಹ? ಏನುಂಟು ನನ್ನಲ್ಲಿ? ಏನುಂಟು ಏನಿಲ್ಲ. ಅದು ಹೌದು. ಯಾವುದು? ಏನಿಲ್ಲ ಅನ್ನುವುದು ನಿನಗೆ ಅರ್ಥ ಆಗಲಿಲ್ಲ. ಹೇಗೆ? ನಿನಗೆ ಅರ್ಥ ಆಗಬೇಕಾ? ನೀನಾಗಿ ನನ್ನನ್ನು ಒಪ್ಪಬೇಕಾ? ಇರುವ ದಾರಿ ಒಂದೇ, ಅದು ಹೇಗೆ? ನಿನ್ನ ಬೆನ್ನಿಗೆ 4 ಬಾರಿಸುವುದೀಗ. ಮಾತಿನಿಂದಲೇ ಸಾಗಲಿಲ್ಲ. ಹಾಗಾಗಿ ನೋಡು, ಮಾತೇ ಸರಿಯಾದ ಪರಿಣಾಮವನ್ನು ಕಾಣದೆ ವಾದವಾಯಿತು ನೋಡು. ಹಾ. ವಾದದಿಂದಲೇ ಉತ್ಪನ್ನವಾದದ್ದು ವಿವಾದ. ಹಾ. ವಿವಾದ ಸರಿಯಾದ ಎಡೆ ಕಾಣದಿದ್ದದಕ್ಕಾಗಿ ವಿರೋಧ. ಹಾ, ಹಾ. ವಿರೋಧದಿಂದಲೇ ಈಗ ನೀನು ಯುದ್ಧವೇ ಬಂತ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಸನಾತನವಾದುದು ಅಲ್ಲಿಗೆ ನಿಲ್ಲಬಾರದು, ಹಾ. ಮತ್ತದು ಮುಂದುವರಿಯಲೇಬೇಕು. ಹಾ. ನೂತನವಾದಂತಹ ಚಿಗುರನ್ನು ನಡಮೂಡಿಸುವುದಕ್ಕಾಗಿ ನಾವು ಪ್ರಾಮಾಣಿಕವಾಗಿ ದುಡಿಯಬೇಕು. ಹೌದು ಅಂತಾದ್ರೆ ಈ ಕಳೆದುದೆಲ್ಲ ಬಿಡೋಣ, ಬಿಡುವ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ನಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸೋಣ. ಹೇಗೆ? ಶೋಧನೆಯ ಮೂಲಕವಾಗಿ. ಯಾವುದನ್ನು? ಎಲ್ಲುಂಟು ಎನ್ನುವುದನ್ನು ನೋಡೋಣ. ಯಾವುದು? ಅಮ್ಮ ಅಂದುದು ಹೋದ ಕಲ್ಪದಿ ಲಯವಾದ. ಅದು ಎಲ್ಲೆಲ್ಲ, ಅದು ನಮ್ಮಲ್ಲೇ ಉಂಟು. ಹಾಗಾದ್ರೆ ಎಷ್ಟುಂಟು ಎನ್ನುವುದನ್ನು ನೋಡೋಣ. ನೋಡುವ ಬಗೆ ಹೇಗೆ? ಪರಸ್ಪರ ಉದರ ಶೋಧನೆಯನ್ನು ಮಾಡುವುದು. ಉದರ ಶೋಧನೆ ಹಾ. ಹಾಗೆ ನಿನ್ನುದರವನ್ನು ಸೇರಿ ನಾನು ನೋಡಿ ಬರುವುದು. ಹಾ, ಹಾ. ನನ್ನುದರದೊಳಗೆ ನೀನು ಬಂದು ಕಂಡು ಕಂಡು ನೀನು. ನನಗೆ ಸಣ್ಣ ಸಣ್ಣ ಶಬ್ದ ಆಗುವುದಿಲ್ಲ. ಶಬ್ದ ಸಣ್ಣ, ಬ್ರಹ್ಮನೂ ದೊಡ್ಡವ, ಬ್ರಹ್ಮನ ನುಡಿಗಳು ದೊಡ್ಡದೆ. ಆಗಬೇಕಾದದ್ದು ಶಬ್ದಗಳು ದೊಡ್ಡದಲ್ಲ, ನಾವ್ಯಾರ ಎಸಗುವಂತಹ ಕೃತಿ ದೊಡ್ಡದಾಗಬೇಕಷ್ಟೇ. ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ನಿನ್ನನ್ನಲ್ಲವೋ ನನ್ನದೆಲ್ಲವೂ ದೊಡ್ಡದೆ. ಸರಿ, ಹಾಗಾಗಿ ನಾನು ನೋಡುವುದು, ನೀನು ಕಾಣುವುದು. ಆಯ್ತು. ಹೋಗು ನೋಡು. ಎಲ್ಲಿ? ಎಲ್ಲಿ? ಹಾ. ಹೋಗ್ಲಿಕ್ಕೆ ದಾರಿ. ಹೌದು. ನಿನಗೆ ಬಾಯಿ ಆದೀತಾ? ಬಾಯಿ. ಇವನಿಗೆ ತಲೆ ಸರಿ ಉಂಟ. ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದ ವೈ ಇವ ಒಬ್ಬ ಹೋದದ್ದಲ್ಲ. ಹರಿಹರ ರೀರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ. ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಡಿತೇನೆ. ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ. ಇದೇ ಅಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತಹ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹೇಗೆ? ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನು ಮಾಡ್ತಾನೆ? ನಿರೀಕ್ಷೆ. ಹರಿಯುವುದಲ್ಲಿ ವಿಧಿಯ ಜಠರವ, ಹರಿಯುವುದಲ್ಲಿ ವಿಧಿಯ ಜಠರವ, ಪರಿಗಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಬಲಿ ಪ್ರಳಯ ಹೊಂದಿದ ಹರೆಗಳೆಲ್ಲ.
ಸುರರೋ ಕಿನ್ನರರೋ ಕಿಂಪುರುಷರೋ ಉರಗರೋ ಸಿದ್ಧರೋ ಸಾಧ್ಯರೋ ಯಕ್ಷರೋ ಚಾರಣರೋ ಗರುಡರೋ ಗಂಧರ್ವರೇ ಮೊದಲಾದವರು ಅವರವರ ಸ್ಥಾನಮಾನಕ್ಕನುಗುಣವಾಗಿ ಆಸೀನರಾಗಿದ್ದಾರೆ. ಓಹೋ, ದೇವತಾ ವರ್ಗದವರು ಒಂದೆಡೆಯಾದರೆ ಮತ್ತೊಂದೆಡೆ ಹಲವರು ಇದ್ದಾರೆ ಎಂದಾದರೆ ನಾನು ಬಂದಿದ್ದೇನೆ ಎನ್ನುವುದನ್ನು ಗಮನಿಸಿದ್ದಾರೆ ಎನ್ನುವ ಹಾಗೆ ನೋಡಿದರೆ ಎಲ್ಲವರು ಅವರಷ್ಟಕ್ಕೆ ಇದ್ದಾರೆ. ಜಡವಾಗಿದೆ, ಚಲನಾತ್ಮಕವಾಗಿಲ್ಲ ಎಂದಾದರೆ ಚೇತನವೇ ಇಲ್ಲ ಎಂದರ್ಥ. ಏನೋ ಅದಕ್ಕನುಗುಣವಾದಂತಹ ಗುಣ ಹೊಂದಿರಬಹುದು, ಆದರೆ ಬಣ್ಣ ಬಂಗಾರದ್ದೇ ಆಗಿದೆಯಲ್ಲ. ಬಂಗಾರವನ್ನು ತನ್ನ ಓಡರೊಳಗೆ ಇರಿಸಿಕೊಂಡಿದ್ದಾನೆ ಎಂದಾದರೆ ಇವ ಸಣ್ಣವನಾಗುವುದಕ್ಕೆ ಹೇಗೆ ಸಾಧ್ಯ? ಈತನ ದೊಡ್ಡ ಸ್ಥಿತಿಯನ್ನು ನಾನು ಕಂಡ ಬಳಿಕ ವಿವರಿಸಲೇಬೇಕು ಎನ್ನುವುದಕ್ಕಾಗಿ ಹುಡುಕಿದೆ ಬಂದ ದಾರಿಯನ್ನು. ಬಾಯಿ ಮುಚ್ಚಿದ್ದಾನಲ್ಲ, ಕಿವಿಯು ಮುಚ್ಚಲ್ಪಟ್ಟಿದೆ, ಮೂಗಿನ ಹೊಳ್ಳೆಯಿಂದಲೂ ದಾರಿ ಇಲ್ಲ ಎನ್ನುವುದಕ್ಕಾಗಿಯೇ ಕೆಳಗಿಳಿದೆ. ಕತ್ತಲೆಯೇ ತುಂಬಿದೆಯಲ್ಲ, ಅಂತ್ಯರಹಿತನೇ ಬ್ರಹ್ಮ, ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಯ್ತೆ. ಇನ್ನೇನು ಮಾಡೋಣ ಎನ್ನುವಾಗ ಇಲ್ಲೊಂದು ಬೆಳಕು ತೋರುತ್ತಾ ಇದೆಯಲ್ಲ. ಹೊರಗಿರುವ ಜಲಪ್ರಪಂಚಕ್ಕೂ ಬ್ರಹ್ಮನ ಉದರಕ್ಕೂ ಸಂಪರ್ಕಕ್ಕೆ ಇಲ್ಲಿಂದ ಒಂದು ಹಾದಿ ಉಂಟು. ನೋಡಿದ್ರೆ ಅದೋ ದ್ವಾರ. ಓಹೋ, ಕೆಳಮುಖವಾದಂತಹ ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನಾಪಮಾನ ಎಲ್ಲವೂ ಸಮಾನ, ಇಲ್ಲಿಂದಲೇ ಸಾಗೋಣ. ಶೋಧಿಸಿದೆನು ನಿನ್ನುದರವ, ಶೋಧಿಸಿದೆನು ನಿನ್ನುದರವ, ಒಳವೈದಿನ ಗಂಡೆನು ಭರದಲ್ಲಿ ನೆರೆವ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುದಿಹ ವಿನೋದ. ಶೋಧಿಸಿದೆನು ನಿನ್ನುದರವ, ಶೋಧಿಸಿದನು ನಿನ್ನುದರ. ಒಳ್ಳೆಯದು. ಒಳಗೈದಿದಾಗಲೇ ಏನು ವಿಸ್ಮಯವೋ ಏನು, ನೀನು ದೊಡ್ಡವ ಎನ್ನುವುದನ್ನು ಪ್ರತಿಪಾದಿಸುವುದಕ್ಕಾಗಿ ಎಲ್ಲವೂ ಇದೆ. ಹೌದಾ? ಆದರೆ ಎಲ್ಲವೂ ಇದೆ ಅನ್ನಬಹುದು, ಎಲ್ಲವೂ ಜಡವಾಗಿಯೇ ಇದೆ. ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲಿ ಅವರವರೇ ಮಾತನಾಡುವುದಿಲ್ಲ. ಅವರವರು ಮಾತಾಡುವುದಿಲ್ವಾ? ಯಾಕೆ? ಚೇತನ ಇಲ್ಲ ಅವರಿಗೆ. ಇನ್ನು ಸ್ವಲ್ಪ ಹೊತ್ತಾಗ್ಲಿ, ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ. ಮತ್ತೆ ಅವರವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಮ್ಮ ಮಾತು ಯಾರಿಗೂ ಬೇಡ, ಅಷ್ಟು ಮಾಡಿ ಹಾಕ್ತೇನೆ. ಹಾಗಾಗ ಕೂಡದಲ್ಲ, ಬೇಡವಾ? ಅವರು ಆಲಿಸಬೇಕಾದದ್ದು ನಮ್ಮ ಮಾತುಗಳನ್ನು, ಅವರು ನೋಡಬೇಕಾದದ್ದು ನಾವೆಸಗಿದ ಕೃತಿಗಳನ್ನು. ಇದು ಆದಿಮಾಯೆಯಿಂದಲೇ ನಿಯುಕ್ತಿಗೊಂಡಂತಹ ಕೆಲಸ. ಹಾಗಿರುವಾಗ ನಡೆಯುವುದು ಮುಂದೆ ಏನು? ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ನಡೆಯುತ್ತಿರುವಾಗ ಅವರು ಮಾತನಾಡಿದ್ರೆ ಅರ್ಥ ಉಂಟು? ಹಾಗಾದ್ರೆ ಅವರು ಮಾತಾಡುದು ಬೇಡ, ಅವರು ಸುಮ್ಮನೆ ಇರ್ಬೇಕು. ಸುಮ್ಮನೆ ಇರ್ಲಿ. ಚೇತನ ಕೊಡುವುದೇ ಇಲ್ಲ ಈಗ ನಾನು. ವಿಶೇಷವೇನು ಬಲ್ಲೆಯ? ಏನೋ? ನಿನ್ನ ಉದರದ ಒಳಗಿದ್ದದ್ದು ಬಂಗಾರವು. ಬಂಗಾರ. ಮತ್ತೆ ನೀನು ದೊಡ್ಡವ ಅನ್ನುವುದಕ್ಕೆ ಇನ್ನೊಂದು ಸಾಕ್ಷಿ ಬೇಕು. ಮತ್ತೆ ಆದ್ದರಿಂದಲೇ ನೀನು ದೊಡ್ಡವ. ಕುಂತಳಮಯವಾದಂತಹ ಉದರವನ್ನು ಹೊಂದಿದ್ದಿ ಎನ್ನುವ ಕಾರಣದಿಂದಲೇ ಅದಕ್ಕನ್ವರ್ಥವಾಗಿ ನಿನಗೊಂದು ಬಿರುದು ಕೊಡು. ಕನಕ ಗರ್ಭನು ನೀನು. ಆಕ್ಷೇಪ ಇಲ್ಲ, ಸ್ವೀಕಾರ ಮಾಡಿದೆ. ಹಾಗೆಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಆಯ್ತಾ? ಅಂದ್ರೆ ನಿನಗೂ ಕೊಡುವುದೇ ನನಗೂ. ಹೌದೌದು, ಬಿರುದು ಪ್ರಧಾನ. ಬಿರುದು? ಹೌದೌದು. ಯಾವುದಕ್ಕಾಗಿ? ಏನು ಮಾಡಿದ್ದಕ್ಕಾಗಿ? ನಿನ್ನ ಸಾಧನೆಗೆ. ಸಾಧನೆಯೋ? ಏನು ಸಾಧನೆ ಮಾಡಿ? ನನ್ನ ಉದರ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕೂ? ನಾನು ಮಾಡ್ಲಿಕ್ಕುಂಟು, ನೀನು ಹೊರಗೆ ಬಂದಿದ್ಯಲ್ಲ. ನೀನು ಹೊರಗೆ ಬರುವುದಿಲ್ಲ. ಹಾಗಲ್ವೋ? ಮತ್ತೆ ನಾನು ಮನ ಮೆಚ್ಚಿದ್ದೇನೆ. ಮೆಚ್ಚಿದಂತ ನನ್ನ ಕೊಡುಗೆ ನಿನಗೆ, ಆಯ್ತಾ? ಏನು ಸುಲಭ, ಅದು ಸುಲಭದಲ್ಲಿ ಕೊಡಲ್ಲ. ನಿನಗೆ ಯಾವುದು ಕಷ್ಟವೇ ಆಗುವುದಿಲ್ಲ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ. ಹೌದು, ನೀ ಹೊರ ಬಂದದ್ದು. ನೀ ಬಾಯಿ ಮುಚ್ಚಿದೆ ನೀನು. ಅದು ಬೇಕು ಅಂತಲೇ ಮುಚ್ಚಿದೆ. ಹೊರಗೆ ಬಂದದ್ದು ಎಲ್ಲಿಂದ? ನಾನು ಬಿಟ್ಟ ಪಥ. ಓ, ನೀನು ಬಿಡುವ ದಾರಿ ಅದಲ್ಲೋ? ನಿನ್ನಂತವನಿಗೆ ಹಾಗೆ ಬಿಡುವುದು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಸಂತೋಷ. ನಾನು ದೊಡ್ಡವಂತ ಗೊತ್ತಾಯ್ತಲ್ಲ, ಒಪ್ಪಿದ್ಯಲ್ಲ? ದೊಡ್ಡವ ಎನ್ನುವುದು ಗೊತ್ತಾಗಬೇಕಲ್ವಾ? ಇವನು ಅಳತೆ ಮಾಡ್ಲಿಕ್ಕೆ ಉಂಟಾ? ಶೋಧನೆ ಮಾಡಬೇಡವೇನೋ ನೀನು? ಆಡಿದ ಮಾತು ತಪ್ಪುವ ಬ್ರಹ್ಮನಲ್ಲ ಒಡಂಬಡಿಕೆ. ನನಗೊಂದು ದಾರಿ ತೋರೋ, ಹೀಗೆ ಬಾರೋ. ನನಗೊಂದು ದಾರಿ ತೋರೋ ಎನ್ನುವ ಹಾಗೆ ಅಪೇಕ್ಷೆ ಪಟ್ಟಿದ್ದಾನೆ. ಹಾಗಾದ್ರೆ ಅವನಿಗೆ ಅರಿವಿಲ್ಲದ ಹಾಗೆ ಗೊತ್ತಾಗಿದೆ ಏನು ಆಡುವುದಕ್ಕುಂಟು ಹೀಗೆ ಎನ್ನುವ ಹಾಗೆ. ಇದು ತನಕ ನಡೆದದ್ದು ಸರಿಯಾದ ದಾರಿ ಅಲ್ಲ ಎಂದಾದರೆ ಪಥ ನಿರ್ದೇಶನವನ್ನು ಈ ಮೂಲಕವಾಗಿ ನನ್ನಿಂದಲೇ ಬಯಸಿದ್ದಾನೆ. ಅಹಂಕಾರವನ್ನು ಹೊಂದಿದವನು
ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಉಂಟು? ಇಳಿಸಬೇಕು ಅಹಂಕಾರ. ಅದಕ್ಕಾಗಿ ನವದ್ವಾರಗಳನ್ನು ಬಂದಿದ್ದೇನೆ, ಸುಮ್ಮನಿದ್ದು ಬಿಡ್ತೇನೆ. ಸುರಥ ವೈದ್ಯರು ಕೇಳಿ ಮನ ಮೇಟಿಗರ್ವದಿ ಹರಿಯ ಜಠರವ ಪಗುದಲಿಗೆ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲೇ ಮರೆಗೊಂಡ ಧರಣಿ ಎಲ್ಲವನು ವಾದದಿ ಬಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ. ಈ ನಿಜವನ್ನು ತಿಳಿಬೇಕೆಂಬಂತಹ ಉದ್ದೇಶಕ್ಕಾಗಿ ಹರಿಯ ಜಠರ ಪ್ರವೇಶ. ಕಾಣಬಾರದೆ ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗ್ತಾ ಇದೆ ನಾನು ಏನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವ ಹೊರಗೆಂದು ಸರಿದು ಮೇಲಗೆ ತುದಿ ದೊರಗದಗಲು ಕೆಳಗಿಳಿದು ಅರಸಿ ಬಧವ ಗಾಣಲಿ ದರ ಹರಿದ ಇರದಿವ್ಯ ಸಹಸ್ರಗಾಲ ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾ ಹೊರಸಾರಬೇಕು. ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ತನ್ನ ದೇಹದ ನವದ್ವಾರಗಳ ಬಂಧನವಾಗಿದೆ. ಯಾರೇ ಆಗಲಿ, ಯಾವ ಜೀವಿಯಾಗಲಿ ತನ್ನ ದೇಹದ ನವದ್ವಾರಗಳ ಬಂಧನವಾಯಿತು, ಅಲ್ಲಿಗೆ ಜೀವನ ಮುಗಿಯಿತು. ಆದರೆ ಇಲ್ಲಿ ಹಾಗಲ್ಲ. ಇವ ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿದ್ದಾನೆ, ಆದರೂ ಉಸಿರಾಟವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನ ಯೋಗ್ಯತೆ ಏನು, ಎಷ್ಟು ಅಳತೆ ಮಾಡುವರು ಯಾರಿಂದ ಸಾಧ್ಯ? ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಂಡಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ? ಮಾತೆ ಆಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯ ನಾನು ಮಾಡಲೇಬೇಕು. ಹಾಗಾದ್ರೆ ಹೊರ ಹೋಗ್ಲೇಬೇಕು. ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತಹ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತಹ ಅಭಯದ ನುಡಿ, ಅಮ್ಮ ಸ್ಮರಿಸೆ ಭಕ್ತಿಯುಳ್ಳಾದಿ ಮಾಯೆಯ ಹರಿಯ ನಾಭಿ ಕಮಲನಾಳದೆಯೇ ಮೆರವ ಪಥ ಗೋಚರಿಸೆ ಪರಣ ಕ್ಷಣವೇ ಧೈರ್ಯದಲ್ಲಿ ಸತ್ವ ರಜ ತಮ ಗುಣತ್ರಯಗಳು ನನ್ನೊಳಗೆ ಏಕೀಭವಿಸಿದಲ್ಲ. ಆ ಕಾರಣವೇ ಇರಬೇಕು. ಯಾವುದೋ ಒಂದು ರೀತಿಯ ಜಾಡ್ಯ ನನ್ನ ದೇಹವನ್ನು ಆವರಿಸುತ್ತಲೇ ಇದೆ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವ ಹಾಗೆ ಮನಸ್ಸು ಬಯಸಿದ್ರು ಕಾಣುವಂತಹ ಜಲದಿಯಲ್ಲಿ ನಾನು ಮಲಗುವುದೆಂತು. ಏನು ಮಾಡೋಣ ಎನ್ನುವಾಗಲೇ ತೇಲಿ ಬಂತಲ್ಲ ಒಂದು ಆಲದ ಎಲೆ, ಕಿರಿದಾಗಿದೆಯಲ್ಲ ಎಲೆ ಎನ್ನುವ ಕಾರಣಕ್ಕಾಗಿ ತಿರಸ್ಕರಿಸುವ ಹಾಗಿಲ್ಲ. ಇದು ಮಾತೆಯ ಪ್ರಸಾದವೇ ಇರಬೇಕು. ಹಾಗಾದರೆ ನಾನೇ ಕಿರಿದಾಗಬೇಕು. ಸರಿ, ಬಾಲ ಮುಕುಂದನಾಗುತ್ತೇನೆ. ಕಾಲ ಹೆಬ್ಬೆಗಳನ್ನು ಚೀಪುತ್ತ ವಟಪತ್ರಶಾಹಿ ಆಗುವೇನು. ಬರುದಲಾಗವರನು ಸರಸಿಗದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಲಿಸಿ ನೋಡಿ ಮೆರವನ ಮೊಗದಿಂದ ಇರದೆ ಮೇಲಗೆ ನೋಡಲು ವರಪಂಚವದನ ನೀವು ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೀಳ್ಯದೊಳಗ ಅಚ್ಚರಿಯಾದುದೇ ನಿಮ್ಮೆಗೆ ಸುರಥ ವೈದ್ಯರು ಲಾಲಿಸಿ
ಅರಳಿದಂತಹ ತಾಮರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ ನಾಲ್ಮಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ, ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣುತ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರು ನೆಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿರ್ತೇನೆ. ಹರಿಯುವನಗಿದೆ ಯೋಗ ನಿದೆಯೋ ಇರದಿ ಗಣ್ಣದ ಗಿಲ್ಬಿಡಬ ಕಿರುಬರಳಿನಲ್ಲಿ ಹೊರಗೆಡಹೆ ತಲವರಿ ಬಡಿಯುತ್ತಲಿ
ಮುರಿದು ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತಾವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿದ್ದಾನೆ ನನ್ನ ಅಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾನೆ ಮುಂದೆ. ನೀನು ಕೂಡ ನನ್ನ ಹಾಗೆ. ಮನಸ್ಸಿಗೆ ಬಹಳ ಸಂತೋಷವಾಯಿತು. ಯಾಕೆ? ಯಾರೊಂದು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನು. ಅಂತಹ ವ್ಯಕ್ತಿ ಸಿಕ್ಕಿದ. ಅಪ್ಪ ಯಾಪ ಯಾಪ ಯಾಕಪ್ಪ ನನಗೆ ಜನ್ಮವನ್ನಿಚ್ಚಿ ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಹೇಳಪ್ಪ. ಏಕೆಪ್ಪ? ಏಕೆ ಅಪ್ಪ ನನ್ನ ಜನ್ಮ? ಹೇಳು ತಂದೆಯೇ. ಆರ್ಭಟ ಯಾಕೆ? ಆಯ್ತಾ ನಿನ್ನದು ಎಲ್ಲವೂ ಕೂಡ ಮುಗಿಯಿತಾ? ಉಳಿಲಿಲ್ಲ. ನಿನಗೆ ತಲೆ ಸಮಯ ಇಲ್ಲ. ನನ್ನ ತಲೆ ಸರಿ ಉಂಟಲ್ಲ. ಇಲ್ಲದೆ ನನ್ನ ಪರಿಸ್ಥಿತಿ ನಿನಗೇನು ಗೊತ್ತು? ಏನೋದು? ಬಹಳಷ್ಟು ಹೊತ್ತರಿಂದ ಈ ಕತ್ತಲುವಂತ ಜಲರಾಶಿಯಲ್ಲಿ ನನ್ನ ಜನ್ಮದಾತ ಯಾರು ಎಂಬುದಾಗಿ ನಾನು ಅರಸ್ತಾ ಇದ್ದದ್ದು. ಹೌದೇ? ಆ ವೇಳೆಗೆ ದೂರದ ನನ್ನ ಅಕ್ಷಿಗಳಿಗೆ ನೀನು ಗೋಚರಿಸಿದ್ದು. ಆಗ ನಾನು ಭಾವಿಸಿದ್ದು ನೀ ನನ್ನ ಅಪ್ಪರಾಗಿರಬಹುದು ಎಂಬುದಾಗಿ. ನಾನು ನಿನ್ನಪ್ಪ ಅಲ್ಲ. ಹಾಗಾದ್ರೆ ನಾನು ಕೂಡ ನಿನ್ನ ಅಪ್ಪನಲ್ಲ. ಇಬ್ಬರು ಕೂಡ ಅಪ್ಪ ಇಲ್ಲದವರ? ಹೌದಾ? ನೋಡುವುದಕ್ಕೆ ಹೋದರೆ ನಮ್ಮ ಸ್ಥಿತಿ ಒಂದೇ. ಹೌದಲ್ಲ? ಆದರೂ ಕೆಲವು ವ್ಯತ್ಯಾಸಗಳು. ಏನದು? ನಿನ್ನನ್ನು ನೋಡಿದಾಗ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆಯಲ್ಲ. ನಿನ್ನ ನಾನು ಗಮನಿಸಿದಾಗ ನಿನ್ನ ಮೇಲೆ ನನಗೆ ಯಾವುದೋ ಭಯ ಭಕ್ತಿ ಮೂಡುತ್ತಾ ಇದೆ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಹಾಗಿರಲೂಬಹುದು. ಏನೇ ಇರಲಿ. ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಯಾವ ರೀತಿಯೋ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು. ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ನಾನು ತಮ್ಮ. ನಾನು ಅಣ್ಣ, ನಾನು ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ನಿಜ. ಅಷ್ಟೇ ಸಾಕೆ. ಇನ್ನೇನು ಬೇಕಾ? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನಾಗಿದೆಯಾ ಅಣ್ಣ? ಹೊಟ್ಟೆಯ ಒಳಗೆ ತಳಮಳ, ಯಾವುದೋ ಒಂದು ರೀತಿಯ ಚೂರು ಚೂರು, ಏನನ್ನಾದರೂ ಹಿಡಿದು ತಿನ್ನಬೇಕೆಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ
ಇಬ್ಬರೊಟ್ಟಾಗಿದ್ದೇವೆ. ಆ ನಾವು ಬಹಳ ಸಮಯ ಬದುಕಬೇಕಾದ್ರೆ ಆ, ನೀನು ಹೇಳಿದಾಗೆ ನನ್ನದು ತಿನ್ನಲೇಬೇಕು. ಹೌದಲ್ಲ, ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ. ನಿಜ. ಆದ್ರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ಹೇಗೆ? ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಮೊದಲೇ ಗೊತ್ತಾಗಿದೆ ಎಂತ? ನಿನಗೆ ಸ್ವಲ್ಪ ಕಡಿಮೆ ಅಂತ. ಹಸಿವು ಕಡಿಮೆ ಅಂತ. ಅದನ್ನೇ ಹೇಳಿದೆ. ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ತೋಲು ಅಧಿಕವಾಗುತ್ತಾ ಉಂಟು. ಆಹಾ, ಇಬ್ಬರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಆ, ಒಂದೇ ಉಪಾಯ. ಏನದು? ಕಾಣುತ್ತಿರುವ ಈ ಜಲರಾಶಿಗೆ ಹಿಡಿದಾಗ ಅದರ ಒಳಗಿದಂತ ಜಲಚರಗಳ ಮೇಲೆ ಬರೋದಕ್ಕೆ ಸಾಧ್ಯ ಉಂಟು. ಹಿಡಿದು ತಿನ್ನಬಹುದಲ್ಲ. ತಡ ಮಾಡುವುದಲ್ಲ. ಪ್ರಾರಂಭ. ಇಲ್ಲೇ ಇದ್ದೇನೆ. ಇಲ್ಲಿ ಎಂತದ್ದನ್ನು ಹುಡುಕುವುದು? ನೀನೆಂತದಕ್ಕೆ ಒಬ್ಬ ಹೇಳಿದು? ಏ? ಹಸಿವೆಯನ್ನು ನೀಗಿಸುವ ಸಲುವಾಗಿ ನೀರಿನಲ್ಲಿಯೇ ಆಹಾರವನ್ನು ಹುಡುಕುತ್ತಾ ನಾವು ಹೊರಟವರು. ಹೌದಾ? ನೀನೊಂದು ಕಡೆ ಹೋದೆ, ನಿಜ. ನಾನೊಂದು ಕಡೆ ಹುಡುಕಿದೆ. ಸರಿ. ಏನಾದ್ರೂ ಸಿಕ್ಕಿತ? ಸಿಕ್ಕಿತು. ನನಗೂ ಕೊಡ. ಎಂತದ ಕೊಡುವುದು? ಸಿಕ್ಕಿದ್ದನ್ನು ಕೇವಲ ನೀರ ಗುಳ್ಳೆಗಳು ಮಾತ್ರ ನನಗೆ ಕಾಣುವುದಕ್ಕೆ ತಿನ್ನುವುದಕ್ಕಾಗುತ್ತದ? ಆಗುವುದಿಲ್ಲ ಅಂತ. ಅಪ್ರಯೋಜಕ. ನಾನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಏನದು? ನನಗೆ ಸಿಕ್ಕಿತು. ನೋಡ, ಕೈ ಬಿಡಿಸು. ಏನಿಲ್ಲ. ಕೈಗಲ್ಲು ಮತ್ತೆಂತದು? ಕಣ್ಣಿಗೆ ಬಿತ್ತು. ಹಾಗಾದ್ರೆ ಕಣ್ಣು ನೋಡುವ. ಕಣ್ಣಿನ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ, ಕಮಲದ ಮೇಲೆ ಕುಳಿತಿದೆ. ಏನು ಒಬ್ಬರೇ ತಿಂದು ಮುಗಿಸಿದ್ಯಾ ಏನು? ನಿನ್ನನ್ನು ಬಿಟ್ಟು ಹಿಡಿಯುವೇನೆ, ತಿನ್ನುವೇನೆ, ಗೊತ್ತಾ? ಜೊತೆಯಾಗಿಯೇ ಹಿಡಿಯುವೆ. ನನಗೆ ಬೇಕು. ನೋಡುವಯ್ಯ. ಎಲ್ಲಿಟ್ಟ?
ಇವನ ನೋಡುವುದಕ್ಕಿಲ್ಲ ಇರ್ತ ಕಪಾಳಕ್ಕೆ ಬಾರಿಸ್ತೇನೆ ಪಾಪಿ ಅಧಿಕ ಪ್ರಸಂಗಿ ನನಗೆ ಜೋರು ಮಾಡ್ತಾನೆ. ನಾನೇನು ಮಾಡಿದ್ದೇನು? ಮೊದಲೇ ಕತ್ತಲು ಕವಿದುಕೊಂಡಿದೆ, ಕಣ್ಣು ಕಾಣುವುದಿಲ್ಲ. ಹೌದು, ಎಡೆಯಲ್ಲೇ ಬಂದು ನನ್ನ ಕೈಯೊಳಗೆ ಸಿಕ್ಕಿಬಿದ್ದೆಯಲ್ಲ. ನಿಜ. ಪ್ರಾಣಿ ಎಂಬ ಹಾಗೆ ಭಾವಿಸಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಾನು ಕೂಡ ಹಾಗೆ. ಆವಾಗ ನಿನ್ನ ಧ್ವನಿ ಕೇಳಿತಲ್ಲ, ಹೇಗೆ? ಕೈ 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 ಕೈ. ನಾನು ಜೀವಿದ್ದೇನೆ. ಬಿಟ್ಟು ಬಿಟ್ಟಿದ್ದೇನೆ. ಒಳ್ಳೆದಾಯ್ತಾ? ನೋವಾಯ್ತಾ? ಆಗಿದೆ. ಸುಧಾರಿಸಿಕೋ. ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಹುಡುಕೋ. ಹರಿಸಿದನು ದೈತ್ಯನು ರೆದಿನ ಬರುವರೆನ್ನ. ಆಶ್ಚರ್ಯವಿದು. ಹರಿಯ ನಾಭಿ ಕಮಲ ನಾಳದಲ್ಲಿ ಧ್ಯಾನಾಸಕ್ತರಾಗಿದ್ದೆ. ಒಮ್ಮಿಂದ ಮೇಲೆ ಉದಿಸಿದಂತಹ ಧನುಜರೇರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಹೇಗೂ ಇವರ ಕೈಯಿಂದ ತಪ್ಪಿಸಿ ಬಾರಾದೆ. ಅಟ್ಟಹಾಸ ಕೇಳ್ತಾ ಇದೆ. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಿಟ್ಟೆ ಇಲ್ಲ. ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ಅಮ್ಮ. ಮಗನೇ ಬ್ರಹ್ಮ, ಅಮ್ಮ. ಭಯದಲ್ಲಿ ತತ್ತರಿಸುತ್ತಾ ಇದ್ದೀಯ. ಹೌದಮ್ಮ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತಡ. ಧನುಜರೀರುವರು ಹುಟ್ಟಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗಬೇಡ ಮರುಗಬೇಡ ವಿಧಾನ, ಮರುಗಬೇಡ ವಿಧಾನ. ನಾ ಶ್ರೀಹರಿಯ ಸೇರಿಹಗಾರಣದಿ ಅವರಿಗೆ ಏನಾಗಿದೆಯಮ್ಮ? ಅವನಿರುವ ನಿದ್ರೆಯೊಳಿನು ಶೀಘ್ರದೊಳ್ ಅಗಲಿ ಹೋಗುವೆನು. ಭರದೊಳೆಚ್ಚರಗೊಂಡು ದೈತ್ಯರ ತರಿದು ಕೊಡುವನು. ಭೀತಿ ಬೇಡ ಅದಕ್ಕೆ ನಾನೇನ್ ಮಾಡಮ್ಮ? ವರ ಸುದರ್ಶನವ ಗುಡುತ್ತಮಗೆ ನೀ ಮರೆಯೊಳಿಹುದೆಂದು. ಮರುಗಬೇಡ ವಿಧಾದ. ಮಗನೇ ಬ್ರಹ್ಮ, ಅಮ್ಮ. ದುಃಖಿಸಬೇಡ ಕಂದ. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವವಳಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಈಗ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೊ ಕಂದ. ತೊಲಗಿ ನಿಲಲಾಯೋಗ ಮಾಯೆಯು ನಳಿನ ನಾಭನ ತೊರೆದು ನಿದ್ರೆಯ ಕುಳಿತಿರಲು ಗಿರು ನಗೆಯ ಬೇರುದ ತನ್ನ ವದನದಲೆಯೇ. ಚೆನ್ನಾಗಿಯೇ ನಿದ್ದೆಯ ಆಳವನ್ನು ಸೇರಿದ್ದೆ. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ಜಲದಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಅದಾರು ಈ ಕಡೆಗೆ ಬರು. ಜಲದಿಯಲ್ಲಿ ಶೋಧಿಸುವ ವಿಧಿಯನ್ನು ಹಳರು ನಡೆದರುದಾಗ ಕಂಡ ನಳಿನ ನಾಭನ ನಿರದೆ ಉಳಿಸಿದನಾಗ ಕರ್ಮದಲ್ಲಿ. ಯಾರೆಲ್ಲ ಮೇಳೆಯ ನೀನು
ಎಷ್ಟು ಉದ್ದ ಎಳೆದರೂ ಪ್ರಯೋಜನ ಇಲ್ಲ. ಯಾಕೆ ನೀವು ಆರ್ಭಟಿಸುವುದು? ಕೇಳ್ತದ ನಿನಗೆ? ಕೇಳದು ಇನ್ನೇನು? ನಮ್ಮ ಹುಟ್ಟುಗುಣ ಹುಚ್ಚು ಗುಣವು. ಅದು ನಿನ್ನದು ಹುಟ್ಟುಗುಣ. ಹುಟ್ಟಿದಾಗಲೇ ಹೀಗೆ ಆರ್ಭಟಿಸುವುದು. ಆರ್ಭಟಿಸೇ ಹುಟ್ಟಿದ್ದು ನಾವು. ಆದ್ರೆ ಅದರ ಮುಂದೆ ನಿಮ್ಮದೇನೂ ಅಲ್ಲ. ಯಾವುದರ ಮುಂದೆ? ಆ ಭೋರ್ಗರೀತಿರುವ ಅದು ಕೇಳುವುದೇ ಇಲ್ಲ ನಮಗೆ. ನಿಮಗೆ ಕೇಳುವುದಿಲ್ಲ, ನಿನಗೆ ಮಾತ್ರ. ಆಹಾ ನಮ್ಮದೇ ನಮಗೆ ಕೇಳುವುದು. ಅದು ಹಾಗೆ ಹೆಚ್ಚು ಬೊಬ್ಬೆ ಹೊಡಿತಾರಲ್ಲ, ಹೌದು. ಆಮೇಲೆ ಅವರ ಕಿವಿ ಸರಿ ಇರುವುದಿಲ್ಲ, ಆದ್ರಿಂದ ನಿಮಗೆ ಕೇಳುವುದಿಲ್ಲ. ಹೌದಾ? ಮತ್ತೆ ನಿನಗೆ ಯಾಕೆ ಆಗ ಕೇಳಿಲ್ಲ? ಅದು ಹೆಚ್ಚಿಗೆ ಧ್ವನಿ ಕೇಳಿದ ಮಾತನ್ನೇ ಕೇಳಿಲ್ಲ ಅಂತ ಹೇಳಿ. ಹೆಚ್ಚಿಗೆ ಧ್ವನಿ ಕೇಳುತ್ತಾರಲ್ಲ ಅವರಿಗೂ ಕೂಡ ಕಿವಿ ಸರಿ ಇರುವುದಿಲ್ಲ. ಅದು ಧ್ವನಿಯಲ್ಲಿಯೇ ಕಿವಿ ಹಾಳಾಗಿ ಹೋಗ್ತದೆ. ಹೌದೌದು. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವೇ ಆಗುತ್ತಾ ಇದೆಯಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದೆ. ಹೇಗೆ ಕುಳಿತಯೋ? ಹೇಗೆ ಕುಳಿತುಕೊಳ್ಳುವುದು ಅಂದ್ರೆ ಹೀಗೆ ಅಲ್ಲ, ನೀರ ಮೇಲೆ ಮೇಲೆ ಹೇಗೆ ಕುಳಿತು? ಯಾವುದರ ಮೇಲೆ ಕುಳಿತೆ? ನೀರಿನ ಮೇಲೆ. ಒಂದು ಆಲದೆಲೆಯ ಮೇಲೆ. ನೀರಿನ ಮೇಲೆ ಅಲ್ಲ, ಎಲೆಯ ಮೇಲೆ. ಎಲೆಯ ಮೇಲೆ. ಅಣ್ಣ, ಇದು ಆಲದ ಎಲೆ. ಇದರ ಮೇಲೆ ಒಂದು ಪ್ರಾಣಿ ಕುಳಿತಿದೆ. ಆಲದ ಎಲೆ ಯಾವುದು ನಮಗೆ ಗೊತ್ತಾಗುದಿಲ್ಲ. ಪಕ್ಕದಲ್ಲಿ 2 ಪ್ರಾಣಿಗಳು ನಿಂತಿದೆ. ಅದೇನಿದೆ? ಹೌದಾ? ನೀವ್ಯಾಕೆ ತಿರುಗುವುದು? ಅದೆಲ್ಲಿಟ್ಟು ಪಕ್ಕದಲ್ಲಿ 2 ಪ್ರಾಣಿಗಳು ಕುಳಿತಿದೆ. ನಾನು ಅಂದದ್ದು ನಿಂತಿದೆ ಅಂತ. ಅದನ್ನು ನೋಡಿದಾಗ ನಾನು ಹೇಳಿದ್ದು ತಿರುಗುತ್ತಿದೆ ಅಂತ ಹೇಳಿದ್ರ, ನೀವು ತಿರುಗ್ತಾ ಇದ್ದೀರಿ. ಅದನ್ನು ನೋಡಿದಾಗ ಆಶ್ಚರ್ಯ ಆಗುತ್ತದ? ಇಲ್ವಾ? ಹಾಗಾದ್ರೆ ನಮಗೆ ಕಾಣಲಿಲ್ಲ. ನೀನೇ ಅದು. ನಾನಾ? ನೀನೇ ಅದು. ನೀವೇ ಅದು. ಹಾಗಾದ್ರೆ ನಾವು 3 ಪ್ರಾಣಿಗಳು ಒಂದೇ ಎಲೆಯ? ಹೌದು. 3 ಆದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಯಾಕೋ ಕುಳಿತುಕೊಳ್ಳುವುದಕ್ಕೆ ಒಂದೇ ಇರುವುದು. 3 ಎಲೆ. ಅದ್ಯಾಕೆ ಚಪ್ಪಾಳೆ ತಟ್ಟುವುದು? 3 ಎಲೆ ಕುಳಿತುಕೊಳ್ಳುವುದಕ್ಕೆ ಹೀಗೆ ಕುಳಿತುಕೊಳ್ಳುವುದು ಹಾಗೆ. ಒಂದೇ ನಿನಗೆ ಇಲ್ಲ, ನಮಗೆ ಬೇಡ. ಬಾಯಿ ಮುಚ್ಚು. ಆ ಬಾಯಿ ನನ್ನ ಬಾಯಿ ಮುಚ್ಚುವುದಕ್ಕೆ ಹೇಳಿದ್ದಲ್ಲ, ಮತ್ತೆ ನಿನ್ನ ಬಾಯಿಯನ್ನು ನೀನು ಮುಚ್ಚುವಂದೆ. ಹೌದಾ? ಯಾಕೆ? ನಿನ್ನ ಬಾಯಿಯೊಳಗಿರುವಂತಹ ಬೆಳ್ಳಗಿನ ಹಾಲು, ಅದರಿಂದ ಹರಡುವ ಭಲ್ಲದ ಬೆಳಕು ನಮ್ಮ ಕಣ್ಗಳಿಗೆ ಏನಾಯ್ತು? ಕುಕ್ಕುತ್ತದೆ. ಅದೆಂತ? ಕಣ್ಣಿಗೆ ಮುಕ್ಕುತ್ತದಲ್ಲ, ಕುಕ್ಕುತ್ತದೆ. ಸರಿ ಆಯ್ತಾ? ಮುಕ್ಕುತ್ತದೆ, ಕಣ್ಣು ಕೋರೈಸುತ್ತದೆ, ಕಣ್ಣುಕೋ ರೈಸುತ್ತದೆ, ಕಣ್ಣುಕೋ ರೈಸುತ್ತದೆ, ಕಣ್ಣುಕೋ ರೈಸುತ್ತದೆ. ಸರಿ ಆಯ್ತಾ? ಸರಿ ಆಯ್ತು. ಹಾಗೆ ಹೇಳ್ಬೇಕು ಅವನಿಗೆ, ಸರಿ ಅರ್ಥ ಆಗುತ್ತೆ. ಆಯ್ತಲ್ಲ? ಆಯ್ತು. ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸು. ಆ ಕಡೆ ಏನುಂಟು? ಅಲ್ಲಿ ಯಾರಾದರೂ ಇದ್ದಾರೆ, ಅದನ್ನು ಕಾಣ್ತಾರ? ನಿಮ್ಮ ಬೊಬ್ಬೆ. ಯಾವುದೂ ಇಲ್ಲ ಅಲ್ಲಿ. ನಿಮ್ಮ ಹೋಗಿ ಇದ್ರು ಹೋದಾರು. ಯಾರು ಯಾವುದೋ ಇದೆ ಎಂಬುದರಿಂದ ನೋಡುವುದಕ್ಕೆ ಹೇಳಿದ್ದಲ್ಲ. ಮತ್ತೆ ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ನಮ್ಮನ್ನು ನೋಡಬೇಕಿದ್ರೆ ನಮ್ಮಲ್ಲಿ ಕೇಳಬೇಕು. ಏನು ನೋಡಬಹುದೇ ಎಂದು. ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಏನೂ ಗೊತ್ತಿಲ್ಲ. ಮೊದಲು ಹೇಳಿದ್ದೇನೆ, ಬಾಯಿ ಮುಚ್ಚು, ಬಾಯಿ ಮುಚ್ಚು ಎಂದು. ಅರ್ಥವೇ ಆಗುವುದಿಲ್ವಾ? ಎಷ್ಟು ಹೇಳಿದ್ರು ಮಾಡ್ತಾ ಇದ್ದೀಯಲ್ಲ. ಈ ಹಲ್ಲು ಬಿಟ್ಟು ಅದು ನನ್ನ ಸ್ವಭಾವ. ಯಾರೋ ನೀನು? ನೀವ್ಯಾರು? ಅದು ಗೊತ್ತಿಲ್ವಾ? ಮತ್ತೆ ಇದು ಹೇಗೆ ಸರಿಯಾಗುದು ಬೇಕಲ್ಲ? ನಾವು ಸಾಮಾನ್ಯರಲ್ಲ. ಇಲ್ಲಿ ಕೇಳ. ವೀರರು, ಶೂರರು, ಧೀರರು, ಕನಗಂಭೀರರು, ಧೀರ ಶೂರರಹುದು ನೀವು.
ನಿಮ್ಮ ಗಾಂಭೀರ್ಯತೆಯನ್ನು ಕಂಡು ಅಂತರಂಗದೊಳಗೆ ಭೂರಿತೋಷವಂತೆನು. ಅದು ಅಂತರಂಗ ಅಂದ್ರೆ ಎಲ್ಲಿ? ಅದಿಲ್ಲಿ ಅದು ಏನಾಯ್ತಂತೆ? ಪೂರಿ ದೋಸೆ ಆ? ಆಯ್ತಾ? ದೋಷ ಆಯ್ತಾ? ಭೂರಿತೋಷವು ಕಾಣುವುದಿಲ್ವಲ್ಲ? ಪ್ರಕಟಗೊಳಿಸುವುದಷ್ಟೇ, ಅದು ಅನುಭವಕ್ಕೆ ಬರಬೇಕು. ಹೌದಾ? ಅಮಿತವಾದ ಆನಂದ ಎನಗಾಯಿತು. ಅಮಿತವಾದ ಆನಂದ, ಅಮಿತನ ಆನಂದ. ಅಮಿತನಲ್ಲ, ಮತ್ತೆ ಅಮಿತ ಆನಂದ. ಏನು ಹಾಗಂದ್ರೆ? ಆ? ಏನು ಹಾಗಂದ್ರೆ? ನೀವು ಸುಮ್ಮನೆ ಮಾತಾಡಬಾರದು, ನಾನು ಹೇಳುವುದನ್ನು ಕೇಳಬೇಕು. ನೀನು ಕೇಳಿದ್ರೆ ಅರ್ಥ ಆಗ್ಬೇಕಲ್ಲ. ಎಷ್ಟು ಅಮಿತನ ಆನಂದ. ಎದುರು ಬಂದ ಮಾತಾಡುದು ಅಷ್ಟು ಜೋರು. ನೀವಲ್ವಾ? ಅದು ಯಾರಿಗೆ ಅಮಿತನ ಆನಂದ? ಅದು ನನಗಾದದ್ದು ಅಂತ. ಅದು ಅಮಿತನನ್ನು ನೋಡಿಲ್ಲ ನಾವು. ಎಂತದು? ಅಮಿತನನ್ನು ನಾವು ಅಧಿಕವಾದ ಸಂತೋಷ. ಓ, ಹಾಗ? ಇದುವರೆಗೆ ಅಂತಹ ಆನಂದದ ಅನುಭೂತಿ ನನಗೆ ಆದದ್ದೇ ಇಲ್ಲ. ನಿಮ್ಮನ್ನು ಕಂಡೊಡನೆ ಆಯ್ತಲ್ಲ, ಆದ್ದರಿಂದಲೇ ಸಂತೋಷವಾಯಿತು. ನನ್ನೊಡನೆ ಮಾತನಾಡ್ತೀರಿ, ನಿಮ್ಮ ಗಮನ ಬೇರೆಡೆಗೆ ಉಂಟು. ಹೌದೌದೌದು. ಯಾರನ್ನೋ ಹುಡುಕುತ್ತಾ ಇದ್ದೀರಿ. ಒಂದು ಪ್ರಾಣಿಯನ್ನು ಓಡಿಸಿಕೊಂಡು ಬಂದವರು ನಾವು. ಆರ ಕಂಡಿರಯ್ಯ? ಒಂದು ಏಯ್! ಅರ್ಥ ಆಗ್ತದ ನಿನಗೆ? ಆರು ಅಂದರೆ ಯಾರು? ಆಗ ಮತ್ತೆ ಆರು 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 ಅಂತ ಹಾಗಲ್ಲ, ಆರ ಕಂಡೀರಿ. ನಾನು ಇದುವರೆಗೆ ಯಾರನ್ನು ನೋಡಿದ್ದೇ ಇಲ್ಲ. ಹೌದಾ? ನಾನೊಬ್ಬನೇ ಇದ್ದದ್ದು. ಯಾಕೆ ಇದ್ದಿ? ನನಗೇನೂ ಗೊತ್ತಿಲ್ಲ, ಈಗಷ್ಟೇ. ಇದುವರೆಗೆ ಪ್ರಶಾಂತವಾಗಿತ್ತು. ನೀವು ಬಂದು ಎದುರಿನಿಂದಲೇ ಹೀಗೆ ಮಾತನಾಡ್ತಾ ಇದ್ರೆ ಅದು ಅಲ್ಲೋಳ ಕಲ್ಲೋಳ. ಮತ್ತೆ ಯಾರಿಗಾದ್ರೂ ಅರ್ಥ ಆದೀತ? ನಾವು ನಡ್ಕೊಂಡು ಬಂದದ್ದಲ್ವಾ? ಬೊಬ್ಬೆ ಹಾಕಬಾರ್ದು ನೀವು, ಸುಮ್ಮನೆ ಇರಿ. ಕಾಣುತ್ತಾ ಇದೆಯಲ್ಲ ಈ ಜಲಧಿ, ಇದಕ್ಕೆ ನಾನು ಒಳ್ಳೆಯ ನನಗೆ ಹೊಡಿತ್ಯ. ನಿನ್ನ ಅಣ್ಣನಲ್ವೇ? ಪಾಪಿ ಮಗನೇ! ನೀನಾ? ಮುಸುಡಿಗೆ ಬಾರಿಸಿ ಕೊಂದು ಹಾಕ್ತೀನಿ ನಾನು ಅದು ಅಂತ. ಅದಕ್ಕೆ ನಾನು ಹೇಳುವುದಿಲ್ಲ ಅಂತ. ಅದಕ್ಕೆ ಬಾರಿಸಿ. ಅದಕ್ಕೆ ಹೇಳ್ಬೇಡ. ನಾನು ಒಳ್ಳೆಯ ಅವ ಅದಕ್ಕೆ ಬಾರಿಸ್ತಾನಂತೆ. ಅಂದ್ರೆ ಹೀಗಾಗುವುದಕ್ಕೆ ನಾನು ಹೇಳುವುದಿಲ್ಲ ಅಂದದ್ದು. ಅದಕ್ಕೆ ನಾನು ಹೇಳಿ ಅಲ್ವ ಇನ್ನಿಷ್ಟು ಹೆದರಿದ್ದು ಒಡೆಯ ಎನ್ನುವುದನ್ನು ಕೇಳಿ. ಹೆದರಿಯಲ್ಲ, ಮತ್ತೆ ಸಿಟ್ಟು ಬಂದದವನಿಗೆ. ಸಿಟ್ಟು ಬಂದದ್ದು. ಹೇಳಿದ್ದು ಎಂತದ್ದು ಹೇಳಿದ್ದು? ನಾನು ಜಲದಿಗೆ ಓಡೆ ಪೋಯ. ಹಾಗಲ್ಲ, ಜಲದಿಗೆ ಒಡೆಯ, ಒಡೆಯ ಜಲದಿಗೆ ಒಡೆಯ. ಹಾಗಲ್ವ, ನಾನು ಅಧಿಕಾರಿ ಅಂದದ್ದು. ಅಧಿಕಾರಿಗಳು ನಾವು. ನೀವೇನು ಅಧಿಕಾರಿ? ನಾವು ನಾನು ಅಧಿಕಾರಿ. ನಾಯಕ, ನಾನೇ ನಾಯಕ. ನೀನು ನಾಯಕ ಮಾತ್ರ, ಅಧಿಕಾರಿಗಳು ನಾವು. ಗೊತ್ತಾಯ್ತಲ್ಲ? ಏ ನಾಯಕ ಎಂತದ್ದು? ನಾನು ಅಧಿಕಾರಿ. ಏ ನಿಮಗೆ ಸಿಟ್ಟು ಬಂದದ್ದು ಯಾಕೆ? ಹೊರಒಂದು ಪ್ರಾಣಿ ನೋಡಿದ್ದೇವೆ. ನೀವು ಗೋಧಿ ಬಾಯಿ ಅಂತ ಕೇಳಿದ್ದಲ್ವಾ? ಹಾ. ಅದಕ್ಕೆ ಸಿಟ್ಟು ಬಂದದ್ದು. ಅದು ಇವನ ಹಾಗೆ ಅಲ್ಲ. ಮತ್ತೆ ಹೇಗೆ? ಅದರ ಬಣ್ಣ ಬಿಡಿ 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 ಬಿಡಿ. ಬಿಳಿ 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 ಬಿಳಿ. ಮತ್ತೆ ನಾನು ನೀನು ಹೇಗಿದ್ದೇನೆ? ಕರಿಯ ಆ? ಕರಿಯ. ಅದೆಲ್ಲುಂಟು ಅಂತ ನಾನು ಕರೆಯುವುದು? ಏ ಹಾಗಲ್ಲ, ನೀನು ಕಪ್ಪು ಅಂದೆ. ಓ, ನಾನು ಕಪ್ಪು. ನಿನ್ನ ಬಣ್ಣ ಕಪ್ಪು ಅಂತ ಹೇಳಿದ್ದು. ಗೊತ್ತಾಯ್ತು ಈಗ. ನೀನು ಕರ್ಪೂರ, ಅದು ಗೊತ್ತಾಯ್ತು. ನೀನು ಕಾಡುಂಗೊಳ್ಳಿ, ಅದು ಗೊತ್ತಾಯ್ತು. ನೀನು ಎಣ್ಣೆ ಮಸಿ. ಅದೊಂದು ಗೊತ್ತಾಗ್ಲಿಲ್ಲ. ಹಾಗೆಲ್ಲ ಅದು ಒಂದೇ ಭಾಷೆ. ಒಂದೇ ಭಾಷೆ. ಹೌದಾ? ಅದಕ್ಕೆ ಅರ್ಥ ಬೇರೆ ಹುಡುಕ್ಲಿಕ್ಕಿಲ್ಲ, ಅದುವೇ ಅದೇ ಅರ್ಥ. ಅದೇ ಅರ್ಥ ಅಂತ ಅವನ ತಲೆ ಹೇಗೆ? ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ನಿನ್ನ ತಲೆ ಕಪ್ಪು. ತಲೆ ಮಾತ್ರ ಅಲ್ಲ, ನನ್ನ ಮೈ ಬಣ್ಣ ಕಪ್ಪು. ಆದ್ರೆ ನೀನು ಪೂರ್ತಿ ಕಪ್ಪು. ಯಾವ್ದು ಕಪ್ಪು? ಯಾವುದು ಪೂರ್ತಿ ಕಪ್ಪು. ಏನು? ಆ ಪ್ರಾಣಿಗೆ ತಲೆಗಟ್ಟ ಇದು. ನಿನಗೆ ಒಂದೇ ಒಂದು ಶೀರ. ಶಿರ. ಶೀರ. ಶಿರ. ನಿನಗೆ ಶೀರ. ಏ, ಶೀರ. ನಾವು ಸರಿ, ನನ್ನದು ಶಿರ. ಶೀರ. ಆಯ್ತು. ಆ ಪ್ರಾಣಿಗೆ 2 ಕೈ. ಮತ್ತೆ ನಿನಗೆ 4 ಕರ್ರ. ಚತುರ್ಭುಜನು ನಾನು. ಏ ಕರ್ಬುಜನೇ. ಕರ್ಬುಜ ಅಲ್ವಾ, ಚತುರ್ಭುಜ. ಕರ್ಬುಜನೇ. ಚತುರ್ಬಾಹು ನಾನು. ಚತುರ್ಬಾವು. ಏನೋ ಬಾವು ಹೋಗ್ಲಿ. ಹಾ. ಆ ಪ್ರಾಣಿಯನ್ನು ತೋರಿಸು. ಏನು ಇಲ್ಲ. ನಿಮಗೀಗ ಏನಾಗುವುದು? ಹಸಿವೆ. ಹಸಿವೆ. ಯಾವಾಗ ಕರೀತಾರೆ ಅಂತ ಆಯ್ತು. ಹೌದು ಹೌದು ಹೌದು. ಹೊಟ್ಟೆ. ಎಲ್ಲರೂ ಕಾಯುವುದು ಅದಕ್ಕೆ. ಹಸಿವೆ ಎಂದ ತಿನ್ನುವುದಕ್ಕೆ ಯಾವಾಗ ಸಿಗುತ್ತಾ ಅಂತ. ತಿನ್ನುವುದಕ್ಕೆ ಇರುವುದು. ತಿನ್ನುವುದಕ್ಕೆ ಇರುವಾಗ ಮುಂದೆ ಏನಿದ್ರು ತೊಂದರೆ ಇಲ್ಲ, ಹೋಗು ತಿನ್ನುವುದೇ. ಹೋಗಿ ಹೋಗಿ. ನಾನು ಹುಡುಕುವುದಾದರೆ ಯಾರನ್ನು ಕೂಡ ಲೆಕ್ಕಕ್ಕೆ ಇಡುವುದಿಲ್ಲ. ಹಾಗಾದ್ರೆ ಅವನು ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿ ಅವನು ಸಹಿತ ನೀವು ಬಂದು ನನ್ನ ಮರೆ ಸೇರಿ ನಾನು ಸಲಹುತ್ತೇನೆ. ಅಮ್ಮ, ಅವನನ್ನು ಹುಡುಕಿ. ನೀವು ಸಹಿತ. ನೀವು ಹುಡುಕಿ. ನೀವು ಸಹಿತ.
ಅಲ್ಲಿಗೆ ಬಂದು ಬನ್ನಿ, ನಿಮ್ಮನ್ನು ಕಾಪು- ಪುರುಷೋತ್ತ! ಓಡುವ ಆಲೋಚನೆ ನಮ್ಮನ್ನು ಕಾಯಿಸ್ತಾನೆ. ಹೌದು. ಹಿಡಿ! ಇನ್ನು ಹೇಳಲಿಕ್ಕಿಲ್ಲ. ಮರ್ಮಕ್ಕೆ ಬಿದ್ದರೆ ಮತ್ತೆ ಹೇಳಲಿಕ್ಕಿಲ್ಲ. ಬೇಗಮ್ಮ! ಪ್ರಾಣ ಹೋಯ್ತಾ? ಈಗ ಹೋಗಿದೆ. ಸ್ವಲ್ಪ ತಿಂದು ಬರ್ತೇನೆ. ನೀನೆಲ್ಲಿಗೆ ಅಲ್ಲಿಗೆ ಬಾಯಿ ಹಾಕೋದು ಹಿಂದಿನಿಂದ? ಏನಾಯ್ತು ನಿನಗೆ? ಸ್ವಲ್ಪ ತಿಂದು ಬರ್ತೇನೆ ಅಂದೆ. ನೀನು ಸ್ವಲ್ಪ ಅಂತ ಹೇಳಿ ಪೂರ್ಣ ಮುಗಿಸಿದ್ದೆ, ಮತ್ತೆ ನನಗೆಲ್ಲುಂಟು? ನಾನು ರುಚಿ ನೋಡುವುದ ನಿನ್ನ ಹಾಗೆ ನನಗೂ ರುಚಿ ನೋಡ್ಬೇಕಲ್ಲ. ಮತ್ತೆ ಕೊಡ್ತೇನಲ್ಲ. ಆಗೋದಿಲ್ಲ. ನಾನು ಮೊದಲು ಮತ್ತೆ ನೀನು. ನನಗೆ ಮೊದಲು ಬೇಕು. ನನಗೆ ಬೇಕು. ನನಗೆ ಬೇಕು. ನನಗೆ ಜೋರುಂಟು ಹಸಿವೆ. ಅಮ್ಮ, ಇಬ್ಬರಿಗೂ ಮೊದಲೇ ತಿನ್ನುವ ಆಸೆ. ಒಂದು ಪ್ರಾಣಿ ಇರುವುದು. ಹೌದು. ಹೇಗೆ ತಿನ್ನಲಿ? ಏನು ಮಾಡುದಾ? ಒಂದು ಉಪಾಯ ಮಾಡುವ. ಏನದು? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಅದನ್ನು ಹಿಡಿದು ಇಲ್ಲಿಗೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು. ಸರಿ ಆಗ್ತದೆ. ಅಷ್ಟರವರೆಗೆ ಈ ಹೆಣ ಇಲ್ಲಿ ಬಿದ್ದಿರಲಿ. ಸ್ವಲ್ಪ ಹೊತ್ತಾಗಲಿ. ಹುಡುಕು. ನೋಡುವ. ಪಂಚಸಹಸ್ರ ವರ್ಷಗಳ ಕಾಲ ಹೋರಾಟ ನಡೆಸಿದೆ. ಜಯಸಿರಿ ನನಗೆ ಅಲಭ್ಯವಾಯಿತಲ್ಲ, ಏನು ಮಾಡೋಣ ಎನ್ನುವ ಹಾಗೆ ಆಲೋಚಿಸುತ್ತಲೇ ಮಾತೆಯ ಮೊರೆ ಹೊತ್ತೆ. ದುರದೊಳಸದಡವೆಂದಳಾಕೆ ಹರಣಗೊಳಿಸಬೇಕು ಅಂತಾದ್ರೆ ಕಪಟವೇ ಒಳ್ಳೆಯದು, ಅದನ್ನೇ ಮಾಡೋಣ ಮತ್ತೆ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ, ಮೆಚ್ಚಿದ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಪೌರುಷಕ್ಕೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು, ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಪೌರುಷಕ್ಕೆ ಮೆಚ್ಚಿದೆಗೆ ಮತ್ತೂ ಸಂತೋಷವಾಯಿತು. ಎಂತಹ ಪೌರುಷ ನಿಮ್ಮದು! ಸಾಹಸ ವೃತ್ತಿಯನ್ನು ನಾನು ಇದುವರೆಗೆ ಕಂಡದ್ದೇ ಇಲ್ಲ. ಹಾಗಾದರೆ ನಾನು ಮೆಚ್ಚಿದ್ದೇನೆ ಎನ್ನುವುದೇ ಅರ್ಥ. ನಿಮಗೇನು ಬೇಕು ಹೇಳಿ, ನಿನಗೇನು ಬೇಕು ಹೇಳು, ನಾನೇ ಈಯುತ್ತೇನೆ, ನಾನೇ ಕೊಡುತ್ತೇನೆ. ಅವನ ಮುಸುಡಿಗೆ ಬಾರಿಸು. ಅವನಿಗೆ 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 ಬಲದ ಕೈ ತೋರಿಸಿ ಎಡದ ಕೈಯಲ್ಲಿ ಬಾರಿಸಿ ತೋರಿಸುವ ಹಲ್ಲನ್ನು ಉದುರಿಸಿ ಬಿಡು. ಅದೇ ತಲೆ ಇಲ್ಲ ನಿಮಗಂತ. ಇನ್ನು ಬಲ ಇರುವ ಕೈಯಲ್ಲಿ ತೋರಿಸುವುದಂತೆ, ಮತ್ತೆ ಯಾವುದಕ್ಕೂ ಬೇಡದ ಎಡಗೈಯಲ್ಲಿ ಹೊಡೆಯುವುದು. ಈಗ ಅಷ್ಟೇ ಸಾಕಂತ. ಬಲಗೈಯಲ್ಲಿ ತ್ರಾಣ ಇಲ್ಲ ಅವನಿಗೆ. ಹಾಗೆ ಹಾಗೆ. ತ್ರಾಣ ಇರುವುದು ಎಡದ ಕೈಯಲ್ಲಿ. ಹೌದು ಹೌದು. ಹಾಗೆ ಹಾಗಾದ್ರೆ ನಾವು ಬೇಡವರಲ್ಲ, ಮತ್ತೆ ಕೊಡುವವರು. ನೀವು ಕೊಡ್ತೀರಾ? ನನಗೆ ಭರವಸೆ ಇಲ್ಲ. ಕೊಡ್ಬೇಕಿದ್ರೆ ಕರದಟ್ಟಿ ಭಾಷೆ ಕೊಡಬೇಕು. ಬೆಸುಕೊಂಬಾದನೆ ನಮ್ಮಿಂದ ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಗಿದಿರೆ ನಿನ್ನಯ ಕೈಗೆ ಬಲು ಸೊಲುಕಿದ ಮೂರ್ಖರ ನಿಮಗೆ, ತಕ್ಕುದಾದ ಮತವಿಕ್ಕುವೆ ಅದರಿವು, ತಕ್ಕುದಾದ ಮತವಿಕ್ಕುವೆ ಅದರಿವು, ನಗದು ಮೌರುಡ ವಿಕ್ರಮ ಮುಂದಗೆ, ಸಿಕ್ಕಿದಿರೆ ನಿನ್ನಯ ಕೈಗೆ, ಸಿಕ್ಕಿದಿರಿ ಮೂರ್ಖರು. ಅದೆಲ್ಲಿಯೋ ಮೂರು ಕಾರು. ನೀವಿಬ್ಬರು ಮೂರ್ಖರು. ಅದು ಹಾಗಾದ್ರೆ ಮೂರು ಕಾರು ನೀನಾ? ನಾವು ಇಬ್ಬರಂತೆ ಮೂರ್ಖರು. ಇಬ್ಬರು ಅವನು ಸೇರಿತು ಮೂರಲ್ವಾ? ಮೂರು ಕಾರು. ತಲೆ ಸರಿ ಇಲ್ಲದವರು ನೀವು. ತಲೆ ಸರಿ ಉಂಟು. ಸರಿ ಉಂಟಲ್ಲ, ಆಗ ಹೇಳಿದ್ರು ನೀನು ಸರಿ ಉಂಟು ಅಂತ. ಹೌದು ಸರಿ ಉಂಟು. ಸರಿ ಇಲ್ಲದ್ದು ಅಂದ್ರೆ ಅದಕ್ಕಿಂತಲೂ ಸರಿ ಉಂಟು ಅಂತ. ಹೆಚ್ಚಿನ ಸರಿ ಇಲ್ಲ. ಹೆಚ್ಚಿನ ಸರಿ, ಹೆಚ್ಚಿನ ಸರಿ ಇಲ್ಲ ಅದು. ಹೌದು 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 ಹೌದು. ಆದ್ದರಿಂದಲೇ ನೀವೇನಾಡಿದ್ದು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ವಚನ. ಬೇಡಿಕೋ ಸಾಧ್ಯ ಉಂಟಾ ನಿಮ್ಮಿಂದ? ಉಂಟಲ್ಲ. ಕೇವಲ ತ್ರಾಣದಿಂದ ಸಾಧಿಸುವುದಲ್ಲ ಅದು, ಮತ್ತೆ ಪ್ರಾಣವೂ ಇರಬೇಕು. ಇದೇ ಅಲ್ಲ. ಹಾಗಾದ್ರೆ ಅದನ್ನೇ ಕೊಡಿ.
ಅಣ್ಣ ಭಾಷೆ ಕೇಳಿ ಮೋಸ ಮಾಡಿದರಲ್ಲ, ನಮ್ಮನ್ನು ಸುಲಭದಲ್ಲಿ ಸೋಲಿಸಿ ಬಿಟ್ಟಾರಲ್ಲ. ಪ್ರಾಣ ಬಗ್ಗೆ ಕೇಳಿದರಲ್ಲ, ನಮಗೆ ಸಾಯುವ ಕಾಲ ಬಂದು ಹೋಯ್ತಲ್ಲ. ಸಾಯುವ ಕಾಲ ಮತ್ತೆ ಅಮ್ಮ, ಅಣ್ಣ ನಾನು ನಿನ್ನ ಅಣ್ಣನಲ್ವೇ? ಹೌದಾ? ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ತುಂಬಾ ಉಂಟು. ಒಂದು ಉಪಕಾರ ಮಾಡುವೆಯ? ಏನಣ್ಣ? ನನ್ನ ಬದಲಿಗೆ ನೀನೇ ಪ್ರಾಣ ಕೊಡುಗಮ್ಮ. ಆದೀತು. ಪ್ರಾಣ ಕೊಟ್ಟೆಯ? ಪ್ರಾಣ ಕೊಟ್ಟೆಯ? ಪ್ರಾಣ ಕೊಟ್ಟೆಯ ಅಂದೆ ಇಲ್ವಾ? ನನ್ನನ್ನು ಹೆದರಿಸಿಕೊಳ್ಳುತ್ತೀಯ ನೀನು? ಏನು ಕೊಡ್ಲಿಲ್ಲ ನಿನಗೆ, ಏನು ಆಗಲಿಲ್ಲ, ಆರ್ಭಟ ಯಾಕೆ ಪಾಪಿಯೇ? ನಾನು ತಲೆ ಕೊಟ್ಟು ನನ್ನ ಪ್ರಾಣ ಹೋಗುದಿಲ್ವೇನೋ? ಪ್ರಾಣ ಹೋಗುವುದೀಗ ತಲೆ ಕೊಟ್ಟು. ಅವಳು ಪ್ರಾಣವೇ ಕೇಳಿದ್ದು, ತಲೆ ಅಲ್ಲ. ತಲೆ ಕೊಟ್ಟರೆ ಪ್ರಾಣ ತಗೊಳ್ತಾನೆ. ನನಗೆ ಹೆದರಿಕೆ ಆಗ್ತದೆ. ಹೌದಾ? ನಿನಗೆ ಹೆದರಿಕೆ ಅಲ್ವಾ? ನೀನು ಪ್ರಾಣ ಕೊಡುವುದಂತೆ ನನಗೆ ಯಾಕೆ ಹೆದರಿಕೆ? ಹಾಗಾದ್ರೆ ನಿನ್ನ ತಲೆ ಮೊದಲು ಕೊಟ್ಟು ನೋಡು, ನಾನು ನೋಡ್ತೇನೆ ಹೇಗೆ ಅಂತ. ಪಾಪಿ ಮಗನೇ, ಪ್ರಾಣ ಕೇಳಿದ್ದು. ಹೌದಾ? ಅವನಿಗೆ ತಲೆ ಬೇಡ. ಬೇಡ, ನಾನು ಪ್ರಾಣ ಕೊಡುವುದಿಲ್ಲ. ಪ್ರಾಣ ಇರ್ಲಿ, ತಲೆ ಕೊಡು. ಹಾಗಾದ್ರೆ ನಾನು ತಲೆಯೂ ಕೊಡುವುದಿಲ್ಲ. ಅವ ಕೇಳಿದ್ದಾನೆ ಕೊಡ್ಬೇಕಲ್ಲ. ಹುಚ್ಚು ಬಿಡುವುದಿಲ್ಲ ನಿನಗೆ. ನಾನು ಪ್ರಾಣ ಕೊಡುವುದಿಲ್ಲ. ನನಗೆ ಬದುಕಲಿಕ್ಕೆ ನೀನು ಕೊಡು. ನಾನು ಕೊಡೋದಿಲ್ಲ. ಅದೆಲ್ಲ ಬೇಡ. ಇಬ್ಬರಿಗೂ ಪ್ರಾಣ ಕೊಡುವುದಕ್ಕೆ ಮನಸ್ಸಿಲ್ಲ. ಹೌದಾ? ಏನಾಮ ನಿನಗೆ ಏನಾದರೂ ಉಪಾಯ ಹೊಳೆಯುತ್ತದ? ನನ್ನ ತಲೆಗೆ ಈಗೀಗ ಯಾವ ಕರ್ಮವೂ ಹೋಗುದಿಲ್ಲ. ಅದು ಮೊದಲೇ ಹಾಳಾಗಿದೆ. ನನಗೆ ಸಿಕ್ಕುವಾಗಲೇ ಸರಿ ಇಲ್ಲ ಅದು. ಮತ್ತೆ ಹೇಗೆ ತಲೆಗೆ ಹೋಗುವುದು? ಒಂದು ಉಪಾಯ. ಪಾಪಿ ಅವ ಭವಿಷ್ಯ ಅವನೇ ಬುದ್ಧಿವಂತ. ಎಷ್ಟು ಮಂದಿಯನ್ನು ಹಾಳು ಮಾಡಿದರೆ ಯಾರಿಗೆ ಗೊತ್ತು? ಏನು ಬುದ್ಧಿವಂತರು? ನೀನು ಕೇಳಿದಂತೆ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ಒಂದು ಮಾತನ್ನು ನಡೆಸಿಕೊಡಬೇಕು. ಏನದು? ನಮ್ಮ ಈ ಪ್ರಾಣವನ್ನು ತೆಗೆಯುವ ಸಂದರ್ಭದಲ್ಲಿ ನಮ್ಮ ಮೈಗೆ ಒಂದು ತುಟ್ಟು ಕೂಡ ನೀರು ಸೋಕದ ನೆಲದಲ್ಲಿ ಪ್ರಾಣವನ್ನು ತೆಗೆಯುವೆಯ? ಸರಿಯಾದ ಬುದ್ಧಿಯನ್ನು ನೀವು ಉಪಯೋಗಿಸುತ್ತಿಲ್ಲ. ಅಲ್ಲ. ಬುದ್ಧಿ ಚೆನ್ನಾಗಬೇಕು ಅಂತಾದ್ರೆ ಜ್ಞಾನ ವೃದ್ಧಿಯಾಗಬೇಕು. ಅದಕ್ಕಾಗಿ ಕರುಣಿಸಿದ್ದೇನೆ. ನಾನು ಯಾರು ನೋಡಿ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ. ಘೋರ ದುರಿದ ಸಂಹಾರಣ, ಘೋರ ದುರಿದ ಸಂಹಾರಣ, ವಿನೋಧಾರಿ ರಮಾರಮಣ ನಾರಾಯಣ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನಾಯ ನಾರಾಯಣ. ಶಾಂತಾಕಾರಂ ಭುಜಗಜಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವಶಯನ, ಅನಂತನೇ, ಅವ್ಯಯನೇ, ಅಸ್ಪರ್ಶನೇ, ಅರೂಪನೇ, ಓ ಕರುಣಾಸಾಗರನೇ, ಇದೋ ನಾವು ಅನ್ಯಾಯವನ್ನೇ ಮಾಡಿದ್ದೇವೆ ಎಂಬಂತಹ ವಿಷಯ ನಮಗೆ ತಿಳಿಯಿತು ತಂದೆಯೇ. ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ, ಕ್ಷಮಿಸು ಎಂದು ಕೇಳುವುದಿಲ್ಲ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನದು? ನಮ್ಮ ಪ್ರಾಣ ಒಪ್ಪಿಸುವಂತ ಈ ಕಾಲದಲ್ಲಿ ನಾವು ಯಾರು, ನೀನು ಯಾರು, ನಮಗೂ ನಿನಗಿರುವಂತ ಸಂಬಂಧವಾದ ಏನು, ನಮ್ಮ ಹುಟ್ಟು ಯಾಕಾಯ್ತು, ಹೇಗಾಯ್ತು, ಜೊತೆಗೆ ಇದರಿಗೆ ನಮಗೆ ಯಾವುದೇ ನಾಮಧೇ ಇಲ್ಲ. ಒಂದು ಉತ್ತಮ ಹೆಸರನ್ನು ಅನುಗ್ರಹಿಸಿ ಅದು ಭವಿಷ್ಯತ್ತಿನಲ್ಲಿ ಹೇಳ ಹೆಸರಿಲ್ಲದೆ ಅಳಿವಾಗಬಾರದು, ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. ಕರುಣಿಸುವೆನು. ಕರುಣಿಸುದಲ ಭಯವನು, ಕರುಣಿಸುದಲ ಭಯವನು, ಜಂಘೆಯೊಳಿರಿಸಿ ದೈತ್ಯರ ನಿರಗಳನು ಸಂಹರಿಸುತ್ತಲೇ ಮೇದಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾ ಬೇಗ
ಕಮಲದೆ ಮೇರೆ ಭಗವಲದನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಇದುವರೆಗೆ ಭಯವಿಲ್ಲದೆ ವ್ಯವಹರಿಸಿದ ನಿಮಗೆ ಈಗ ಭಯವಾದುದು ಯಾಕೆ? ಇದುವರೆಗೆ ನಿಮ್ಮ ಲಕ್ಷ್ಯ ಇದ್ದದ್ದು ಕೇವಲ ಹಸಿವಿನ ಕುರಿತಾಗಿ ಮಾತ್ರ. ಹಾಗೆಂದು ನೀವು ಉಂಡಿದ್ದಕ್ಕಾಗಿ ಹಸಿವೆಯಾದದ್ದ? ಇದುವರೆಗೆ ಉಂಡವರೇ ಅಲ್ಲ. ಆದ್ದರಿಂದಲಾಗಿ ಹಸಿವೆಯನ್ನು ಹುಡುಕುತ್ತಾ ಇದ್ದವರು ನೀವು. ಆದರೆ ಈಗ ಜ್ಞಾನದ ಹಸಿವಿನ ಕುರಿತಾಗಿ ನಾನು ನಿಮಗೆ ಆಡಿದೆ, ಬದಲಾಗಿ ಜ್ಞಾನವನ್ನು ನೀಡಿದೆ. ಆಗ ನಿಮಗೆ ಅರ್ಥವಾಯಿತು ಬದುಕು ಎಂದರೆ ಏನು ಎನ್ನುವುದು. ಆದ್ದರಿಂದ ಬದುಕಿನ ಕುರಿತಾದಂತಹ ಭಯ ನಿಮ್ಮೊಳಗೆ ವಿಶೇಷವಾದಂತಹ ಹೊಣೆಗಾರಿಕೆಯನ್ನೇ ಸೃಷ್ಟಿಸಿದೆ. ಇದುವರೆಗೆ ಬದುಕಿದ್ದು ಬದುಕಲ್ಲ, ಮತ್ತೊಂದು ಬದುಕುಂಟು ಎನ್ನುವುದು ನಿಮಗೆ ವೇದ್ಯವಾಯಿತು. ಆದ್ದರಿಂದಲೇ ಆ ಬದುಕನ್ನು ನೀವು ಆಶಿಸುವುದಿಲ್ಲ. ನಾನು ತೋರಿಸಿದಂತಹ ವಿಶಿಷ್ಟ ಬದುಕಿನ ಕುರಿತಾಗಿ ಆಲೋಚಿಸುತ್ತಾ ನೀವು ನಿಮ್ಮೊಳಗಿರುವಂತಹ ದೌಷ್ಟ್ಯ ನಾಶವಾಗುವುದನ್ನು ಅಪೇಕ್ಷಿಸ್ತಾ ಇದ್ದೀರಿ. ಆ ಮೂಲಕವಾಗಿ ನಿಮ್ಮ ಹೆಸರು ಸ್ಥಾಯಿ ಆಗಬೇಕು. ಹೆಸರೇ ಇಲ್ಲದಂತಹ ನೀವು ಹೆಸರುವಾಸಿಯಾಗಬೇಕು ಎಂದಾದರೆ ಅದನ್ನು ಕರುಣಿಸುವವನು ನಾನೇ ಇದ್ದೇನೆ. ನಾನು ಅನ್ಯನಲ್ಲ ನಿಮಗೆ. ನನ್ನ ಮಕ್ಕಳೇ ನೀವು. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಅದರ ವೃತ್ತಾಂತವನ್ನು ನಾನೇ ವಿವರಿಸುತ್ತೇನೆ. ಎಲೆಯ ಮೇಲೆ ಎಳೆಯನಾಗಿದ್ದಂತಹ ನಾನೀಗ ಬೆಳೆದು ಬಿಟ್ಟಿದ್ದೇನೆ. ನೀವೀಗ ನನ್ನ ಮುಂದೆ ಎಳೆಯರಾಗಿದ್ದೀರಿ. ಎಳೆಯರಾದಂತಹ ನೀವು ನೀರಿನಲ್ಲಿ ಪರಿತಪಿಸಕೂಡದು. ವಿಶಾಲವಾಗಿ ಬೆಳೆದ ನನ್ನ ಜಂಘೆಯನ್ನು ಹೇರಿಕೊಳ್ಳಿ. ನಿಮ್ಮ ಜೀವನ ವೃತ್ತಾಂತವನ್ನು ಜಯ 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 ಜಯ. ನಿಮಗೆ ನಾನೇ ಹೆಸರಿರಿಸುತ್ತೇನೆ ತಂದೆಯಾಗಿ. ಮೃದು ಸ್ವಭಾವವನ್ನು ಹೊಂದಿದ ನನ್ನ ಮಕ್ಕಳಾಗಿದ್ದರು ಇದು ತನಕ ಕಠಿಣ ಭಾವವನ್ನೇ ಹೊಂದಿದಿರಿ. ಅದಕ್ಕನುಗುಣವಾಗಿ ಅನ್ವರ್ಥನಾಮ ಮಧು ಕೈಠಬ ಎನ್ನುವ ಹೆಸರನ್ನಿರಿಸುತ್ತೇನೆ. ನಿಮ್ಮ ಅಪೇಕ್ಷೆಯಂತೆ ನಾನೇ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಮಧುಸೂದನನಾಗುತ್ತೇನೆ, ಕೈಠಬ ಅಂತಕನಾಗುತ್ತೇನೆ. ನಿಮ್ಮ ದೇಹದಲ್ಲಿರುವ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಅದಕ್ಕೆ ಮೇಧಿನಿ ಎನ್ನುವ ಹೆಸರನ್ನಿರಿಸುತ್ತೇನೆ. ಆ ಮೂಲಕವಾಗಿಯೂ ನಿಮ್ಮ ಹೆಸರು ಸ್ಥಾಯಿಯಾಗಿ ಉಳಿಯುತ್ತದೆ. ಹಾಗಾದ್ರೆ ಆ ಮೇಧಿನಿಯಲ್ಲಿ ನೂತನವಾದಂತಹ ಸೃಷ್ಟಿಯನ್ನು ಮಾಡುವವನಿದ್ದಾನೆ ಬ್ರಹ್ಮದೇವ. ಇದುವರೆಗೆ ನಿಮ್ಮ ಭಯದಿಂದ ಅಂಜಿದಂತಹ ಅವನನ್ನು ನಾನು ಅಭಯವಾಕ್ಯವನ್ನಾಡುವುದರ ಮೂಲಕವಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸತ್ಯಲೋಕದತ್ತ ಕಳುಹಿಸಿಕೊಟ್ಟಿದ್ದೆ. ನಿಮ್ಮಲ್ಲಿ ಆಶಾಭಾವನೆ ಒಡಮೂಡುವುದಕ್ಕಾಗಿ, ಅದರಲ್ಲಿ ನೂತನವಾದಂತಹ ಸೃಷ್ಟಿಯನ್ನು ನಿಯಂತ್ರಿಸುವುದಕ್ಕಾಗಿ ಇದುವರೆಗೆ ಮೊದಲೈಕ್ಯನಾದವನು ಹರ ಎನ್ನುವವನು, ಅವನನ್ನು ಕೈಲಾಸದತ್ತ ಲೋಕ ನಿಯಂತ್ರಣಕ್ಕಾಗಿ ಕಳುಹಿದ್ದೇನೆ. ನಾನು ಲೋಕಪಾಲಕನಾಗಿ ವೈಕುಂಠವಾಸಿಯಾಗಬೇಕು ಅಂತಾದ್ರೆ ನಿಮ್ಮ ಇಂಗಿತವನ್ನು ಪ್ರಥಮತಃ ಪಾಲಿಸಲೇಬೇಕು. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದುವೂ ಕೂಡ ನಿಮಗೆ ಸೋಕದ ಹಾಗೆ ಪ್ರಾಣವನ್ನು ಹೀರುತ್ತೇನೆ. ಇದೋ ಕೊಡಿ ನನಗೆ ಪ್ರಾಣವನ್ನು. ಜಯ 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 ಜನನಿಯ ಜಯಲೆ ಮಾಲಿನಿಯೋ ವರದನೋ ಜಪೇಕ್ಷೆಯಲ್ಲಿ ಕಾಮಿನಿಯೋ ವರದನೋ ಜಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆಯನು ಕಲೆ ಕನಕ ಗರ್ಭನ ತಪವನು ಕೈವೆಯನು ಕಲೆ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಮನದಿ ಯೋಚಿಸಿದಳು
ಲೋಕದಲ್ಲಿ ಯೋಗ್ಯವಾದಂತಹ ತಂದೆ ತಾಯಿಗಳನ್ನು ಪಡೆಯಬೇಕಾದ್ರೆ ಯೋಗವೂ ಬೇಕಂತೆ ಭಾಗ್ಯವೂ ಬೇಕಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನನಗೆ ಯೋಗ ಉಂಟು, ಭಾಗ್ಯ ಉಂಟು. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ದಾಂಪತ್ಯ ಎನ್ನುವಂತ ಬಳ್ಳಿಯಲ್ಲಿ ಅರಳಿದ ಹೂ ನಾನು. ಹುಟ್ಟಿರುವಂತ ನನಗೆ ಮಾಲಿನಿ ಎಂಬುದಾಗಿ ಹೆಸರನ್ನಿಟ್ಟವರಿದ್ದಾರೆ. ಇಲ್ಲಿ ಅವರಿಗೆ ಯಾವುದೋ ಒಂದು ರೀತಿಯ ಕೊರತೆಯನ್ನು ಮಾಡಲಿಲ್ಲ. ಯಾವಾಗಲೂ ಅಮ್ಮನ ಬಳಿಗೆ ಹೋಗುವಂತ ಸಂದರ್ಭದಲ್ಲಿ ಪ್ರೀತಿಯಿಂದ ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವರು ನನ್ನ ಜನನಿ. ಆದ್ರೆ ಇಂದು ಮಾತ್ರ ಅಂತಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಯಾಕಮ್ಮ ಕಣ್ಣೀರು ಎಂಬುದು ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮ ಹೇಳಿದ ಮಾತನ್ನು ಕೇಳುವಾಗ ಹೊರಸಿಡಲು ಎರಗಿದಂತ ಅನುಭವವಾಗಿ ಹೋಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರನ್ನು ದೇವಲೋಕ ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ಸುರಲೋಕದ ಕಡೆಗೆ ಕಳುಹಿಸಿಕೊಟ್ಟರೆ ಆ ಸುಮನಸರು ಮೋಸದಿಂದ ಕೊಂದಿದ್ದಾರೆಂಬುದೇ ಹೇಳಿದ್ರು. ಆವಾಗ ಅಮ್ಮನ ಧೈರ್ಯದ ಮಾತೊಂದನ್ನೇ ಹೇಳಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ನನ್ನ ಅಣ್ಣಂದಿರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಸುರಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೂ ಹೇಳು, ನಾನು ಮಾಡ್ತೀನಿ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇಳಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡು ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಂತಹ ಸಂದರ್ಭದಲ್ಲಿ ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಚೆಲುವಿಕೆಯನ್ನು ಕೂಡಿಕೊಂಡಿದ್ದೇನೆ. ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಇಲ್ವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂದದಿ ತಪಸ್ಸನ್ನು ಆಚರಿಸಬೇಕು. ನಮಗೆ ಯಾವ ರೂಪ ಬೇಕು ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪವನ್ನು ತಾಳುತ್ತೇನೆ. ಎಂದೋ ತಪಸ್ಸನ್ನಾಚರಿಸುವುದಕ್ಕೆ ಕುಳಿತವನು ನಾನು. ಒಂದೊಮ್ಮೆಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯ್ತಲ್ಲ. ಎಚ್ಚರಗೊಂಡಂತಹ ನಾನು ಸುತ್ತಲೂ ಕಣ್ಣು ಹಾಯಿಸಿ ನೋಡಿದರೆ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಗಿಡ ಮರಗಳೆಲ್ಲ ಬಾಡಿದೆ, ಸರೋವರಗಳೇ ಬತ್ತಿದೆ. ಆಕಾಶದೆತ್ತರಕ್ಕೆ ಹಾರಬೇಕಾದಂತಹ ಹಕ್ಕಿಗಳೆಲ್ಲ ವಿಲವಲನೆ ಒದ್ದಾಡಿ ಧರಿಗೆ ಬೀಳುತ್ತಾ ಇದೆ. ಇದೆಲ್ಲ ಯಾಕಾಯ್ತು, ಹೇಗಾಯ್ತು, ಯಾರಿಂದಾಯ್ತು ಎಂಬುದಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಏನಾಶ್ಚರ್ಯವಿದು. ದಿತಿ ಸುತೆಯಾದಂತಹ ಮಾಲಿನಿಯು ಯೋಗ್ಯ ಸುತನನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮಾರಿಸಿ ಮಹಿಷಿ ರೂಪವನ್ನಾತು ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದಂತಹ ಈ ಕೃತ್ಯದಿಂದಾಗಿ ಈ ಸುಭಾಷಕನ ತಪಸ್ಸಿಗೆ ಭಂಗವಾಯಿತು. ನಾವೆಲ್ಲ ಲೋಕದ ಒಳಿತಿಗಾಗಿ ತಪಸ್ಸನ್ನಾಚರಿಸುವವರು. ಅದು ಸದುದ್ದೇಶವಾದ ತಪಸ್ಸು, ಇವಳದ್ದು ದುರುದ್ದೇಶವಾದ ತಪಸ್ಸು. ಇವಳು ಮಾಡಿದ ಕಾರ್ಯ
ಕುಲಕ್ಕೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದೇ ಇಲ್ಲ. ಇವಳನ್ನು ಹೀಗೆ ಸುಮ್ಮನೆ ಬಿಟ್ಟೆಂದಾದರೆ ನಾಳೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂಥದ್ದು ದುಷ್ಟದ ಹಾದಿಯನ್ನು ಹಿಡಿಯುತ್ತಾರೆ. ಹಾಗಾಗಬಾರದು. ಇವಳಿಗೂ ತಕ್ಕದಾದ ಶಿಕ್ಷೆಯಾಗಬೇಕು. ಯಾವ ರೀತಿ? ಆಹಾ, ಇವಳು ತಪಸ್ಸನ್ನು ಆಚರಿಸಿದ್ದು ಹೇಗೆ? ಮಹಿಷಿ ರೂಪದಿಂದಲ್ವೇ? ಹಾಗಾಗಿ ಮಹಿಷಿ ರೂಪವನ್ನ ಅಂತೂ ತಪಸ್ಸನ್ನು ಆಚರಿಸಿದಂತ ಈಕೆ ಉದರದಲ್ಲಿ ಇನ್ನು ಮುಂದಕ್ಕೆ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪಾರಿಮಾರ್ಜನೆ ಸಿಗದೆ ಹೋಗಬೇಕು. ಸುಭಾಷಕನ ಶಾಪ. ಇನ್ನು ನಾನಿಲ್ಲಿ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ತಪಸ್ಸಿಗಾಗಿ ಯೋಗ್ಯವಾದಂತಹ ಸ್ಥಳವನ್ನು ಅರಸುತ್ತಾ ಮುಂದುವರಿತೇನಂತೆ. ಮಾಲಿನಿ ಮಣಿಯನೆ ಬಳಲೆ ಕಭೂ ಸಾನೋರಾಗದೆ ಹೇಳು ಮನದಿರವನ್ನೋ ನಾವಿದಂದ ಕಮಲಜ ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಅರುಣ ಸಾಗರ ದೇವ ಪರಮೇಶ್ವರಕ್ಕೆ ಅಂಗೈಯಾದ ಹರುಜಾದಲೆ ಮನದಿರವ ಹರುಜಾದಲೆ ಮನದಿರವ ಧೀರನಾಗಿಗ ತರಳನ ಬಯಸೇನ ಧೀರನಾಗಿಗ ತರಳನ ಬಯಸೇನ ವಿರತಿ ಘೋರ ತಪವ ದೇವ ಬ್ರಹ್ಮದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಕಣ್ಣುಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಮಗಳು ನಗುತ್ತಿರುವಂತ ನಿಮ್ಮ ಮಂಗಳ ಮನೋಹರವಾದ ರೂಪವನ್ನು ಕಂಡಂತ ನಾನೇ ಧನ್ಯಳು ಸ್ವಾಮಿ. ಒಳ್ಳೆಯದಮ್ಮ. ನನ್ನ ಭಕ್ತಿಗೆ ಮೆಚ್ಚಿದಂತ ನೀವು ಏನು ಬೇಕು ಕೇಳಿಕೋ ಮಗಳೆಂಬುದಾಗಿ ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಲಿ. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಬ್ರಹ್ಮದೇವ, ಮಗಳೇ, ಎಂತಹ ಮಾತನ್ನು ಹೇಳುತ್ತಾ ಇದ್ದೀರಿ ನೀವು. ಯಾಕಮ್ಮ? ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಳಲಾಗುತ್ತಾನೆ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿಯಲ್ಲಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಲ್ಲಿ ಹೇಳಲಿ ಬ್ರಹ್ಮದೇವ? ಮರುಗದಿರು ಮಾಲಿನಿಯೇ ಮಾಲಿನಿಯೇ ಮುನಿವರ ಬರೆದ ವಚನವು ತಪ್ಪಲರಿಯದು ಮುನಿವರ ವರೆದ ವಚನವು ತಪ್ಪಲರಿಯದು ತರಳ ಬಗೆಸನ ಜಯನೇಸದರೋ ನುದರದಲ್ಲಿ ಮುಂದೆ ಧುರಬರ ತ್ರಯ ಜಗದಿ ಮೆರೆಯುವನೋ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯಾಗ ಮರುಗದಿರೋ ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀರು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶ್ವಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗ್ಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾನನಾಗಿರ್ತಾನೆ. ಹೌದೇ? ನಿಜಗ ವಲ್ಲಭನಾಗ್ತಾನೆ. ಜ್ಞಾನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ.
ದೇವಿ ವೃತ್ತಾರದ ಸಾಗಿದ ಕೃತ್ರಿಮಾದಿಂದಲೇ ತನ್ನ ಪುತ್ರರೆಲ್ಲರೂ ದುರದಿ ಮಡಿದರೆಂಬುದ ಕೇಳಿ ಜಗದಿ ಶೋಕಿಸುತ್ತ ಜಯನಮೋ ಜಗದೀಶ್ವರ ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವನ್ನು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಯುಧಿತಿ ದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯೋದೆ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೇ ಮಗಳಾದಂಥ ಮಾಲಿನಿಯನ್ನೇ ಇದಕ್ಕೆ ಸಾಧನವ ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂಥ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂಥ ಯುದ್ಧನ್ಮಾಲೆಗೆ ಲೇಖನ ಬರೆಯಿಕೊಟ್ಟೆ. ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂಥ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂಥ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವ ನನ್ನಲ್ಲಿ ಯಾರಿದ್ದಾರೆ? ಶೋಣಿತಾಪುರದಲ್ಲಿ ದಾನವರಿಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದವರು ಇಂದಿನ ದಿವಸ ಅಂತಃಪುರವನ್ನೇ ಸೇರಿಕೊಂಡು ಈ ರೀತಿಯಾಗಿ ಕಣ್ಣೀರನ್ನು ಇಳಿಸುತ್ತಾ ಇದ್ದೀರಿ ಅಂತಾದ್ರೆ ಏನು ಕಾರಣ? ದೇಶದ ಸುತರನೆಲ್ಲ ವಧಿಸಿದರು ದಿವಿಜರೆಲ್ಲ ಕಧನ ನಾಲ್ವ ಅಘಟರ್ಯಾರಿಗೆ ಅಘಟರ್ಯ ನನ್ನ ಮನೆ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ಈಗೇನು ಕೊರತೆ ಬಂತು? ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಕಂದ ಮಗಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ಕದನದ ಕೊನೆಯಲ್ಲಿ ಈ ಲೋಕದ ಯಾತನೆಯನ್ನು ಮುಗಿಸಿಬಿಟ್ಟು ದೇವತೆಗಳು ಶಂಕರ. ಆದರೆ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು ಮಗನೇ. ಆಸೆಯ ಕುಡಿ ಕಮರುತ್ತಾ ಇದೆ. ಆದರೂ ನನ್ನ ಉದರಾಗ್ನಿಯಲ್ಲಿ ಹೊಗೆಯ ಹೊಗೆಯ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಂಡು
ನುಂಗಿದಂತಹ ವೀರಾದಿ ವೀರರನ್ನು ಆ ದೇವತೆಗಳು ಮೋಸದಿಂದ ಕೊಂದು ಕೆಡಹಿದ್ದಾರೆ. ಹೌದು ಮಗನೇ. ಬಿಡಿ ಚಿಂತೆ ಬಿಡಿ ದುಃಖ, ಆ ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನಾನು ಬರ್ತೇನೆ. ಕೊಡಿಯಪ್ಪ. ಇದರಾಗಿ ಬಂದಂತಹ ಸುಮನಸರನ್ನು ದುರಾಮುಖದಲ್ಲಿ ತಲೆ ಬಡಿದಿದ್ದೇನೆ. ನಾಕದ ಪೀಠ ಬರಿದಾಗಿದೆ. ಆಶ್ಚರ್ಯವೇ ಸರಿ. ದೇವತೆಗಳನ್ನೆಲ್ಲ ಸಮರ ಮುಖದಲ್ಲಿ ಸೋಲಿಸಿ ನಾಕದ ಪೀಠವನ್ನೇರಿ ವಿಜೃಂಭಿಸುತ್ತಾ ಇರುವಂತಹ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದವ ಬಲವಾದ ರೆಕ್ಕೆಗಳಿಂದ ನನ್ನನ್ನು ಬಡಿದೆಬ್ಬಿಸಿದೆ. ಯಾರು ನೀನು? ಈ ಲೋಕದಲ್ಲಿ ನಿನಗೆ ಈ ರೀತಿಯ ಪಾರುಪತ್ಯವನ್ನು ಕೊಟ್ಟವರು ಯಾರು? ನಿನಗೆ ನನ್ನಲ್ಲಿರುವಂತಹ ಸುಮನಸರನ್ನು ಭವರದ ಮೂಲಕ ಸೋಲಿಸಿ ಸುರಗದ್ದುಗೆಯನ್ನು ಪಡೆದಕ್ಕಾಗಿ ಬಂದೆ. ನಮ್ಮ ಸಾಧನೆ, ನಿನ್ನ ಸಾಧನೆ ಎಲ್ಲವನ್ನು ಕುಗ್ಗಿಸುವುದಕ್ಕಾಗಿ ಬಂದವ. ಯಾರು ನೀನು? ಸಾಮಾನ್ಯದವನಲ್ಲ.
ಬಂದಿದ್ದೇನೆ. ಸುರಪನಿಗೆ ಸುರಪೀಠವನ್ನು ಒಪ್ಪಿಸಿದ್ದೇನೆ. ಸಂತೋಷದ ವಿಷಯವನ್ನು ತಿಳಿಸುವುದಕ್ಕಾಗಿ ಯಕ್ಷಲೋಕವನ್ನು ಹರಹರಿಸಿ ಭಯದಿಂದ ನಡುಗುತ್ತ ಭರದೆ ನಡುತ್ತಾಗ ಎಳೆದರೋ ಯಾರದು? ಮಾಲಿನಿ ಅಮ್ಮ. ಯಾರ ನೀನು? ನಾನು ಮತ್ತೆ ನಿಮ್ಮ ಗಂಡ ಒಟ್ಟಿಗೆ ಎಲ್ಲಿಗೆ? ಶಿವಪುರಕ್ಕೆ ಹೋದ್ದಲ್ವ? ಯಾಕೆ? ಉದ್ದಕ್ಕೆ ಗಿಡ್ಡಾಗಿತ್ತಲ್ಲಿ ಯುದ್ಧಕ್ಕೆ ಯುದ್ಧಕ್ಕಾಗಿ ನನ್ನವರ ಜೊತೆಯಲ್ಲಿ ದೇವಲೋಕಕ್ಕೆ ಹೋದವ ನೀನು. ನಮ್ಮ ಊರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಮಾಲಿನಿ ಗುಣಮಣಿ ಮಾಲಿನಿ ಗುಣಮಣಿ ಸುರಜಾಲವ ಗೆಲ್ಲಲೆಂದು ಯಾವುದು? ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈಗಿರಂತ ನಿಮ್ಮಯ ರಮಣ ಲೀಲೆಯೊಳೈಗಿರಂತ ನಿನ್ನಯದ ಏನದು? ಮುಗಿಸಿದ್ದು. ದಯ ಮಾಡು. ಅವ ನವ ನವ ಕೈ ಮುಗಿಯುವುದಾ? ನಮೋ ನಮ. ನಮ ನಮ ಎದ್ದೇಳು. ಅವ ಓ ನಾನು ಮತ್ತು ನಿಮ್ಮ ಗಂಡನವರು ಇಡೀ ಸೇವೆಯನ್ನು ಸೇರಿಸಿಕೊಂಡು ಹೋದೆವಮ್ಮ ಮೇಲೆ. ಯಾಕದು? ಒಟ್ಟಿಗೆ ಇರ್ಲಿ ಅಂತ. ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದವರ ನೀವು? ಹೌದೆವ. ಹೋದ ಕೂಡ್ಲೆ ಬಂದಿರು. ಯಾರು? ಹನುಮನೀಶರು. ಅದ್ಯಾರ? ಹನುಮನೀಶರು. ಅದು ಅಧಿಮಿಷರೆಲ್ಲ ಆಗಿರ್ಬೇಕು. ಹನುಮನೀಶರೆಲ್ಲ ಬಂದಿರಮ್ಮ. ಎಲ್ಲರೂ ಒಟ್ಟಿಗೆ ಬಂದ್ರು ಈ ಸಾಲ. ಏನಾಯ್ತು? ಎಲ್ಲರಿಗೂ ಒಟ್ಟಿಗೆ ಹೊಡೆದ್ರಮ್ಮ. ಹೌದೇ? ಎಲ್ಲ ಒಟ್ಟಿಗೆ ಓಡಿ ಓಡಿ ಹೋದ್ರಿ? ಹೋಗ್ಲಿ. ಆಮೇಲೆ ಕೊನೆಗೆ ಗುರುವಪ್ಪ ಬಂದ. ಅದ್ಯಾರು? ಅಲ್ಲಿ ಅಧಿಕಾರಿ. ಅದು ಸುರಪ್ಪ ಆಗಿರ್ಬೇಕು. ಶಿವಪ್ಪ. ಸುರಪ್ಪ ಬಂದಮ್ಮ. ಬಂದು ನಿಂತ. ನಿಂತ ಕೂಡಲೇ ನಮ್ಮ ರಾಯರು ಹೀಗೆ ನೋಡಿದ್ರು. ನೋಡಿ ಹೇಳಿದ್ರು ಏನೆಂದು? ಕಪ್ಪುತ ಮಗನೇ ಅಂತ ಕರೆದ್ರು ಅವನನ್ನು. ಅದು ಆ ರೀತಿ ಅಲ್ವಾ? ಎಲ್ಲವೋ ಕಪಟಿ ಮಗನೇ. ಮಗನೇ ಒಂದಕ್ಕೆ ಎರಡಕ್ಕೆ ಶ್ರೀಹರಿ ಅಲ್ಲಿಗೆ ಒತ್ತಿ. ಯಾಕೆ? ವಿಷಯ ಹಿಡ್ಕೊ ಹಾಗೆ ಬಾ ಉದ್ದ ಮಾಡು.
ಯುದ್ಧ ಮಾಡು. ಆ, ಯುದ್ಧ ನಡೆಯಿತಮ್ಮ. ನಡೀತಿ. ಪರಿಣಾಮ ಯುದ್ಧದಲ್ಲಿ ಯುದ್ಧದಲ್ಲಿ ದೇವೇಂದ್ರ ಪೆಟ್ಟು ತಿಂದು ಓಡಿದ ಅಂತ. ಅಷ್ಟೇ. ಈಗ ದೇವೇಂದ್ರ ಓಡಿದ. ಇದನ್ನು ಸ್ವಲ್ಪ ನಗು ನಗುತ್ತೆ ಹೇಳಬಾರ್ದ? ನಗುತ್ತೆ ಅಲ್ವೇ? ಹೌದಾ? ಅಯ್ಯೋ, ಇದು ನಗುವ ನಿನ್ನದು? ಈ ಕ್ರಮದಲ್ಲಿ ನಗು ಉಂಟ? ಸ್ವಲ್ಪ ಕಡಿಮೆ ಮಾಡು. ಕಡಿಮೆ ಆದ್ರೆ ಅಷ್ಟು ಇಲ್ಲ. ಆಯ್ತು. ದೇವೇಂದ್ರ ಓಡಿದ. ರಾಮರಾಯರು ಆ ಕಡೆ ಈ ಕಡೆ ನೋಡಿ ಟಾಪಿ ಆಡಿದ್ರು. ಯಾಕೆ? ಹಿತವಣಿಯರು ಇರ್ಬೇಕು. ಆಡಿದ್ರು. ಇಷ್ಟೇ ಸಾಕಾಗುವುದಿಲ್ಲ, ಮತ್ತೆ ಅವರು ಬರ್ಲಿ ಅಂತ ಕರೆದ್ರು. ಅದೇ ನೀನು ಬರುವಾಗಲೇ ಗೊತ್ತಾಗಿದೆ ನನಗೆ. ಕರ್ಕೊಂಡು ಹೋಗುವುದಕ್ಕಾಗಿ ಬಂದಿರಬೇಕೆಂಬುದಾಗಿ. ನನ್ನನ್ನು ಬರುವುದಕ್ಕೆ ಹೇಳಿದ್ರಲ್ವ ಅಲ್ಲಿಗೆ? ನೀವಲ್ಲ, ಈಗ ನಾನಲ್ವಾ? ಅವರು. ಅವರಂದ್ರೆ ಯಾರ? ಅಪ್ಸರ ಸ್ತ್ರೀಯರು ಇದ್ದಾರೆ ಅಲ್ಲಿ. ಅಪ್ಸರ ಸ್ತ್ರೀಯರು. ಅದು ಅಪ್ಸರರು, ಅವರು ಅಪ್ಸರ ಸ್ತ್ರೀಯರು. ಸ್ತ್ರೀಯರು ಬರ್ಲಿ ಅಂತ ಹೇಳಿದ್ರು. ಈಗ ಯಾರೆಲ್ಲ ಬಂದ್ರು? ಮೊದಲಿಗೆ ರಂಭೆ, ಇವರೆಲ್ಲ ಬಂದಿರಮ್ಮ. ಒಂದು ನೃತ್ಯವನ್ನು ಮಾಡಿದ್ರು. ನಾವೆಲ್ಲ ಬಹಳ ಸಂತಸದಲ್ಲಿದ್ದೆವು. ಅಷ್ಟೊತ್ತಿಗೆ ಒಬ್ಬ ಬಂದ. ಯಾರು ಬಂದದ್ದು? ಯಕ್ಷರಾಜ ಸಿಂಗಲಾಸ್ಕ. ಯಕ್ಷರಾಜ ಪಿಂಗಳಾಕ್ಷ ಒಂದು ನಮ್ಮ ರಾಯರ ಮುಖಕ್ಕೆ ಫೋಟೋಕ್ಕ ಒಂದು ಕೊಟ್ಟಮ್ಮ. ಹೌದೇ? ಆವಾಗ ನಮ್ಮವ್ರು ಏನು ಮಾಡಿದ್ರು? ಅಲ್ಲಿಗೆ ಕೂತ್ಕೊಂಡ್ರು. ಯುದ್ಧ ಮಾಡುವುದು ಕೂತ್ಕೊಂಡದ್ದು ಯಾಕ? ಕೂತಲ್ಲಿಂದ ಯುದ್ಧ ಮಾಡ್ತಾರಂತ ಲೆಕ್ಕ ಹಾಕಿದ. ಹಾಗೆ ಕೂತಲ್ಲಿಗೆ ಒಂದು ಗೊತ್ತವ ಅವನ. ಇವಾಗ ನಮ್ಮವರು ಬಿಡ್ಲಿಕ್ಕಿಲ್ಲ. ಬಿಡ್ಲಿಲ್ಲ. ಎದ್ದು 4 ಕೊಟ್ಟಿ ಇರ್ಬೇಕು ಅವನಿಗೆ. ಇಲ್ಲ, ಮತ್ತೆ ಮಲಗಿದ್ದು. ಮಲಗುದ? ಯಾಕ ಮಲಗುದು? ಮಲಗಿದಲ್ಲಿಂದ ಒಂದು ಯುದ್ಧ ಮಾಡ್ತಾರಂತ ನಿರೀಕ್ಷೆ. ಹೌದೇ? ಹೌದು, ಉಂಟು. ನಾನು ಹತ್ತಿರ ಹೋಗಿ ನೋಡಿದ್ದೆ. ನೋಡಿದ್ಯಾ? ಏನಾಯ್ತು? ಒಂದಿಷ್ಟು ಹೊರಗೆ ಬಂದಿದೆ. ಯಾವುದಾ? ನಾಲಿಗೆ. ಏನಾಯ್ತಲ್ಲ ಅವರಿಗೆ? ಅಯ್ಯೋ, ಮನೆಯಲ್ಲಿ ಮಡಿದೆ ಜತೆಯಗಲವರೇ ನಲ್ಲ ಜೊತೆಯೊಳೋ ನಿಲ್ಲಗಲಿ ಜೀವಿತದಲ್ಲಿ ವ್ಯಥೆಯ ಸೋರಲಿ ಪತೆಯೇ ಪಡೆದೆ ಜನ ಕೇಳುವುದಕ್ಕಿಂತ ಬದಲಾಗಿ ನನ್ನ ಈ ಪ್ರಾಣ ಪಕ್ಷ ಹಾರಬಾರದಿತ್ತೆ. ನಮ್ಮವರು ದೇವಲೋಕವನ್ನು ಸೇರುತ್ತಾರೆ, ಅಲ್ಲಿ ಅಧಿಕಾರ ನಮಗೆ ಸಿಗುತ್ತದೆ ಎಂಬುದಾಗಿ ಅರುಟು ಕಳಸಲು ಕಂಡವಳು ನಾನು. ಕಂಡಂತ ಕಳಸೆಲ್ಲ ಅಳುಚುಳೂರಾಗಿ ಹೋಯ್ತಲ್ವಿ. ನನ್ನ ಪತಿ ದೇವರನ್ನು ಕಳಕೊಂಡೆ ನಾನು. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಬದುಕುವುದು ನಾನು? ನನಗೆ ಬಂದಂತಹ ಕಷ್ಟವನ್ನು ಯಾರನ್ನು ಹೇಳಲಿ ನಾನು? ಏನು ಮಾಡಲಿ? ಅಯ್ಯ ವಿಧಿಯೇ, ಏನು ಸುಮ್ಮನೆ ಸತ್ತವರೋ ಜೀವಿ ಬರೇ ಸಮರ ಸಮರ್ಥನಾಗಿಗ ಹರಳ ಮಗೇಶ ಸೊರಗೆ ಅದನಗಳ
ಹೊಸ ಕೈಬೆಯನ್ನು ತರೆದೋಳು ಮಗನ ನಾವೆಷ್ಟೇ ಹತ್ತರು ಏನು ಪ್ರಯೋಜನ? ಸತ್ತಂತಲೆಲ್ಲ ಅವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಆ ದೇವತೆಗಳು. ಸಕ್ಕಿ ಬರೆಯುತ್ತಿರುವಂತವರಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸದೆ ಇದ್ರೆ ನಾನು ನಿಂದಿಸುತ್ತೇ ಅಲ್ಲ. ಹಾಗಿದ್ರೆ ನನಗೆ ಬಂದಿರುವಂತಹ ಕಷ್ಟವರು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ವೇ ಅಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾಳೆ. ತಡೆದಂತಹ ವಿಚಾರವನ್ನು ಮಗನಲ್ಲೇ ಹೇಳಬೇಕು. ಸುಬಳಸರಿಗೆ ಸರಿಯಾದ ಶಿಕ್ಷೆಯಲ್ಲೂ ಮಗನಲ್ಲೇ ಕೊಡಿಸಬೇಕು. ಹಣ ಮಾಡುವುದು ಯಾಕೆ? ನನ್ನ ಮುದ್ದು ಕಂದನಲ್ಲೇ ಕರಿಬೇಕು. ಅವರನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಬಾ ಮಗನೇ, ಬಾ ಕಂದ, ಬಾ ಮಗನೇ.
ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಹೌದೇ? ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾಯೆನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ನನ್ನ ಮುಖವಲೋಕನ ಮಾಡುತ್ತಿದ್ರೆ ಧಾರಾಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿನಿಂದ ಗದ್ದೆಯಾಗದೆ ಯಾಕಮ್ಮ ಮಗನೇ? ಬೇಳಲೇ ನನಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೇರುವುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಲಿಗೆ ಕಂದ ಕಂದ ಮೊನ್ನೆ ತಾಳದಕ್ಕೆ ಸೈನ್ಯವೆರದೆ ಕೂಗಲು ಕೇಳಿ ಓಡೋಡಿಕೊಂಡು ಬಂದೆಯಾ ಮಗನೇ? ನಮಗೆ ಬಂದಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ? ನಮ್ಮ ಬಾಳುವೆ ಎಂದಿಗೆ ತೀರಿತು. ದೇವಲೋಕವನ್ನು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ? ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ಸುಬಲಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿದ್ರಂತೆ. ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ಅಮ್ಮ. ಆದ್ರೆ ಮುಂದಿನ ವಿಚಾರ ಹೇಳುವುದಕ್ಕೆ ನಾಳೆಗೆ ತಡವರಿಸಿ. ಯಾಕಮ್ಮ? ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ಏನಾಯ್ತಮ್ಮ? ಮಗನೇ, ಅಮ್ಮ ವಂಚನೆ ಮೋಸದಿಂದ ನಿನ್ನ ಜನಕನನ್ನು ಕೊಂದು ಬಿಟ್ಟು ಮಗನೇ.
ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕಡೆಯೊಂದಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನದು ಜೊತೆ ಕೊಡಿ. ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಅಮ್ಮ ಆತನನ್ನು ಸೋದೆ ಪಡೆಯುತ್ತಿರುವಂತಹ ವೇಳೆಯಲ್ಲೇ ನಮ್ಮ ಕುಲದೇವನಾದಂತ ಶಂಕರನೇ ಮುನಿದು ನಮ್ಮ ಸಮಾರಂಭದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ಮನದಿ ಹರುಷವನ ನುಡಿದಳು ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ ವನಜನ ಬರಬನ ಅನಭರತ ಸುಮನತರ ಪಕ್ಷರೇ ನಿನಗೆ ಬೇಳುವೆನುಂಡೋ ವಿಧಿಯಲಿ ಪಡೆದು ವರಗಳನ್ನು ಕಂದ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾದ ನುಡಿದಳು ಅನಿಮೆಸರ ಗೆಲಬಹುದು ಸಮರದಿಯೇ ನಿನಗೆ ಘನವಲ್ಲ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದು ಈಗ ಭರವಸೆ ಬಂತು ಮಗನೇ. ಆದ್ರೆ ಆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಕಂದ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನು ಮೆಟ್ಟಿ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯ ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು.
ತಪಸ್ಸು ಮಾಡುವುದಕ್ಕಾಗಿ ಮಗನೇ. ತಪಸ್ಸು ಮಾಡುದು? ಹೌದು ಕಂದ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಅಮ್ಮ ಮಗನೇ, ನಿಮ್ಮ ಮಾತನ್ನು ವಿರೋಧಿಸುವುದಲ್ಲ. ನಿಮ್ಮ ನುಡಿಯು ಯಮಗೆ ಮಾನ್ಯ. ಹೊರಟು ಬಂದಿದ್ದೇನೆ, ಆಶೀರ್ವಾದ ಮಾಡಿದ್ದಾರೆ. ಮಗನೇ, ಅಮ್ಮ, ಇದೋಡಿನ ರಕ್ಷಣೆಗಾಗಿ ಕತ್ತಲು ನಿನಗೆ ಹೊಡುತ್ತಾ ಇದ್ದೇನೆ ಮಗನೇ. ಆತ್ಮರ್ಷಣೆಯನ್ನ ಸ್ವೀಕರಿಸಿದ್ದೇನೆ ತಾಯ. ಹೋಗಿ ಬಾ ಕಂದ. ಆಗ್ಲಿ ಅಮ್ಮ. ಅವಾಗಲಿ ನಿನಗೆ. ಆಯ್ತು ತಾಯ. ಶೀರ್ಷವನ್ನ ಬರೆದ ಹಾಗಾಯಿತು. ವಿಧಾತನ ಕುರಿತು ತಮಸನ್ನ ಮಾಡಬೇಕು. ಶಿಷ್ಟರದ ಅವಶ್ಯಕತೆ ಉಂಟು. ನೇರವಾಗಿ ಶಿಷ್ಟರಕ್ಷಣ ಕೈಗೆ ಬಂದ ತಾತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಹರಿಯ ಕಪಟದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವರು ನಾವು. ನಮ್ಮ ಮುಂದಿನ ಜೀವನದ ಗತಿಯನ್ನು ಈಗ ಬಂದಂತ ವರ್ತಮಾನ ಪ್ರಕಾರವಾಗಿ ಸೋನಿತಾಪುರದಲ್ಲಿ ಬಾಲಿನ ಮಗನಂತ ವೈಶಾಖ್ಯನುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದಿದ್ದಾರೆ. ನಾವಿಲ್ಲಿರುವುದು ಸರಿಯಲ್ಲ. ಅಮ್ಮನ
ಪರೋಷದಲ್ಲೇ ಮಗಿದ ನೋಡಿ ಸಂತೋಷವಾಯ್ತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇದ್ದೆ ಒಂದೊಂದು ಭಾಗಗಳೇ ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ. ಪವಿತ್ರ ಮಾತುಗಳಿಗೆ ವಂದಿಸಿಕೊಳ್ತಾ ನಾವ್ಯಾರು ಅನ್ಯರಲ್ಲ. ಈ ಹಿಂದೆ ಶೋಣಿತಾಪುರದಲ್ಲಿ ಇದ್ದವರು ನಾವು. ನಾನೇ ಶಂಕಾಸುರ, ಅವ ದುರ್ಗಾಸುರ, ಇವ ಬಿಡಲಾಸುರ. ಇವರೆಲ್ಲ ನಮ್ಮವರೇ. ಇವರೆಲ್ಲ ನಮ್ಮವರೇ. ಸ್ವಜಾತಿ ಬಾಂಧವರು. ಮತ್ತೊಮ್ಮೆ ಪ್ರಣಾಮಗಳು ನಿಮಗೆ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಹೇಳಯ್ಯೋ. ಈ ಹಿಂದೆ ಸುರಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ದೂರದಲ್ಲಿ ಬಡಿದವರಿಸಿ ಸುರ ಗದ್ದುಗೆ ನೀರಿದವರು ನಾವು. ಬಿಟ್ಟು ಬಂದದ್ದೇ ನಾವು ಹಾಗೆ ಬಿಟ್ಟು ಬಂದದ್ದಲ್ಲ. ಮತ್ತೆ ನಮ್ಮಿಂದ ಕೈ ಸೋತಂತ ಸುರಪ್ಪ ಸುಮ್ಮನಿರಲಿಲ್ಲ. ಏನು ಮಾಡಿದ? ನೇರವಾಗಿ ವೈಕುಂಠವನ್ನು ಸೇರಿ ಆ ಹರಿಯಲ್ಲಿ ದೂರಿತ್ತ. ಆ ಹರಿಯು ಬಾರದೆ ತನ್ನ ಕೈಯಾಯುಧವಾದ ಚಕ್ರವನ್ನು ಕಳುಹಿಸಿದ. ಹೌದೇ? ಚಕ್ರದ ಆಘಾತದಿಂದಲಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅವಿತು ಕುಳಿತವರು ನಾವು. ಅಲ್ಲಿಂದ ಎದ್ದದ್ದೇ ಕಾರಣ ಉಂಟು. ಆವತ್ತಿನಲ್ಲಿ ನಿಮ್ಮ ವಾರ್ತೆಯೊಂದನ್ನು ತಿಳಿದಿದ್ದೇವೆ ನಾವು. ಮಾಲಿಯ ಸುಕುಮಾರ ವೀರ ಧೀರನಾಗಿ ಮೆರೆದಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ದೇವೇಂದ್ರನಿಂದ ನಮಗೆ ಮಾತ್ರ ಅನ್ಯವಾದದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕಲಿಸಿದ
ನಾನೇ ಸರಿ ಏನಂತೆ ಸತಯೋಗವನ್ನು ಮಾಡುವುದರ ಮುಖೇನವಾಗಿ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದ ಪ್ರಸಾದವಾಗಿ ಪಡೆದಂತಹ ನಾಲ್ಕಲೋಕದ ಗದ್ದಿಗೆ ಇದು. ಇದನ್ನು ಬಲಾತ್ಕಾರವಾಗಿ ಪಡೆಯುವುದಕ್ಕೆ ಮಹಿಷನ ಮಗಳಂತ ಮಾಲಿನ್ಯ ಮಗಂತ ಮಹಿಷಾಕ್ಯ ತನ್ನ ಸೀರೆಯನ್ನು ಕುಡಿಕೊಂಡು ಬಂದಿದ್ದಾನಂತೆ. ತಡ ಮಾಡುದು ಸರಿಯಲ್ಲ. ನಿಮ್ಮ ಕೈ ಆಯುಧವನ್ನು ಧರಿಸಿಕೊಳ್ಳಿ. ನಿಮ್ಮದು ವಾಹನ ಉಂಟಲ್ಲ, ತಡ ಮಾಡಿ ಸೇರಿಕೊಂಡು ನಡೆಯಲಿ.
ಎಂಬುದೇನೋ ನಾನೇ ಸರಿ. ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಏನು ಉದ್ದೇಶ ಅಂತ? ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೆಯುತ್ತಾರೆ? ಸಾಕು ಮಾಡು. ಯಾವುದನ್ನು? ನಿನ್ನದಾದಂತ ಆರ್ಭಟೆಯನ್ನು. ಯಾಕೆ? ಹೌದೇನೋ? ನೆತ್ತಲೆ ಕೋಡಿದ ಅಕ್ಷರಕ್ಕೆ ನೀನೇ ಬಲಿಷ್ಠ ಎನ್ನುವ ಹಾಗೆ ತನ್ನ ಸೇನೆಯವರಿಗೆ ಕೂಡಿಕೊಂಡು ಇತ್ತ ಕಡೆಗೆ ಬಂದೆಯಾ? ಸರಿಯಾಗಿ ಆಲೋಚನೆ ಮಾಡು ನೀನು. ಈ ಹಿಂದೆ ನಿನ್ನಂತಹ ದಾನವರು ಅನೇಕ ಮಂದಿ ನಮ್ಮದಾದಂತಹ ನಾಲ್ಕಲೋಕಕ್ಕೆ ದಾಳಿ ನಿಂತಿದ್ದಾರೆ. ಯಾರು ಕೂಡ ಸ್ಥಿರವಾದಂತಹ ಪದವಿಯನ್ನು ಪಡೆದಿದ್ದಿಲ್ಲ. ಹೆಚ್ಚು ಬೇಡ. ನಿನ್ನ ತಂದೆಯ ಗತಿ ಏನಾಗಿದೆ ಸ್ವಲ್ಪ ಆಲೋಚನೆ ಮಾಡು. ಅದು ಬಿಟ್ಟು ಸಾಯುವುದಕ್ಕೆ ಮುಂದಾಗುವುದಂತಾದ್ರೆ ಬಾ ನೋಡೋಣ. ಆಯ್ತು, ಮೂರು ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲ. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ, ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ವಾದ ಇಂದ್ರಾರ್ಪಣ ಮಾಡ್ತಾ ಇತ್ತು. ಅದು ಋಷಿ ಮನೆಗಳು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣ ಆಗಬೇಕು. ಹೋಗಿ ವಾದಿಸಿ. ನಾವು ಹೇಳಿದ್ದನ್ನು ಕೇಳದಿದ್ರೆ ಅಕ್ಷಣ್ಯ ಬೇಡ ಅಂತವನ್ನು ಶರೀರೆ ಹಾಗೆ ಯಾರು ಸೂರ್ಯಚಂದ್ರನ ನಿಮಗಾದರೂ ಸರಿ. ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಜತನ ಜೋಕೆ ಪರಯವ ಜಲವಾಣಿನಾಥ ಅವಧರಿಸು ನಿಗಮ
ನಿರ್ಮಲ ಸಂಜಾತ ದುರುಳರ ಟೊಳಿಯನ್ನು ಹೊರೆಯುವುದು ಧರೆಯಂದು ಗೊರಬದು ಹರನೋರ್ವ ಬಲ್ಲನು ಹೊರೆಯಬೇಕಲೆ ಬಾಣಿನಾದ ಅವದರೆದು ಬರೆಯಬೇಕೆಂಬನ್ನು ಬರೆಯಬೇಕು. ಕಾರಣ ನೋಡಿದೆಯೋ, ಎಲ್ಲರೂ ಕೂಡ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತ ನಿನ್ನ ಪಾದದೆಡೆಗೆ ಬಂದಿದ್ದೇವೆ. ನಿನ್ನಿಂದಲೇ ವರವನ್ನು ಪಡೆದಂತಹ ಮೈಷಾಕ್ಯ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಮಾತ್ರವಲ್ಲ, ಈ ಹೊತ್ತಿಗೆ ಸುರಲೋಕವನ್ನು ಸೇರಿ ನಮ್ಮ ವಿರುದ್ಧ ಮುಖೇನವಾಗಿ ಸೋಲಿಸಿ ತನ್ನದೇ ಆದ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಿಕ್ಕು ಯಾವುದು ಎನ್ನುವ ಹಾಗೆ ಕಾಣದೆ ನಿನ್ನೆಡೆಗೆ ಬಂದಿದೆ ದೇವರೇ, ದಾರಿಯನ್ನು ಗಣಿಸಬೇಕು. ಆದರೆ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ತರಲು ಚರಣಕ್ಕೆ ಬಂದಿದೆ ಹರಿ ಹರರ್ ಬಂದು ಹಾಗೆ ದುರುಳನ ಹದನದೊಳು ನಮಸ್ಕಾರ ಬಾವಯ್ಯ. ದುಷ್ಟನಾದಂತಹ ಮಹೇಶನ ಅಟ್ಟಹಾಸ ಎಲ್ಲ ಮೀರಿದೆ. ವಧಿಸುವ ಪಥ ಕಾಣದಾಗ ನಿನ್ನಲ್ಲೇ ಸಮಾಲೋಚಿಸಬೇಕೆನ್ನುವ ಉದ್ದೇಶವಿರಿಸಿಕೊಂಡು ಕೈಲಾಸದೆಡೆಗಾಗಿ ಬಂದ್ರೆ ಮಧ್ಯಪಥದಲ್ಲಿ ನೀನು ಅದೇ ಉದ್ದೇಶವನ್ನಿರಿಸಿಕೊಂಡು ನಾನು ನಿನ್ನೆಡೆಗೆ ಬಂದವನಿದ್ದೇನೆ. ಸೇರಿದ್ದು ತುಹಿನಾದ್ರಿ ಪ್ರದೇಶ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ. ಕುಳಿತು ಕುಳಿತವರು ಚಂದ್ರಕಾಂತ ಶಿಲೆಯೋಳು ಒಂದಾಗಿ ಖಳರ ವಹಿಸುವ ಯತ್ನವಯೋ ಇತ್ತ ನಳಿನ ಭವ ಸುರರ ಬೊಡಗುಂಡೆ ನಡೆದೋ ವೈಗುಂಡನ ಕಾಣದಿರಲು ಬಳಿಕ ಕೈಲಾಸ ಕೈ ತರಲ ಪುರಹರದ ನಿಲಯದೊಳಗಿಲ್ಲದಿರೆ ಕಳವಳಿಸ ಬಳಿಕವರು ಎಳುಕಿದ ಶರೀರ ನುಡಿ ಹರಿ ಹರಿ ಹರರು ಕೊಕ್ಕಿನಾದ್ರೆಯೊಳ್ಳಕ್ಕೆ ಪದನವನೇ ಹರಿಗರರ ಪದಕೆರಗಿ ಸಕಲರು ದುರುಳ ಮಗಿಲ ಸುರನ ಪಟಳದೆ ತೊರಗರ ಎಂಬ ನೀವೇ ಹೊರಬೂರೆ ನಾನು ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಸೆಗಣಿಸಿ ಪಂಚಮಹಾಪಾತಗಳನ್ನೇ ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾದಿಗೆ ಕಂಗೆಟ್ಟಂತಹ ನಾವು ನಿಮಗೆ ಶರಣು. ಪ್ರಕಟಿಸಿದ್ದೆ. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ರುದ್ರ ತೇಜವನ್ನೇ ಹೊರಗೆಡ ಬ್ರಹ್ಮ ತೇಜವನ್ನೇ ಹೊರಗಿಡಹಿದೆ. ತೇಜಸ್ಸನ್ನೇ ಹೊರಗಡೆ ಇದ್ದೇನೆ. ಮೂರು ಮುಖದಿಂದ ಪುರಂಡಿಗ ತೇಜ ಯಾರು ದಿಗ್ಬಾಲಕರ ತೇಜ ಒಂದಾಗುತ್ತಲಿ ನಾರಿಯಾಗದೆ ತಳೆದು ಧರೆಗಳಿಗೆ ಜಯ ಜಯವೆಂದು ನುಡಿಗೈ
ಸಧೈರ್ಯವನ್ನು ತಾಳಿರಿ, ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ, ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಸುರವ್ರತ ಬೆಲ್ಲವ ಬೆಸಗಿಡಿಸಿ ನಿರ್ಭೇದಿಯಿಂದ ನಿಮಗೊದಗಿದ ಕಷ್ಟ ಏನು ಅಂತ ಹೇಳಲಿ ಮಾತೆ. ಮಹಿಯಲ್ಲಿ ಮಾಲಿನಿ ಸಂಜಾತನಾದ ಮಹಿಷನಾಮಕ ದೈತ್ಯನು ಅದರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬಿಗುಯಾದಂತಹ ವರವನ್ನು ಪಡೆದುಕೊಂಡವನೇ ಶಂಕದುರ್ಗಾದ್ಯರೇ ಮೊದಲಾದಂತಹ ಅಸುರಗಣನವನ್ನು ಒಟ್ಟುಗೂಡಿಸಿ ಪರಾಕ್ರಮದಿಂದಲೇ ಪಾತಾಳ ಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಭೂತಲದಲ್ಲೆಲ್ಲ ಅಧರ್ಮವನ್ನೇ ಸ್ಥಾಪಿಸಿ ಯಜ್ಞ ಯಾಗಾದಿ ಸತ್ಕಾರ್ಯಗಳಿಗೆ ತಡೆಯೊಡ್ಡಿದ್ದಾನೆ. ಮೇಲು ಲೋಕವನ್ನಡರ ಇಂದ್ರಾದಿ ಸುಮನಸರನ್ನೆಲ್ಲ ಬಗ್ಗು ಬಡಿದಿದ್ದಾನೆ. ಅವರಿಗೊದಗಿದ ಕಷ್ಟವನ್ನು ಪರಿಹರಿಸುವಲ್ಲಿ ಮೂರು ಮೂರ್ತಿಗಳಾದಂತಹ ನಾವು ಅಸಮರ್ಥರಾಗಿದ್ದೇವೆ. ವಿಧಿಯ ವರಬಲದಿಂದ ಮಹಿಷ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ನಾವಾದರೂ ಅವನ ಅಟ್ಟುಳಿಂದ ತತ್ತರಿಸಿದ್ದೇವೆ. ಮೂರು ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನಿ ಜಾತನಾದ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದನೇ. ಧರ್ಮಾತ್ಮರಾದ ದೇವತೆಗಳನ್ನು ದೆಸೆಗೆಡಿಸಿದನೇ. ಧರ್ಮದ್ರೋಹಿಯಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನ ಅನುಚರರಾದಂತಹ ಶಂಕದುರ್ಗಾದ್ಯರನ್ನು
ವಹಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಜಯ 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 ಎಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನೋ ಘನಗರಲಿ ಶೋಭಿಸುವ ಭೂಷಣ ಬಸನ ವರ್ಪಿಸಲು. ಜಯ 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 ಅಧಮವ ಸುರಪ್ಪ ಮುಖ್ಯರೇ, ನಮ್ಮೆಲ್ಲರ ದಿವ್ಯ ತೇಜವು ನಭೋಮಂಡಲದಲ್ಲಿ ಒಂದಾಗಿ ನಾರಿಯಾಕೃತಿಯನ್ನಂತ ಅಷ್ಟಭುಜವುಳ್ಳವಲಾಗಿ ಸೃಷ್ಟಿಗಿಳಿದು ಬಂದು ಅಭಯ ಹಸ್ತವನ್ನು ನೀಡಿದಾಗ ಮನತುಷ್ಟಿಯನ್ನು ಹೊಂದಿದ್ದವರೇನು ಸತ್ಯ. ಮಾತೆಯನ್ನು ಶೃಂಗರಿಸುವುದಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮರೇ ನಾನಾ ವಿಧದ ವಸನಭೂಷಣಾದಿಗಳನ್ನು ತಂದು ಪದತಳದಲ್ಲಿ ಅರ್ಪಿಸಿದ್ದಾರೆ. ದೇವನಾರಿಯರೆಲ್ಲ ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾರೆ. ಮಾತೆಯ ಮಕ್ಕಳಾಗಿ ಆಕೆಯ ಚರಣ ಸೇವಕರಾಗಿ ನಮ್ಮ ಸೇವೆಯೂ ಆಗಬೇಕಲ್ಲ. ಕರೆದ ಆಯುಧಗಳನ್ನೇ ಅರ್ಪಿಸೋಣವೇ. ಕರದ ಚಕ್ರವ ದುಷ್ಟನ ವಧೆಗೆ ಶ್ರೀ ಚಕ್ರವಮ್ಮ, ತ್ರಿಶೂಲವನು ಸಗ ಮಹಿಷವಧೆಗೆ ತ್ರಿಶೂಲವಮ್ಮ, ಕನಕ ಗರ್ಭನ ಬ್ರಹ್ಮದಂಡವನಿತ್ತು ಪದ ಕೆರಗೆ. ವಿನಯದಿಂದಲೇ ಸುರಪ ಕುಲೇಶವಾದ ಅನಿಮೇಶರು ಶಬ್ದೋಯುಧಗಳ ಮಣಿದ ಮಾತೆಯ ಚರಣ ಗರ್ಭಿಸಿ ನೊತೆಸೆದರು ಭಯದೇ. ಜಯ 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 ಧೋ ಜಯ 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 ಜಯ. ಇಂದ್ರಾದಿ ಸುಮನಸರೇ, ಭಕ್ತಿಯ ಕಾಣಿಕೆಗಳನ್ನೇ ಮಾತೆಯ ಪದತಳದಲ್ಲಿ ಅರ್ಪಿಸಿದಂತ ಕ್ಷಣವೇ ಅವೆಲ್ಲವನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಧುರುಳನ ವಧೆಗಾಗಿ ಹೊರಟಂತಹ ತಾಯಿಯ ಸೇವೆಯನ್ನು ಮಾಡುವುದಕ್ಕಾಗಿ ಪರ್ವತರಾಜನೇ ಕೇಸರಿಯಾಗಿ ಬರ್ತೇನೆ ಅಂತ ಹೇಳಿದ್ದ.
ಖಡ್ಗವ ಹಿಡಿಯೋಗಿ ಬಂದ ಶಂಕದುರ್ಗಾದಿಗಳನ್ನು ಕೆಳಗಿರುವಂತೆ ಯಾರೆಂಬುದನ್ನು ನೋಡುವೆ. ಸಕಲ ಸಿದ್ಧತೆಯಿಂದ ಒಂದು ಹೆಜ್ಜೆ ಮುಂದಿರಿಸಿದರೆ ಜಾಗ್ರತೆ. ಎಲಗೆ ಏನು ಅಷ್ಟಭುಜದಿ ಮೆರೆವ ನಾರಿ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯನೇ ದಿಟ್ಟದಲ್ಲದ ಪ್ರತೀಕವಾಗಿ ಶಂಕದುರ್ಗರವಾದಿಸಿದೆ. ಯಾಕವನ್ನು ವಧಿಸಿದೆ? ಏನು ನನ್ನಲ್ಲಿ ವಿರೋಧ?
ಸಾಮಾನ್ಯತೆ ತಿಳ್ಕೊಂಡೆ. ಮೂರು ಲೋಕಾಧೀಶ ನಾನು. ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ನೀನೆಲ್ಲ ಏನು ಕನ್ಯವೇ ನನಗೆ. ಸುರವನ್ನು ಬರೆಯುವರೆ ಒಂದೇ ನಿನ್ನಕ್ಕೆ ತರವಲ್ಲ. ಅಧಿಕಾರಿಯಾದಂತ ನಾನು ಪೀಠವನ್ನೇರಿದಾಗ ನನ್ನ ಜಂಗೆಯನ್ನು
ನನ್ನ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಏನೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಳರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನರಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಕರ್ತರಾದ ಶ್ರೀಯುತ ಅವಿನಾಶ್ ಜಯಕೋಟ್ಯನ್ ಹಾಗೂ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರು ಹಾಗೂ ಮೇಳದಲ್ಲೇ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಆಯುರಾರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಕಟೀಲು ಕ್ಷೇತ್ರದಲ್ಲಿ ಧ್ವಜಪುರದ ನಾಗಪ್ಪಯ್ಯ ವಿರಚಿತ ಸಂಪೂರ್ಣ ನಲದಮಯಂತಿ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾ ಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಕೇಳಿ.
ಎನ್ನುವ ಹಾಗೆ ಕೇಳಿದ್ದೀರಿ. ಶುಂಭ ಎಂದುಕೊಳ್ಳಬಹುದು. ಅನೇಕ ವಿಧಿ ಆಲಿಸಬೇಕು ತಮ್ಮ. ನಾವು ಸಾಮಾನ್ಯರೇ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ತನು ದೇವಿಯಲ್ಲಿ ಶುಂಭ ನಿಶುಂಭ ನಮ್ಮೀರ್ವರ ಜನನವಾಯಿತು. ನಿಜ. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಗಣಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ, ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು? ಇಟ್ಟುಕೊಂಡು ತಾಯಿಂದಲೇ ಅಪ್ಪನೆಯನ್ನು ಪಡೆದು ಘೋರವಾದ ಕಾನನವನ್ನು ಸೇರಿದೆವು. ಬ್ರಹ್ಮ ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದೇವೆ. ದರೆ ಯೋನಿಜರಿಂದ ಮಾತ್ರವಲ್ಲ, ತ್ರೈಮೂರ್ತಿಗಳಿಂದಲೂ ಮರಣವೇ ಬಾರದು ಎಂಬ ವರವನ್ನು ಪಡೆದಿದ್ದೇವೆ. ವರವನ್ನು ಪಡೆದ ತಕ್ಷಣ ಹೊರಟದ್ದು ನಾವು ದಿಗ್ವಿಜಯಕ್ಕಾಗಿ. ಮೊದಲಾಗಿ ಭೂಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆವು. ನಂತರ ಹೋದದ್ದು ಪಾತಾಳಕ್ಕೆ. ಊರಗಾರಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿ ಅಧಿಕಾರವು ನಮ್ಮ ಸ್ವಾಧೀನ. ಅಣ್ಣ, ವರ್ತಮಾನ ಕಾಲದಲ್ಲಿ 2 ಲೋಕದ ಅಧೀಶನಿ ನನ್ನ. 2 ಲೋಕಗಳು ನಮ್ಮ ವಶವಾದ್ರೆ ಸಾಕೆ. ಮತ್ತೆ
ವಶವಾದ್ರೆ ಸಾಲದು, ಮತ್ತೆ ಇನ್ನೊಂದು ಲೋಕವಿದೆ. ಯಾವುದು? ಅದುವೇ ನಾಕಲೋಕ. ನಾಕಲೋಕ ಹಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರೆ. ನಿಜ. ಅದನ್ನು ಪಡೆಯಬೇಕೆಂಬ ಹಂಬಲ ಮೇಲೆ ಏರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ಮೇಲೆ. ವರ್ತಮಾನ ಕಾಲದಲ್ಲಿ ಸ್ವರ್ಗಲೋಕವನ್ನು ಪಡೆಯುವ ಉದ್ದೇಶದಿಂದ ಶುಂಭಾನುಶುಂಭರಂತಹ ನಾವು ಸೇನೆ ಸಮೇತರಾಗಿ ಬಂದಿದ್ದೇವೆ. ಈಗ ಬಂದವನೇ ನಿಶುಂಭ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಪೀಠವನ್ನು ಬಿಟ್ಟು ದುರಕ್ಕಾಗಿ ಬಂದೆಯಾ? ಬಂದವರು ಸಾಮಾನ್ಯರು ಎಂದು ಹಾಗೆ ಭಾವಿಸಿಕೊಳ್ಬೇಡ. ಏನು ಶೋನಿತೋ ದೀಪ ಶುಂಭದಾರುವನೆಂದ್ರೆ ನಾನು. ಎರಡು ಲೋಕ ನನ್ನ ವಶವಾಗಿದೆ. ಈಗ ಉಳಿದ ದೂರ ನಮ್ಮದಾದಂತಹ ನಾಲ್ಕಲೋಕಕ್ಕೆ ಪ್ರವೇಶ. ನಾಲ್ಕಲೋಕ ಏನು ಸಾಮಾನ್ಯವಾಗಿದ್ದನ್ನಾಗಿ ಭಾವಿಸಿಕೊಂಡೆ. ಶತಯಾಗವನ್ನು ಮಾಡಿದ್ರ ಮುಖೇನವಾಗಿ ಮೂಲ ಮೂರ್ತಿಗಳ ವರಪ್ರಸಾದವಾಗಿ ಪಡೆದಂತಹ ಈ ನಾಲ್ಕಲೋಕದ ಗದ್ದುಗೆ ಇದನ್ನು ಪಡೆಯುವುದಕ್ಕೆ ಬಲಾತ್ಕಾರವಾಗಿ ಬಂದೆಂತಾದರೆ ತಲೆ ಬೇರೆ ಆದೀತು.
ದೇವತೆಗಳೆಲ್ಲರೂ ಓಡಿದ್ದಾರೆ. ಬಯಸಿದ್ದೇನು ಪೀಠ ಏರಿಕೊಳ್ಳೋಣ. ಶುಂಭಾಸುರನಿಗೆ ಜಯವಾಗಲಿ. ನಮ್ಮಡೆ ಶುಂಭಾಸುರನಿಗೆ ಜಯವಾಗಲಿ. ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಬೇಡ ಬೇಡ, ಮಂಗಳ ಯಾಕೆ ಒಳ್ಳೇದಾಗುದಿಲ್ಲ ಅದು. ಜಯಘೋಷ ಒಳ್ಳೇದಾಗಿದೆ ಮಾತ್ರ. ತಮ್ಮ ಶುಂಭ, ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೇ ಗೋದೇವ ಅನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮತ್ತೆ 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವರನ್ನ ಕಳುಹಿಸಿಕೊಟ್ಟ ಹಾಗಾಯಿತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗಬೇಕು. ನಿಜ, ಯಾರು ತಪ್ಪೇನಾಗಿದ್ದಾರೆ ಬಿಡುದಾಡಿ ಮಕ್ಕಳೇ. ಹಿಡಿದು ಚಿತ್ರ ಹಿಂಸೆ ಕೊಡಿ ಅಂದಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿದ್ದಾರೆ. ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಎದುರಿನಿಂದ ಏನು ಮಾಡುವವರಲ್ಲ, ಮತ್ತೆ ಹಿಂದಿನಿಂದ ಉಪದ್ರ. ಹಾಗಾಗಿ ನಮ್ಮವರಿಗೆ ಆಜ್ಞಾನ ಕೊಟ್ಟಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನ ಹಿಡಿದು ತವದರನ್ನು ಹೇಳಿ ತಂದು ಕಾದ ಸೆಳೆಯಲ್ಲಿ ಹಾಕಿದ್ರೆ ಸಾಕು. ಸರಿಯಾದ ಶಿಕ್ಷೆ ನಾನು ಕೊಡ್ತೇನೇನು ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಆದದ್ದೇನೋ ಬೇಕಾದದ್ದು ಬಾಹಿ. ನಮಸ್ತಸ್ಸೈ 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 ನಮೋ ನಮಃ. ಎಳೆಯ ಸುರಬಾಲೆಗಳು ಗುಡ್ಡುವುದಿಗಿ ಹೂಳಮಗಿಯಮ್ಮನು ಸೋಲಿನಾಗ ಆಳುತ್ತಿರಲು ಕಾಲನಾಲಯ ಗಡ್ಡಿದೆನು. ಮುಕ್ಕೋಟಿ ದೇವತೆಗಳು ಒಟ್ಟಾಗಿ ತುಹಿನಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾಯಿ ಕಾಪಾಡು ಎನ್ನುವ ಹಾಗೆ ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ, ಇದು ಪ್ರಸನ್ನಳಾದೆ. ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ ಭಿನ್ನ
ಬಂದಂತಹ ಕಷ್ಟದ ದಾರಿಗಳನ್ನು ಅಮ್ಮ ಈ ಹಿಂದೆ ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ಕಲಾಮಹಿಷದಲ್ಲಿ ಕೊಟ್ಟಿ ಗಿಡಹಿ ನಮಗೆಲ್ಲರಿಗೂ ಸುಖದೌತನ ಉಣಿಸಿದವಳು ನೀನೇ ಆಗಿದ್ದೀಯ. ಅದೇನು ಮಾಡೋಣಮ್ಮ, ಸ್ವರ್ಗಲೋಕದ ಗದ್ದುಗೆ ನಮಗೆ ಸ್ಥಿರವಾಗಿ ದಕ್ಕಿದ್ದಿಲ್ವೇಣುವಾಗಿ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ವಿಧಿಯ ವರವನ್ನು ಪಡೆದಂತಹ ಶುಂಭಾನಿಶುಂಭ ಎನ್ನುವುದ ದಾನವರು ಬೇಕಾದಂತ ಅನ್ಯಾಯವನ್ನೇ ಎಸಗುತ್ತಾ ಇದ್ದಾರೆ. ಈ ಹೊತ್ತಿಗೆ ನಾಕಲೋಕವನ್ನು ಸೇರಿ ನಮ್ಮ ಆಡಳಿತ ನಮಗೇನವಾಗಿ ಸೋಲಿಸಿ ತನ್ನದೇ ಆದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಅಮ್ಮ, ದಿಕ್ಕು ಯಾವುದು ಎನ್ನುವ ಹಾಗೆ ಕಾಣದೆ ನೇರವಾಗಿ ತುಹಿನಾಗಿರಿಯನ್ನು ಸೇರಿದ್ದೇವೆ ತಾಯೇ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ ತಾಯಿಯನ್ನು ವಿಧಿಯಿಂದ ವರಬಲವನ್ನು ಪಡೆದಂತಹ ಶುಂಭಾನಿಶುಂಭರು ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ ಎಂದು ಹಾಗೆ ಮೆರೆದಾಡುತ್ತಿದ್ದಾರೆ. ಅಂತವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರೂ ವಾದಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲರೂ ನಮ್ಮ ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿ ಎದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಗೆಲುಬಡ ರಾಜ ಅಜಾಜ
ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದು ಬಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿದಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕು. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಮಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿನ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರಣ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಲ್ಲೇ ಇರ್ತೇನೆ.
ಸೇರಿದೆವು. ಹೌದಣ್ಣ. ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಪಡಿಸಿಕೊಂಡು ಮನೋದಿತ್ಯತೆ ಸಂಚರಿಸುತ್ತ ಬರಬೇಕು. ಸರಿ. ಆಮೇಲೆ ಖಂಡವಾದ ಬ್ರಹ್ಮಚಾರಿ ವ್ರತವನ್ನು ಮಾಡಿದ್ದೇವೆ. ಬ್ರಹ್ಮದೇವಲಿದ್ದಾನೆ ಗದಾದಂಡ ಕೈಗೆ ಬಂದ ಅಕ್ಷರವೇ ಹೊರಟೆ ದಿಗ್ವಿಜಯಕ್ಕೆ. ಭೂಲೋಕ ಪಾತಾಳ ಲೋಕವಶ ಉಳಿದದ್ದು ಲೋಕ ಏರಿದೆವು ಸ್ವರ್ಗ ಶುಂಭನಾಳಕ್ಕೆ. ಶಂಭುವೆ ಬಂದರೂ ಕೂಡ ಲೆಕ್ಕಿಸೋರು ನಾವಲ್ಲ ಎನ್ನುವ ಹಾಗೆ ಬಂತ ಆಹ್ವಾನ. ಮತ್ತೆ ನಾರದರಾಗಮನ ನಡೆಸಿದ್ರು ಸಂಧಿ ಮಂತ್ರಿ ಪದವಿ ಸಂಚರಿಸಿಕೊಂಡು ಬನ್ನಿರಿ. ಸರಿ. ವೈರಿಗಳಾದಂತಹ ದೇವತೆಗಳು ಕಾಣಬೇಕಂತಾದ್ರೆ ಕೆರೆ ಹಿಡಿಯೆಂದುಕೊಂಡು ಬನ್ನಿ ಎಂಬುದಾಗಿ. ಹೌದಣ್ಣ. ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳ ಸುಳಿವಿಲ್ಲ. ಇಲ್ಲವೇ ಇಲ್ಲ. ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಅವನನ್ನು ಹೊಗಳ್ತಾರೆ ಹೊರತು ತಗಲೂರು ಯಾರು ಇಲ್ಲ. ಯಾವ ಯಜ್ಞಾದಿಗಳು ಶುಂಭನ ಹೆಸರಿನಿಂದ ನಡೆಯುತ್ತಾ ಇದೆ. ನೋಡಿದಾಗ ಮನುಷ್ಯ ಆನಂದ ಮಾಡಿ ಮೆಲುವೆ
ಸರಿ ಈ ಗಂಡ ನಾನು ಹಾ. ಬೇಟೆನಾಡ್ತಾ ಹೋದೆವು. ಹೌದು. ಪ್ರಯೋಜನವಾಯ್ತೇನೋ? ಅಣ್ಣ ಈ ದಾರಿಯಿಂದ ಮುಂದಾಗಿ ಹೋಗುತ್ತಾ ಇರುವಾಗ ಅಣ್ಣ ಹಂದಿ ಅಣ್ಣ ಹಂದಿ ಅಣ್ಣ ಹಂದಿ ಬಾರಿಸ್ತೇನೆ ಬಾಲಾಜಿ. ಅದ್ಯಾಕೆ? ನಾನು ಹಂದಿಯ? ನೀನಲ್ಲೋ ಅತ್ಯಂತದ್ದು. ಹಂದಿಗಳು ಕಣ್ಣಿಗೆ ಬಿತ್ತು. ಏನು ಮಾಡಿದೆ? ಒಂದೊಂದನ್ನು ಹಿಡಿದೆ. ಹಿಡಿದು ದೊಡ್ಡದಾದ ಬಂಡ ಕಲ್ಲಿಗೆ ಎಂತದದು? ಹೊಡೆದದ್ದು. ಶಬ್ದವ? ಶಬ್ದ. ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಎಲ್ಲ ಬೇರೆ ಬೇರೆ ಆಗಿ ಹೋಯ್ತು. ಸರಿ. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ. ತಿಂದೆಯ? ಅಣ್ಣ ನಿನಗಾಗಿ ಇದನ್ನು ತಂದೆ. ಇದು ಸತ್ಯ? ಉಂಟು. ಸತ್ಯ? ಹುಡುಕುವುದೆಂತದ್ದು? ಹಂದಿಯ ಕಾಲು. ಮತ್ತೆ ನೀನೇನಂತ ಆಲೋಚನೆ ಮಾಡಿದೆ? ನಾನು ಬೇರೆ ಆಲೋಚನೆ. ಕಾರಣ ಆದ್ರೂ ನನಗೆ ತೆಗೆದಿರಿಸಿದೆಯಲ್ಲಪ್ಪ ಸಂತೋಷ ಹುಡುಕಾಡಿದ್ದು. ಅಲ್ಲಿ ಏನಿಲ್ಲ. ಅದನ್ನ ಈಗ ಕೊಡುವುದು. ಮತ್ತೆ ಯಾವಾಗ? ಏನಿಲ್ಲದಾಗ ಕೆಲವೊಮ್ಮೆ ಬಂದು ಕೇಳ್ತಿ. ಕೊಡ್ತೀಯಲ್ಲ? ಆಗ ಕೊಡ್ತೀನಿ. ಅದೇ ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಕ್ರಮ ಹೇಗೆ? ಇಲ್ಲಿಂದ ಪ್ರಾರಂಭ ಮಾಡಿದೆ. ಸರಿ. ಬೇಟೆ ಆಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳು ಹಿಂದೆ ಗೋಚರಿಸಿತು. ಓಹೋ. ಕೈಲಿರುವ ಖಡ್ಗವನ್ನು ಚೆನ್ನಾಗಿ ನಮ್ಮಷ್ಟೇ. ಆಮೇಲೆ ಒಂದೊಂದು ಆನೆಗಳನ್ನು ಸಣ್ಣ ತುಳಿಯುವುದು ಯಾರಿಗೆ? ಆನೆಗಳಿಗೆ ರುಂಡವನ್ನು ಕತ್ತರಿಸಿದೆ. ಆಮೇಲೆ ಇಟ್ಟಲ್ಲಿ ಬಾಯಿ ಸುರಿದಿರುವಂತಹ ರಕ್ತ. ಆಹಾ. ಕುಡಿದು ಹೀಗೆ ಮುದ್ದೆ ಮಾಡಿ. ಅಣ್ಣ ನನಗಿಲ್ವಾ? ಉಂಟು ಬೇಕಾ? ಸ್ವಲ್ಪ ಇದ್ರೆ ಬೇಕಿತ್ತು. ಆಗ್ತದ? ಆಗ್ತದೆ. ಕೊಡುವುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಕೊಟ್ಟ ಮೇಲೆ ಏನಾಗ್ತಾನೆ ಆಲೋಚನೆ ಮಾಡಬೇಕು. ಅಲ್ಲ ನಾನು ಸುಧಾರಿಸಿ ಅಂತ ನಿನ್ನನ್ನು ಹೊತ್ತುಕೊಂಡು ಹೋಗ್ಬೇಕಾದೀತು. ಇದು ವಿಷಯ ಎಂತದ್ದು? ರಕ್ತವನ್ನು ಕುಡಿದೇನಾ? ಹೌದು. ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಆಗ ಕಷ್ಟವಾಯ್ತು. ಕುಡಿದೆ ತಿಂದು ಮುಗಿಸಿದೆ. ಕುಡುವುದಿಲ್ಲ, ಆಗುವುದಿಲ್ಲ, ಕೊಡುವುದಿಲ್ಲ. ಈಗ ಬಾ ಬಂದೆ. ಈಗ ಸ್ವಲ್ಪ ನೀನು ಹಾಕ್ಬೇಕು. ಯಾವುದನ್ನು? ಗಾಳಿ ಹಾಕೋ. ನಾನು ನಿನಗೆ ಗಾಳಿ ಹಾಕಿದ್ರೆ ಮತ್ತೆ ನನಗೆ ಅಲ್ಲ. ನೀನೇನ್ ಮಾಡಿದೆ ಬೇಕಲ್ಲ? ನಾನು ದುಡಿದಿದ್ದೇನೆ. ಆಯಾಸ ಆಗಿದೆ. ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ. ಗಾಳಿ ಉಂಟೇನೋ? ಇಲ್ಲಿ ಅಷ್ಟೊಂದು ಬೀಸು. ಯಾಕಿಲ್ಲ? ತಗ್ಗು ಪ್ರದೇಶ ಅಲ್ವಾ? ಇಲ್ಲಂತಲ್ಲ, ಆಹಾ. ಬೇಕಾದಷ್ಟು ಗಾಳಿಲಿ ಬೀಸುವುದಿಲ್ಲ. ಹೌದಣ್ಣ. ಬೇಕಾದರೆ ಎತ್ತರವಾದ ಪ್ರದೇಶ. ಪಾಡುಡಿಗೆ ಗಾಯ
ಮೈಯನ್ನೊಡ್ಡಿದಂತಹ ಸಮಯ, ಬೀಸುತ್ತಿರುವಂತಹ ತಂಪಾದ ಗಾಳಿ, ದೇಹವನ್ನು ಸುತ್ತಿದ ಕ್ಷಣವೇ ದೇಹದ ಆಯಾಸವೆಲ್ಲ ಪರಿಹಾರವಾಗಿ ಏನೊಂದು ರೀತಿಯ ಉಲ್ಲಾಸ ಮೂಡ್ತಾ ಇದೆ. ಇನ್ನೇನು ಹೋಗ್ಬೇಕು, ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಏನಾಯ್ತು? ಯಾರದು ಹಿಂದಿನಿಂದ ಎಳೆದದ್ಯಾ? ಯಾರಿದ್ದಾರೆ ನೋಡು. ಯಾರು ಕಾಣಿಸುದಿಲ್ವಾ? ಕಾರಣ ಏನು? ಗೊತ್ತಾಯ್ತು. ಏನಣ್ಣ? ಹತ್ತಿರ ಬಾ. ಬಂದೆ. ಕಿವಿ ಕೊಡು. ಕಿವಿ ಹಾಕೋ ನೀನು. ಹಿಡಿಯುವ ಕಲ್ಲು ಮತ್ತೆ ಕೇಳಿಸ್ತಿರ ಸ್ವರವನ್ನ ನಾಳಿ ಪರಿಚಯ ಉಂಟೇನೋ? ಗೊತ್ತಾಯ್ತು. ಯಾವ ಸ್ವರ? ಗಾಳಿ ಜೋರಾಗಿ ಬೀಸ್ತಾ ಉಂಟು. ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮುವಂತಹ ಸ್ವರ. ಅದು ಕರ್ಕಶ, ಇದು ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜೇಂಕಾರ. ಹಕ್ಕಿಗಳ ಕಿಲಿಪಿಲಿಯನಾದ ದುಂಬಿಗಳ ಝಂಕಾರ ಇದು ಅಲ್ಲ. ಅಲ್ವೋ? ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣು. ಕಾರ್ಗತ್ತನಿಂದ ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೇವೆ. ನಿಜ. ಯಾವ ಭಯವೂ ಇಲ್ಲದೆ ಕಾನೂನಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಯಾರಿದು? ಆಲೋಚನೆ ಮಾಡಿದ್ರೆ ಗೊತ್ತಾಯ್ತಾ? ಯಾರಣ್ಣ? ಅವಳು. ಅವಳಂದ್ರೆ? ಒಯ್ವಳು. ಇವಳಂದ್ರೆ? ಅವಳು. ಅವಳು. ಒಯ್ವಳು. ಇವಳು. ಅವಳು ಇವಳು ಇವಳು ಅವಳು. ಇವಳು ಅವಳು 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 ಇವಳೆ. ಅವಳಿಗೊಂದು ಹೆಸರು, ವಿಳಾಸ, ಪರಿಚಯ ಯಾವುದು? ಎಲ್ಲವೂ ಇದೆ. ಹೌದಾ? ಇಲ್ಲಿ ಅವಳು ಅಂತ ಅಲ್ಲವೇ? ಮತ್ತೆ ಓ ಅಲ್ಲಿ ಅವಳು ಮೇಲೆ. ಓ ದೇವ. ಸತ್ಯಲೋಕದ ವಿಷಯ. ಅಲ್ಲಿಯದ್ದ ಬ್ರಹ್ಮನ ಮಡದಿ ವಾಣಿ ಪಡಿಬೇಣಿ ಕಲ್ಯಾಣಿ. ಸರಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ. ಪ್ರಶಾಂತವಾದಂತಹ ವಾತಾವರಣ. ಹೌದಣ್ಣ. ತಾನು ಅವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತ ಆದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ನಿಜ. ಬೇಟನಾಡಿದ ಚಂಡಮುಂಡರ ಮನಸ್ಸಿಗೆ ಸಂತೋಷವಾದಿ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಅಲ್ಲೋ, ಯಾಕೆಲ್ಲ? ಬ್ರಹ್ಮನ ಸೃಷ್ಟಿ ಕಾರ್ಯ ಆಗಬೇಕು ಅಂತಿದ್ರೆ ಶಾರೀರಿಕ ಅವಶ್ಯಕತೆ ಖಂಡಿತವಾಗಿ ಉಂಟು. ಒಂದು ವೇಳೆ ಅವಳು ಇಲ್ಲದೆ ಹೋದ್ರೆ ಏನಾದಿತ್ತು? ಬ್ರಹ್ಮ ಹುಟ್ಟಿಸಿದಕ್ಕೆ ಒಂದಕ್ಕೂ ತಲೆ ಸರಿ. ತಲೆ ಸರಿ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ. ನಮ್ಮಮ್ಮ ಶಾರದೆ ಇರಲಬಹುದು. ನಿನಗೆ ಹೆಣ್ಣು ಮಕ್ಕಳದು ಮಾತ್ರ ಬರೀ ಸ್ವಲ್ಪ ಪರಿಚಯ ಇರೋದು ಅವ್ರದ್ದು. ಗಂಡು ಮಕ್ಕಳು ಇದ್ದಾರೆ. ಯಾರಿದ್ದಾರೆ ನಮ್ಮಲ್ಲಿ? ನಮ್ಮ ದೇವಲೋಕದ ಸಂಗೀತಗಾರ. ದೇವಲೋಕದವರು? ಹೌದಪ್ಪ. ಯಾರು? ಕುದುರೆ ಮುಖದ ತುಂಬುರ. ಆ ಪ್ರಥಮ ಸಂಗೀತ ಹಾಡುವ ಅವ ಬಂದ. ಚಿತ್ರಸೇನನ ಜೊತೆಯಲ್ಲಿ ಹೋಗಿದೆ. ಹೋಗಿ ಆಯ್ತು ಅಷ್ಟು ಬೇಗ ಅವ? ಹೌದಪ್ಪ. ಯಾಕೆ ಗೊತ್ತುಂಟಾ? ಯಾಕೆ? ಭಯ. ನಮ್ಮಣ್ಣನ ಆಳ್ವಿಕೆ. ನಿಜ. ಅಪ್ಪಣೆ ವಿನಃ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶವಿಲ್ಲ. ಅವಂತೂ ಬರಲಾರ. ಹಾಗಿದ್ರೆ ಮತ್ತೊಬ್ಬ. ಮತ್ತೆ ಯಾರು? ದೇವರ್ಷಿ. ಯಾರು? ನಾರದ. ಅಧಿಕ ಪ್ರಸಂಗಿ. ಮುಂದೆ ಬಾ. ಧೈರ್ಯತೆಗೆ ಮುಂದೆ ಹಾಡಬೇಕು. ಎಷ್ಟು ಉಂಟು ನೋಡ್ತಾನೆ. ಅವನಿಗೆ ಮನಸ್ಸಿರ್ಬೋದು, ನಾವು ಬಿಡ್ಬೇಕಲ್ಲ. ಬಂದ್ರೆ ನಿಲ್ತಾನವ? ನಿಂತಲ್ಲ ನಿಲ್ಲುವವನಲ್ಲ ನಾರದ. ಅಲೆ ಮಾರಿ. ಹೌದಣ್ಣ. ಸಂಗೀತ ಕೇಳ್ತಿರೋದು ಎಷ್ಟು ಹೊತ್ತಾಯ್ತು? ತುಂಬಾ ಹೊತ್ತ. ಅವಳ ಇವಳು. ಅವನ ಇವನು. ಯಾಕೆ ವಾದ? ಹೌದಲ್ವ? ಸಂಗೀತ ಗೋಸ್ಥಾನದಲ್ಲಿ ಕಂಡು ಹಿಡಿಬೇಕು. ಸರ ಹಿಡಿಯುವ ಸ್ವರ ಹಿಡಿದು ನಡೆದವಳು
ಹಿಡಿದು ಮುಂದುವರಿದು ಬಂದವರು ನಾವು. ಏನಾಯ್ತು? ಪರಿಮಳ, ಪರಿಮಳ, ಹೂವಿನ ಪರಿಮಳ. ತನುಗಂಧ. ಹೌದು. ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಚಿಕೆ ಎಲ್ಲಿಂದ ಎಲ್ಲಿಂದ ಮದುವೆ? ಏನಾಯ್ತು? ಪ್ರಕಾಶ. ಯಾವ ಪ್ರಕಾಶ? ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದ್ರು ಹಾಗೆ ಭಾಸವಾಗ. ಸಂಬಂಧ ಉಂಟು. ಹೌದಾ? ಹತ್ತಿರ ಎಲ್ಲಿ ನೋಡ್ಬೇಕು, ಮಾತಾಡ್ಬೇಕು. ಇಲ್ಲಿ ಮೀಸ ಕಾಣ್ತದ, ಮತ್ತೆ ತಮ್ಮ ಹೆಣ್ಣು ನೀನಲ್ವ? ಮತ್ತೆ ಹೆಣ್ಣು ಹೌದಾ? ನೀನು ಗಂಧ ಒಬ್ಬನೇ ನೋಡುದು? ಒಬ್ಬನೇ. ನನಗೆ ತೋರಿಸ್ಲಿಕ್ಕಿಲ್ಲ. ಮರ ಮರದಲ್ಲೂ ಯಾವೆ ಅದನ್ನು ಕುಳಿತುಕೊಂಡಿದ್ದಾರೆ. ಅಣ್ಣ, ಮರ ಒಂದು ಕಾಣಿಸ್ತಾ ಉಂಟು. ಯಾವ ಮರ? ಮಾವಿನ ಮರ. ಅಷ್ಟು ತಿರುಗಿದೆ ಮಾವಿನ ಮರ ಕಂಡು. ಮತ್ತೆ ಯಾವ? ಒಂದರೊಳಗೆ ನಾವು ತೋರಿಸ್ತೀವಿ. ಹೌದಾ? ಏನಾಯ್ತು? ಸೆಳೆಯುತ್ತಾ ಉಂಟಣ್ಣ. ನಮ್ಮ ತಿರುಗಾಟದಲ್ಲಿ ಇಂತಹ ಸೌಂದರ್ಯವತಿ ಆದಂತಹ ಹೆಣ್ಣನ್ನು ನೋಡಿದವರು ನಾವಲ್ಲ. ಹೌದು, ಕಂಡಾಕ್ಷ ನಮ್ಗೆ ಅರಿಯದಂದರಿ ನಮ್ಮ ಬಾಯಿಂದ ಬಂದಂತಹ ಅರ್ರೆ ಇವಳೆಂತ ವಿಟಗಾರಿ ನೋಡಿ, ಸ್ಮರಣ ಕೂರ್ಗಣೆ ಅಂತ ಹೇಳು ನೀನು. ಕೆಲವು ತರುಣಿ ಮಣಿ ಮಲ. ಹೌದಣ್ಣ, ಊರು ಮನೆಗಳನ್ನು ಬಿಟ್ಟು ತಂದೆ ತಾಯಿಗಳು ಇಲ್ಲಿ ಬಂದು ಕುಳಿತುಕೊಳ್ಬೇಕು. ಯಾರಿವಳು 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 ಯಾರಿವಳು? ನೀನ್ ಯಾರು ಕೇಳು? ನಿನ್ನಲ್ಲಿ. ನಾನು ಯಾರು ಕೇಳಬೇಕು? ನನ್ನಲ್ಲಿ. ಗೊತ್ತಿಲ್ಲದಿದ್ರೆ ಅವಳಲ್ಲಿ ಕೇಳು. ಪರಿಚಯ ಮಾಡು. ಈಗ ಬರ್ತೇನೆ. ಆ ತರುಣಿ ಎಲ್ಲಿಂದ ಬಂದವಳು, ಯಾಕೆ ಬಂದವಳು, ನಿನ್ನ ಹೆಸರೇನು, ಹತ್ತಿರಿಂದ ಮಾತನಾಡುವುದಕ್ಕೆ ಏನಾದರೂ ಸಂಪರ್ಕ ವ್ಯವಸ್ಥೆ ಉಂಟಾ? ಎಂತದ್ದು ಹಾಗೆ ಮಾತಾಡುದು? ಮಾತಾಡುವುದಿಲ್ಲ. ಮಾತಾಡುವುದೆಲ್ಲಿಗೆ? ಮತ್ತೆ ಅದಕ್ಕೊಂದು ಕ್ರಮ ಉಂಟು. ಕ್ರಮ ಉಂಟಾ? ನೋಡು ಒಮ್ಮೆ ಮಾತು. ಉತ್ತರ ಸಿಕ್ಕಿತ್ತು. ಮಾತಾಡುವುದಿಲ್ಲ. ಹಾಗಿದ್ರೆ ಬಾಯಿ ಬರ್ತದೆ. ಮತ್ತೆ ಯಾಕೆ ಸಂಕೋಚ? ಅದ್ಯಾಕೆ? ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರು ಮಾತಾಡ್ಬೇಕು? ಇಲ್ವಾ? ಮನಸ್ಸಿದ್ದರು ಮಾತನಾಡುದು. ಮತ್ತೆ ಮುಗುಳಾಗಿ ಮಾತ್ರ ಅದು ಕಾಣಿಸ್ತಾ ಮನಸ್ಸಾಗಿದೆ. ಅಣ್ಣ, ಬ್ರಹ್ಮದೇವ ಕೊಟ್ಟ ವರವನ್ನು ಆಲೋಚನೆ ಮಾಡು. ಬ್ರಹ್ಮಚರ್ಯವನ್ನು ತೊಡೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರಿಂತಾದ್ರೆ ನಿಮಗೆ ಮರಣ ಸಾಯ್ಲಿಕ್ಕಿದ್ದವರ ಸಾಧಿಸಬೇಕು. ಸದಾ ಕಾಲ ನೋಡಿಕೊಂಡಿರ್ಬೇಕು. ಮಾಷೆ ಏನು ಮಾಡುವ? ದೇವರ ಅಣ್ಣನಲ್ಲಿ ಹೇಳು. ಅದೇನು ಪಡೆದು ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ? ನಿನ್ನ ಆಜ್ಞಾ ತಿರುಗಾಟಕ್ಕೆ ಹೋದವರು ನಾವು ಎಷ್ಟು ಹುಡುಕಾಂಟು ಕೂಡ ಅವರು ಸುಳಿವಿಲ್ಲ. ಯಾರು? ದೇವತೆಗಳು. ಹೋದಲ್ಲಿ ಹೋಗ್ಲಿ. ನಿನ್ನ ವಿಷಯ ಏನು? ಹೊಗಳವರಲ್ಲದ ಜಗಳೂರು ಯಾರು ಇಲ್ಲ. ಬೇಕಾದ್ದು ಅದು. ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ತಿರುಗಾಟ ಮಾಡಿದರೆ ಪರಿಣಾಮ ಹಸಿವೆ ಬೇಟೆ ನಾಡಿದೆವು. ತುಹಿನಾಗೆ ನಿಂತುಕೊಂಡ ಕಲ್ಲು ವಿಶೇಷ ಏನೋ ಸ್ವರವನ್ನು ಕೇಳಿಸಿಕೊಂಡು ಅದನ್ನು ಹಿಡಿದು ಮುಂದತ್ತಿ ಬರುವಾಗ ಸ್ವರ್ಣದ ತುಗುರಿಯಾಲೆಯಲ್ಲಿ ತರುಣಿಯೋರ್ವಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದ. ಸಾಮಾನ್ಯ ಹೆಣ್ಣು ಅಲ್ಲವೇ ಅಲ್ಲ. ನಮ್ಮ ತಿರುಗಾಟದಲ್ಲಿ ಅಂತದ್ದನ್ನು ನಾವು ನೋಡಿ ಈಗ ಅಲ್ಲಿ ನೋಡಿ ಇಲ್ಲಿಗೆ ಬಂದದ್ದು ಯಾಕೆ? ಅವಳನ್ನು ಕರೆತಂದು ಮದುವೆ ಆಗಬೇಕು. ಚಂಡ ಮುಂಡಲೇ ಎನ್ನುವ ನುಡಿಯೋ ಶರಹತ್ತಿಗೆ ನಾನು ಸಿಲುಕಿ ಹೋದೆ. ಮದುವೆ ಎಲ್ಲಿ ಓಡುದಿಲ್ಲಿಗೆ? ಹೌದು. ಹುಡುಗಿಗಳು ಕರ್ತರ್ತೇವೆ ಆ ಕಡೆಗೆ ಇಲ್ಲಿಗೆ ಸುಲಭವಾದ ದಾರಿ, ಹತ್ತಿರ ಆಗ್ತದೆ. ಹೌದಾ? ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು ಗೊತ್ತಾಯ್ತು ನನಗೆ ನೋಡುವಾಗ. ಹೋಗಿ ವಿಶ್ರಾಂತಿ ಪಡೆಯಿರಿ. ಸುಗ್ರೀವೋ ಹೊಡೆಯೋ ಹೀಗೆ ಯಾಕಂತ ಗೊತ್ತಾಗಲಿಲ್ಲ. ಕಾರಣ ಉಂಟಯ್ಯೋ. ಕದಂಬವನದಲ್ಲಿ ಓರ್ವಳು ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತು ತೂಗುತ್ತಾ ಪಾಡುತ್ತಾ ಇದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಯಾರು ಹೇಳಿದ್ರು? ಚಂಡಮುಂಡರು ಅವರು ಹೇಳಿದ್ರು, ನೀವು ಕೇಳಿದ್ರೆ? ಕೇಳಿದೆ. ಏನಾಯ್ತು? ಆಕೆಯನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ ನಾನು. ಮದುವೆಯ ನಿಮೀಗ? ನನಗೆ. ಮತ್ತೆ ನನ್ನನ್ನು ಬರುವುದಕ್ಕೆ ಹೇಳಿದ್ದೆ ಯಾಕೆ? ನೇರ ಅಲ್ಲಿಗೆ ಹೋಗು, ಹಾಗೆ ಸಂಧಾನವನ್ನು ಮಾಡು. ಕರೆತ ಬರಿ ಮಾತಲ್ಲ, ನಿನಗೆ ಶುಂಭನ ಆಜ್ಞೆ ಇದು. Vana vani boguda
ಇದ್ದೇನೆ. ಎಲ್ಲಿದ್ದಾಳಂತೆ ಹುಡುಕುವುದಕ್ಕಿಂತ ಮೊದಲು ವಿಶೇಷ ಕಾಣುತ್ತಾ ಇದ್ದೇನೆ. ಮೊದಲು ಕತ್ತಲೆ ಆವರಿಸಿತ ಈ ಕಾಡು, ಇಂದು ಬೆಳಕು ಹೊನಲು ಹರಿಯುತ್ತಾ ಇದೆ. ಹಾಗಿದ್ರೆ ಬೆಳಕು ಎಲ್ಲಿಂದಂತೇಳಿ ಆ ಕಡೆಗೆ ಈ ಕಡೆಗೆ ಮುಖ ತಿರುಗಿಸಿದಾಗ ನಾಸಿಕಕ್ಕೆ ಬಡಿಯಿತು ವಿಶೇಷ ತೆರನಾದಂತಹ ಪರಿಮಳ. ಈ ಪರಿಮಳ, ಈ ಬೆಳಕು ಎಲ್ಲಿಂದಂತ ಹೇಳಿ ಆ ದಿಕ್ಕಿಗೆ ದೃಷ್ಟಿಯನ್ನು ಹರಿಸಿದಾಗ ಛೆ 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 ಜನ್ಮ ಶತ್ರುಗಳು ಎನಿಸಿದಂಥ ಯಾವ ಕಾಡ ಮೃಗಗಳು ಅನ್ಯೋನ್ಯತೆಯಿಂದ ಓಡಾಡುತ್ತಾ ಇದೆ. ಹಾಗಿದ್ರೆ ಜಾತಿ ವರ್ಣ ವೈಷಮ್ಯ ಭೇದ ಯಾವುದು ಇಲ್ಲಿ ಇಲ್ಲ. ಈ ಕಾಡ ಪ್ರಾಣಿಗಳಿಗೆ ಯಾರಪ್ಪ ಇಂತಹ ಅನುಗ್ರಹ ಮಾಡಿದವರು? ಯಾರು ಬಂದಿದ್ದಾರೆ? ಎಲ್ಲಿಂದ ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ? ಈ ಕಡೆಗೆ ಮುಖವನ್ನು ತಿರುಗಿಸಿದಾಗ ಹೌದಪ್ಪ, ಚಂಡಮಂಡರು ಹೇಳಿದ್ದನ್ನೇ ಹೇಳಿದ್ದು, ಎನ್ನ ಒಡೆಯ ಶುಂಭ ರನ್ನದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ ಅಂತ ಹೇಳಿ. ಆದರೆ ಉಯ್ಯಾಲೆಯನ್ನು ಕಟ್ಟಿದ್ದೆಲ್ಲಿಗೆ, ಕೊಂಡಿ ಸಿಕ್ಕಿಸಿದ್ದೆಲ್ಲಿಗೆ, ಹಗ್ಗದಿಂದ ಬಿಗಿದದ್ದೆಲ್ಲಿಗೆ ಅದು ತಿಳಿದದ್ದಿಲ್ಲ. ಆದಿ ಅಂತ್ಯ ಮಧ್ಯ ಯಾವುದೂ ಇಲ್ಲ. ಹಾಗಿದ್ದರೆ ಇವಳು ಯಾರು ಅಂತ ಹೇಳಿ ನಾವು ಯೋಚನೆ ಮಾಡಿದರೆ, ಓ ಸಾಮಾನ್ಯ ಒಬ್ಬಳಾಕೆ ಹೆಣ್ಣು ಇವಳಲ್ಲ. ಆ ತೊಟ್ಟಿಲು ತೂಗುವಂಥ ರೀತಿಯನ್ನು ಕಂಡಾಗ ನಮಗೆ ಅರ್ಥ ಆಯಿತು. ಹಾಗಿದ್ರೆ ಇವಳು ಯಾರು? ಈರೇಳು ಲೋಕವನ್ನು ತನ್ನಯ ಕುಕ್ಷಿಯಲ್ಲಿ ಇರಿಸುತ್ತಾ ನಿತ್ಯದಿ ಸಲಹುತಿಹ ಮಾತೆ, ಲೋಕಮಾತೆಯನ್ನೇ ಕಾಮ ನಂಬಿಕೆ ಸಿಲುಕಿ ಈ ರೀತಿಯಾಗಿ ಅಪೇಕ್ಷೆ ಪಟ್ಟನೆ. ಹಾಗಿದ್ರೆ ನಿಜಾರ್ಥ ಏನು? ವಿನಾಶ ಕಾಲೇನ ವಿಪರೀತ ಬುದ್ಧಿ. ತಾಯಿಯನ್ನು ಯಾರಾದರೂ ಬಯಸುದುಂಟು? ನಮ್ಮ ಒಡೆಯ ಬಯಸಿದ್ದಾರಲ್ಲ. ಆದ್ದರಿಂದ ಏನಾದೀತು? ಆಗುವುದು ಏನಿಲ್ಲ. ಇಂದಲ್ಲದ್ರೆ ನಾಳೆ ನಮ್ಮ ರಕ್ಕಸ ಕುಲ ನಾಶ ನನ್ನಿಂದಲಾಗಿ ಆಗಬಾರದು. ಹಾಗಿದ್ರೆ ನಾನು ಮಾತಾಡಬಾರದು ಎಂದು ಹಿಂತಿರುಗಿ ಹೋಗೋಣವೇ? ಅದು ಸರಿಯಲ್ಲ. ಹೇಳಿದ್ದಷ್ಟನ್ನು ಮಾಡುವುದಕ್ಕಾಗಬೇಕಿದ್ರೂ ಕೂಡ ನಮ್ಮಿಂದ ಆಗುವಷ್ಟು ಮಾಡಬೇಕಲ್ಲ. ಇದು ಕೆಡುಕು ಒಳಿತು. ಅದು ನನಗೆ ಬಿಟ್ಟದ್ದಲ್ಲ, ಅದು ನಾ ಶುಂಭನ ತಲೆಯ ಮೇಲೆ ಇರಲಿ. ಹಾಗಿದ್ರೆ ನಾನು ಮಾಡಬೇಕಾದೇನು? ಯೋಚನೆಲ್ಲ ಮಾತನಾಡಿದ್ದೇನೆ. ಜನನಿ ಭಿನ್ನ ಭವನು ಗರುಣದುಳಿಲು ವನದಲ್ಲಿ ಗುಳಿದಿರುವುದೇ ನೀನು ವನದಲ್ಲಿ ಗುಳಿದಿರುವುದೇ ಸನುಮದವಲ್ಲಿದು ನಿನಗೆ ಬೀಳುವೆನು ಸನುಮದವಲ್ಲಿದು ನಿನಗೆ ಬೀಳುವೆನು ಬೀಳುವೆಯುವುದು ತನುಜಯ ಶುಂಭನ ಬಯಗೆ ಧನುಜಯ ಶುಂಭನ ಬಯಗೆ ನೀನು ವನದಲ್ಲಿ ಗುಳಿದಿರುವುದಿಗೆ ಜನನಿ ಲೋಕಲೋಕಗಳ ಮಾತೆಯಾದವ ಅಮ್ಮ, ಇದು ನಿನ್ನ ಚರಣದ್ವಯಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ತವ ಚರಣಕ್ಕೆ ಎರಗುವುದರ ಜೊತೆಗೆ ಒಂದೆರಡು ಮಾತುಗಳನ್ನು ವಿಶದೀಕರಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಅಂತೇಳಿ ಕೇಳಬೇಕಾಯಿತು ತಾಯೇ. ಮಾತೆ ಬಳಿಯಲ್ಲಿ ಯಾರಾದರೂ ಮಕ್ಕಳು ಹೋಗಿ ಅಮ್ಮ ಮಾತನಾಡುವುದಕ್ಕಿದೆ ಸಮಯ ಉಂಟಂತ ಕೇಳುವ ಪ್ರಮೇಯ ಇಲ್ಲ. ನೀನು ಸಾಮಾನ್ಯ ಲೋಕಲೋಕಗಳ ಮಾತೆಯಾದ ನಿನ್ನ ಬಳಿಯಲ್ಲಿ ಯಾಕೆ ಕೇಳಿದಂತ ಹೇಳಿದರೆ, ಅಮ್ಮ ನಾನು ಆಡುವ ಮಾತು ನಿಮಗೆ ಇದು ಸನುಮತ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ ತಾಯೇ. ಹಾಗಿದ್ರೆ ಸರಿಯಿಲ್ಲ ಅಂತ ನನಗೆ ಗೊತ್ತುಂಟು. ತಿಳಿದು
ಗೊತ್ತಿದ್ದು ಮಾತನಾಡಿದೆ ಯಾಕೆ ಅಂತ ಕೇಳಿದ್ರೆ ನಿನಗೆ ಪ್ರಶ್ನೆ ಅಲ್ಲ ಬರುವುದಿಲ್ಲ, ನಾಳಿನ ಲೋಕದ ಜನತೆ ಕೇಳಿತು, ಅವರಿಗೆ ಉತ್ತರ ಕೊಡ್ತೇನೆ ಅಂತಲ್ಲ ಅಭಿಪ್ರಾಯವನ್ನು ಹೇಳಿಬಿಡ್ತೇನೆ. ಅಮ್ಮ, ಹೇಳುವುದಕ್ಕೆ ಕಾರಣ ಇದೆ ತಾಯೇ. ಇದು ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಬೇಕಾಗಿ ಬಟ್ಟೆಯೋ, ಬದುಕುವುದಕ್ಕೆ ಅನ್ನವೋ, ಕುಡಿಯುವುದಕ್ಕೆ ಜಲವೋ, ನಿಲ್ಲುವುದಕ್ಕೆ ನೆಲವೋ ಇದೆಲ್ಲ ಕೊಟ್ಟದ್ದು ಎಲ್ಲ ಒಡೆಯನಾದಂಥ ಶುಂಭ. ಅವನದ್ದಾದಂಥ ಋಣ ಉಂಟು ಅಂತ ಆಗಿದೆ. ಹಾಗಿದ್ರೆ ಋಣ ತೀರಿಸುವುದಕ್ಕೆ ಆಗುತ್ತದೆ ಅಂತಲ್ಲ, ನಾವು ಬಾಧಿತರಾಗಬಾರದಲ್ಲ. ಆದ್ದರಿಂದ ಈ ವಿಚಾರವನ್ನು ಕೇಳಿದಾಗ ತಾಯೇ, ನನಗೆ ವಿಷವನ್ನು ತಿನ್ನಿಸುತ್ತೀಯೋ ಅಲ್ಲ ಕಂದ ನೀವನೆಂದು ಹಾಲನ್ನು ಕುಡಿಸುತ್ತೀಯೋ ಅದು ನಿನ್ನ ಚಿತ್ತಕ್ಕೆ ಬಿಟ್ಟದ್ದು. ಒಪ್ಪು ತಪ್ಪುಗಳನ್ನು ತೀರ್ಮಾನ ಮಾಡುವುದಕ್ಕೆ ನಾನು ಇಲ್ಲಿಗೆ ಬಂದದ್ದಲ್ಲ, ಅರಸನ ಆಳಾಗಿ ಬಂದಿದ್ದೇನೆ. ಆಳು ಹೋದರೆ ಹಾಳು ಅಂತ ಹೇಳ್ತಾರೆ, ಹಾಗಾಗಬಾರ್ದು, ನೇರ ಆಗಬೇಕು. ಆದ್ದರಿಂದ ಉಳಿದದ್ದನ್ನೆಲ್ಲ ಬದಿಗೊತ್ತಿ ಒಂದೇ ವಾಕ್ಯದಲ್ಲಿ ಎಲ್ಲ ಬಂದು ಹೇಳಿಬಿಡ್ತೇನೆ ತಾಯೇ. ಅಮ್ಮ, ಹರುಷದಿ ನಿನ್ನನ್ನು ಬಯಸುವ ಮನವಂತೆ ಈತ ನಡೆದ ನವದೂತ ಶುಂಭ ಜೊರೆಗೆ ಬೀಳುವ ಸುಗ್ರೀವನಾಡಿದಂತಹ ಮಾತುಗಳನ್ನಾಲಿಸಿದಾಗ ಭಕ್ತನ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತ ನಳಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತಿರುತ್ತೇನೆ. ಒಂದರ ಕ್ಷಣೆಯಿಂದ ಘಟನೆ ನಡೆದು ಹೋಯಿತು. ಯಾತನೆಯಿಂದ ಕೂಡಿದಂತಹ ಕಾಯವನ್ನು ಬಿಟ್ಟೆ ಪರಮ ಚೇತನದೆ. ನಾನು ಹೋದದ್ದಲ್ಲ ಯಾವುದೋ ಒಂದು ಶಗತಿ ಮಾತೆಯಾದವಳ ಹಸು ಕಂದಮ್ಮನನ್ನು ಎತ್ತಿಕೊಂಡು ಒಯ್ಯುವ ಹಾಗೆ ಅಲ್ಲಿಗೆ ಎತ್ತಿಕೊಂಡು ಹೋಯಿತು. ಹಾಗಿದ್ರೆ ಸತ್ತದ್ದಲ್ಲ, ಹೋದದ್ದು ನಿಜ ಅಂತಾದ್ರೆ ನೋಡುವುದಕ್ಕೆ ಏನಾದ್ರೂ ಕಾಣ ಸಿಕ್ಕಿತ ನಿನಗೆ ಅಂತ ಕೇಳಿದ್ರೆ ನೋಡುವುದಕ್ಕೆ ಅಲ್ಲಿ ಏನು ಇರಲಿಲ್ಲ, ಆದ್ರೆ ಕೇಳುವುದಕ್ಕಿತ್ತು. ತಿಳಿದವರು ಭಾಗವತೋತ್ತಮರು ಹೇಳ್ತಾರಲ್ಲ, ಯಾವುದು ಪ್ರಣವ ಮಂತ್ರ ಓಂ ಎಂಬಂತ ನಿನಾದ ಕೇಳಿತು. ಅದು ಪಾಪಿಯ ಜೀವನ ಪಾವನಗೊಳಿಸುವ ಪರಮ ಮಂತ್ರ. ಹಾಗಿದ್ರೆ ಅದನ್ನು ಕೇಳಲಿಕ್ಕೆ ನಾನು ಅಲ್ಲಿದ್ದೆ ಅಲ್ವಾ, ಮತ್ತೆ ನಾನು ಇಲ್ಲೇ ಇದ್ದೇನೆ. ಸತ್ತತ್ತ ಹೌದು, ಬದುಕಿದ್ದು ನಿಜ, ನಡೆದದ್ದೇ ಗೊತ್ತಾಯಿತು. ಇನ್ನು ಪ್ರಶ್ನೆಯೂ ಇಲ್ಲ, ನನ್ನ ಹತ್ರ ಉತ್ತರವಿಲ್ಲ. ಎಲ್ಲಿ ತಪ್ಪಾಯಿತು ಅಲ್ಲೇ ಹೋಗಿ ಒಪ್ಪಿಕೊಳ್ಳುತ್ತೇನಂತೆ. ಹೆದರಬೇಡ, ಸುಧೈರ್ಯ ನಾವು. ಒಳ್ಳೇದು ಮಾಡಿದ್ರಲ್ವ ಧೈರ್ಯ. ಶುಂಭನ ಸಹವರ್ತಿಯಾಗಿ ಬಂದವನೇನು ಎನ್ನುವುದು ಸ್ಪಷ್ಟವಾಯಿತು. ಆಜ್ಞಾನವರ್ತಿಯಾಗಿ ಬಂದಿದ್ದೇನೆ. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ನನ್ನನ್ನು ಕಳುಹಿಸಿಕೊಡುವಾಗ ಅಪೇಕ್ಷೆ ಆತನದ್ದು ಆಗಿತ್ತು. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಅದನ್ನು ಬಹಿರಂಗಗೊಳಿಸಬಹುದಲ್ಲ. ಬಾಲ್ಯದಲ್ಲಿ ನಾನನ್ನು ಬಡವಂತಿರಿಸಿಕೊಂಡವಳಿದ್ದೇನೆ. ಬಾಲ್ಯವು ಯಾರು ನನ್ನನ್ನು ಕತ್ತಿಕಾಳುಗಳಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ. ಎನ್ನೊಡೆಯ ಶುಂಭ ಸಾಮಾನ್ಯನಲ್ಲ. ವೀರಾದಿ ವೀರರಲ್ಲಿ ಹೋರಾಟ ಮಾಡಿ ಅವರಲ್ಲಿ ಗೆದ್ದು ಕಾಲಬುಡದಲ್ಲಿ ಹಾಕಿ ಕುಣಿಸುತ್ತಾ ಇದ್ದಾನೆ ಅಂತ ಧೀರ ಶುಂಭ. ಅಂತಹ ಲೋಕೋತ್ತರ ವೀರ ಹೌದಾಗಿದ್ದರೆ ಬಾರಲಿ ನಿನ್ನ ಸಮಕ್ಷಮಕ್ಕೆ. ಯಾಕೆ? ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ಮರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಂಭುವೈದಿರಾಗಿ ಬಂದರು, ಯುದ್ಧ ವಿರಹ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಯಾಕೆ ನಗು? ಅಮ್ಮ, ಕಿರುನಗೆ ಬೀರುವಾಗ ನಾನು ಭಯಭೀತನಾದೆ. ಇದು ಹಾಗಲ್ಲ, ಕಾಲವಲನ ಅಕಾಲದಲ್ಲಿ ಬಡಿಯುವ ಸಿಡಿಲಿನ ಹಾಗೆ ಇತ್ತು. ಹಾಗಿದ್ರೆ ಅಬ್ಬರದ ನುಡಿಯನ್ನು ಆಲಿಸಿದಾಗ ನಗುವಾಡಿದ್ರೆ ನನ್ನ ತಲೆ ಹಾಳಾಯ್ತಂತಲ್ಲ. ಹಾಳಾಗುವ ತಲೆ ಇದ್ದಲ್ಲ, ಆದ್ರೆ ಆ ನಗು ಮಾಡಿದ್ ಯಾಕೆ ಅಂತ ಕೇಳಿದ್ರೆ ಇಷ್ಟೆಲ್ಲ ಹೇಳಿದೆಯಲ್ಲಮ್ಮ. ಒಂದು ಅಕ್ಕರವಾದ್ರೆ ನನಗೆ ಅನ್ವಯಿಸ್ತದೆ ಹೇಳಿ? ಇಲ್ಲ. ಹಾಗಿದ್ರೆ ಹೇಳಿದ್ ಯಾರಿಗೆ? ಶುಂಭನಿಗೆ. ಆತನಿಗೆ ಹೇಳಿದ್ರೆ ನನಗೆ ತರ ಭಯ. ಇನ್ನೊಂದು ವಿಚಾರ ಉಂಟು ತಾಯಿ.
ಲೋಕಲೋಕಂಗಳ ಮಾತೆಯಲ್ವಿ ನೀನು? ಮಾತೆಯ ಬಳಿಯಲ್ಲಿ ಮಕ್ಕಳಿಗೆ ತರ ಭಯ ಅಂತ ಕೇಳಿದ್ದಾರೆ ಅಲ್ವೇ? ಹೌದು. ಹಾಗಿದ್ರೆ ನನ್ನನ್ನು ಮಗ ಅಂತ ಒಪ್ಪಿಕೊಂಡ್ರಲ್ಲ. ಮಗ ಮಾತೆಯಲ್ಲಿ ಏನಾದ್ರೂ ಯಾಚಿಸಿಕೊಂಡ್ರೆ, ಕೇಳಿಕೊಳ್ಳುವುದಲ್ಲ, ಯಾಚಿಸಿಕೊಂಡ್ರೆ ಅಪರಾಧ ಅಲ್ಲ ತಾನೆ? ಅಲ್ಲ. ಅದರಿಂದ ಕೇಳ್ತೇನೆ ತಾಯಿ, ನಾನು ಸಾಯುವಲ್ಲಿವರೆಗೆ ಶುಂಭನ ವೇತನದ ದೂತ, ಬದುಕಿದ ಮೇಲೆ ನಾನು ದೇವಿ ದಾಸ. ಇನ್ನು ನನ್ನಲ್ಲಿ ಯಾವುದೇ ದೋಷಗಳಿದೆ ಹೇಳಿ? ಕರ್ಪೂರವನ್ನು ಸುಟ್ಟ ಮೇಲೆ ಮತ್ತೆ ಬೊಟ್ಟಿಟ್ಟುಕೊಳ್ತೇನೆ ಅಂತ ಹೇಳಿದ್ರೆ ಒಂದಿಷ್ಟು ಮಸಿ ಸಿಗುತ್ತದ? ಸಿಗುವುದಿಲ್ಲ. ಹಾಗೆಯೇ ನಿಮ್ಮ ಕರುಣಾ ಕಟಾಕ್ಷ ಎಲ್ಲ ಕಾಯದ ಮೇಲೆ ಬಿದ್ದ ಮೇಲೆ ಪಾಪದ ಪರ ಎಲ್ಲ ಕಳಚಿ ಹೋಯ್ತು. ಇನ್ನು ಪಾಪ ಕಳೆದ ಮೇಲೆ ಪುಣ್ಯವಂತನ ಆಗಿದ್ದೇನೆ ಅಂತ ಹೇಳುವುದಕ್ಕಿಲ್ಲ. ಆದ್ರಿಂದ ಒಂದು ವಿಷಯ ಕೇಳ್ತೇನೆ ತಾಯಿ, ನಾನು ಬದುಕಿದ ಮೇಲೆ ಈ ಕಾಲ ನಂದ? ಮತ್ತೆ ಯಾರು ಹೇಳಿದ್ದು? ಕಾಲೋ ಕೈಯೋ ಕರ್ಮವೋ ಭೂಮಿಯೋ ಇನ್ನೊಂದು, ಅದೆಲ್ಲ ನನ್ನದು ಅಂತ ಹೇಳುವುದಕ್ಕೆ ಯಾರಿಲ್ಲ. ಭೂಮಿಯೇ ಸ್ಥಿರ ಅಲ್ಲ, ಭೂಮಿಯಲ್ಲಿ ಇದ್ದವರಿಗೆ ಸ್ಥಿರ ಆಗುವುದು ಹೇಗೆ? ಆದ್ರಿಂದ ಅಮ್ಮ, ಇದು ನಿನ್ನ ಅನುಗ್ರಹದಿಂದ ಇರುವಂತದ್ದು. ಈ ಕಾಲಿನಿಂದ ನಡೆದ್ರೆ ಕೆಟ್ಟ ನಡೆ ಆಗಬಾರದು, ಒಳ್ಳೆ ನಡೆ ಆಗಬೇಕು. ನಾನು ಸುತ್ತಾಡಿದ್ರೆ 4 ಹೆಜ್ಜೆ ಇಟ್ಟರೆ ದೇವಿಗೆ ಪ್ರದಕ್ಷಿಣೆ ಬಂದ ಹಾಗಾಗಬೇಕು. ಆಗಲಿ. 2 ಶಬ್ದಗಳು ಆಡಿದ್ರೆ ತಾಯೇ ಅದು ದೇವಿಯನ್ನು ಸ್ತುತಿ ಮಾಡಿದ ಹಾಗಾಗಬೇಕು. ಸರಿ. ಸತ್ತ ಮೇಲೆ ಎತ್ತಲವು ಕೂಪುದು ಬೇಡ. ರೋಗ ರುಜಿನಗಳಿಲ್ಲದ, ಭಯದ ವಾತಾವರಣವಿಲ್ಲದ, ಯಾವುದೇ ಜಂಜಾಟ ಇಲ್ಲದ. ಸುಗ್ರೀವ, ಮನದಿಚ್ಚೇನೇನು ನಡೆದವಾಯಿತು. ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವೂ ನಿನ್ನ ಪಾಲಿಗೆ ಒದಗಿ ಬರ್ತದೆ. ಹೋಗು ಮಗನೇ, ಶುಭವಾಗಲಿ. ಕಾಲ ಬರುವಾಗ ಹೇಳಿದ್ದಲ್ವ, ಅಷ್ಟರವರೆಗೆ ಏನು ಮಾಡುದು? ಹಾಗೆ ಭಜನೆಯಿಂದ ಹೇಳಿಕೊಡ್ತೀರಾ? ನೀವು ಹೇಳಿಕೊಡ್ಲಿಕ್ಕಿಲ್ಲ. ಯಾಕೆ? ಎಲ್ಲಿಯಾದ್ರೂ ಪದ್ದ ಆಡಿದ್ರೆ ಅಪರಾಧಿ ನೀವೇ ಆಗುತ್ತೀರಿ. ಆಡುವ ಅರ್ಧಂದ್ರೆ ಹೇಳಿಕೊಡುವುದಿಲ್ಲ ಅಂತ ಹೇಳಿದ್ದಲ್ವ? ಸರಿ, ಏನು ಮತ್ತೊಬ್ಬರಿಗೆ ಕೇಳಲಿಕ್ಕಿಲ್ಲ.
ಇನ್ನು ತಡ ಮಾಡುವುದಲ್ಲ, ಮಣಿಮಯವಾದ ರಥವನ್ನು ಏರಿ ಕಟಾರಿಯನ್ನು ಜಳಪಿಸುತ್ತ ಚಂದನವನ್ನಾರಿ ಸಿದ್ಧರಾಗಿದ್ದೀಯ. ಬೆಂಗಡೆಯಲ್ಲೇ ಸಿದ್ಧವಾಗಿದೆ ಪಡು ಷಡರತರ ಇರುವಂತಹ ಸೇನೆ ಯಾವ ಕಡೆಗೆ? ಗರ್ಜಿಸುವುದಕ್ಕೆ ಬಲವಾದ ಒಂದು ಕಾರಣ ಉಂಟು. ಏನದು? ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಅವಳನ್ನ ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿದ್ರೆ ಸಂಧಾನವನ್ನೇ ಮುರಿದಳು, ಸಂಗ್ರಾಮವನ್ನು ಬಯಸಿದಳು. ಇದನ್ನು ತಿಳಿದಂತ ನಾನು ಆಕೆಯನ್ನ ಎಳೆ ತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಎಲ್ಲಿದ್ದಾನವ? ಎಲ್ಲಿಂದ? ಎಲ್ಲಿರುವುದೆಲ್ಲಿಂದ? ಹೂಂಕಾರ ಮಾತ್ರದಿಂದ ಸುತ್ತದಂತೆ. ಆ ಬಳಿಕ ಚಂಡಮುಂಡರನ್ನು ಕಳಿಸಿಕೊಟ್ಟ. ಚಂಡಮುಂಡರ ಶಿರವನ್ನು ಚಂಡನಾಡಿದಳಂತೆ. ಇನ್ನೂ ಅವರಿವರನ್ನು ಕಳಿಸುವುದಲ್ಲ, ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ಮಣಿಮಯವಾದ ರಥವನ್ನು ಏರಿ ಹೊರಟು ನಿಂತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಸ್ವಲ್ಪ ಬೇಗ ಹೇಳು. ಒಂದು ಭಿನ್ನಹ ಉಂಟು ಪ್ರಭು.
ಏನು ಬದಲಾಗಿ ಬಿಟ್ಟಿದ್ದೀನಿ? ಈಗ ಬದಲಾಗದೆ ಮತ್ತೆ ಇನ್ಯಾವಾಗ ಬದಲಾಗದೆ? ನಿನ್ನೆ ಹಾಗೆ ನೀನಿಲ್ಲ. ಧನುಜಾಶನಾಗಿ ಶೋಣಿತಾಪುರದ ವಿಸ್ತೀರ್ಣವನ್ನು, ಶೋಣಿತಾಪುರದ ಎತ್ತರವನ್ನು ನೀನು ಮಾಡಿದ ಬಗೆಗಾಗಿ ಚಿಂತಿಸಿದರ ಆ ಕುರಿತಾದ ಅವಲೋಕನವನ್ನು ಮಾಡಿದಾಗ ನಮಗೆ ಮೈ ರೋಮಾಂಚನವಾಗುತ್ತಾ ಇದೆ. ಕಶ್ಯಪ ಸಂತಾನವಾದಂತಹ ಹಿರಣ್ಯ ಕಶ್ಯಪರೇ ಹಿರಣ್ಯಾಕ್ಷರೇ ಬೆಳೆಸಿದಂತಹ ನಾಡಿದು ಮತ್ತು ಅದೇ ಜ್ವಾಜಲ್ಯಮಾನ ಇಂದು ಪ್ರಜ್ವಲಿಸುತ್ತದೆ ಎಂದಾದ್ರೆ ಅದಕ್ಕೆ ಕಾರಣ ಶುಂಭದರೆ ದಿಗಂತದೆತ್ತರಕ್ಕೆ ನಿನ್ನ ಭುಜಶ್ರೀ ಔನ್ನತ್ಯದ ಪ್ರತೀಕವಾದಂತಹ ಕೀರ್ತಿ ಬಾವುಟವನ್ನೇ ಹಾರಿಸಿ ವರ್ತಮಾನದಲ್ಲಿ ತ್ರಿಜಗದಲ್ಲಣು ಶುಂಭ ಎನ್ನುವಂತೆ ಹೆಚ್ಚುಗಾರಿಕೆ ಅದು ಸಲ್ಲುವುದಿದ್ರೆ ಅದು ನಿನಗೆ ಮಾತ್ರ. ದಾನವರೋ ರಕ್ಕಸರೋ ಅಥವಾ ಹಸುರು ಎನ್ನುವಂತಹ ತುಂಡತ್ರಯಾಗಿ ವಿಭುವಾಗಿ ಬಾಳುತ್ತಾಲಿದ್ದೀಯ ನೀನು. ಪ್ರಪಂಚ ಮೂರನ್ ಈರೇಳು ಭುವನಗಳು ನಿನ್ನ ಕೈವಶದಲ್ಲಿದೆ. ಅಂತಹ ಎತ್ತರವನ್ನೇರಿದಂತಹ ನೀನು ಇಂದು ಭ್ರಮೆಯನ್ನು ಹೊಂದುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಆದದ್ದೇನು? ಇದುವರೆಗೆ ನಿನ್ನನ್ನು ಯಾರು ಸೋಲಿಸಿದ್ದೇ ಇಲ್ಲ. ಹಾಗಾದ್ರೆ ಕಂತು ಬಂದು ಈ ರೀತಿಯಾಗಿ ನಿನ್ನನ್ನು ಶರಪ್ರಯೋಗ ಮಾಡುವುದರ ಮೂಲಕ ಗಾಥಿಸಿದ್ದಾನಂತ ಆದ್ರೆ ಅಂತರಂಗದಲ್ಲಿ ಭ್ರಮೆಯೇ ಹೊಂದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಯಾತ ಕಿನಿತು ಭ್ರಮೆಯಾದೆ ಮನದೊಳಗೆ ವ್ಯರ್ಥವಾದನ್ನು ಯಾರಿಂದಲೂ ಸಾಧಿಸುವುದಕ್ಕಾಗುವುದಿಲ್ಲ ಎಂದೇ ಅರ್ಥ. ಆದ್ದರಿಂದ ಹೆಣ್ಣಿನ ವಿಚಾರವನ್ನು ಬಿಟ್ಟು ಬಿಡು. ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟು. ಹೌದು, ನಾನೀಗ ತರುಣಿಯನ್ನು ಬಯಸಿದ್ರೆ ತಪ್ಪೇನು ಕೇಳು. ತರುಣಿಯನ್ನು ಮದುವೆ ಆಗಬಹುದು.
ಹಾಗೆ ಬಂದವಳು ಕುಳಿತಿದ್ದಾಳೆ. ಧರ್ಮವು ನಾಮಾವಶೇಷವಾಗಿ ಅಧರ್ಮದ ಅಂಕಿತದಲ್ಲಿ ಇಡೀ ವಿಶ್ವಾಸವೇ ಇನ್ನು ಅಧಪತನಕ್ಕೆ ಕಾರಣವಾಗಿರುವ ಸಂದರ್ಭದಲ್ಲಿ ಅನ್ಯಾಯ ಧರ್ಮಗಳನ್ನು ಸಮೂಲಾಗ್ರವಾಗಿ ಕಿತ್ತೆಸೆದು ಕ್ಷುದ್ರ ಶಕ್ತಿಗಳ ಬಂಧಸ್ವಿನಿಯಾಗಿರುವ ಆಕೆ ನ್ಯಾಯವನ್ನು ಸಮರ್ಪಣೆಗೊಳಿಸುವುದಕ್ಕಾಗಿ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ನಾರೇ ರೂಪವನ್ನು ಅಂತೂ ಬಂದು ಹೊಂದಿದ್ದಾಳೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೀನು ತರುಣಿ ಎನ್ನುವ ಹಾಗೆ ಅವಳ ಕುರಿತಾಗಿ ಭಾವಿಸಿದ್ದೀಯ. ಭಾವನೆ ಎನ್ನುವುದು ಒಂದೊಮ್ಮೆಗೆ ಇಂಥ ಸಂದರ್ಭಗಳಲ್ಲಿ ಭ್ರಮೆಯಾಗುವುದು. ಆದ್ದರಿಂದ ತರುಣಿ ಅಲ್ಲ, ಪ್ರಳಯಾಂತದಿಂದ ಮತ್ತೆ ಭೂಮಿಯನ್ನು ಸೃಷ್ಟಿಸಿ ಪಾಲಿಸಿ ಪಡೆಯುವುದಕ್ಕಾಗಿ ಮೂರ್ತಿತ್ರಯರನ್ನು ಉಂಟು ಮಾಡಿದಂತಹ ಆ ಜಗದಾದಿಮಾಯೇ ಇಂದು ತರುಣಿಯಾಗಿ ಬಂದಿದ್ದಾಳೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ನೆರೆಯಲ್ಲಿಯೇ ಬಂದು ಗೋಚರಿಸಿದ್ದಾಳೆ. ಯಾಕೆ? ಶುಂಭರು ಸಾಮಾನ್ಯನಲ್ಲ ಎನ್ನುವುದು ಅವಳಿಗೆ ಗೊತ್ತು. ಹಾಗೆಂದು ತನಗಿಂತ ದೊಡ್ಡವ ಶುಂಭ ಅಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡೆ. ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದಲಾಗಲಿ ಶುಂಭ ತಿಳಿದುಕೊಳ್ಳಲಿ ಎನ್ನುವುದಕ್ಕಾಗಿಯೇ ಹತ್ತಿರದಿಂದಲೇ ಬಂದು ಎಲ್ಲವನ್ನು ತೋರ್ಪಡಿಸಿಕೊಟ್ಟಿದ್ದಾಳೆ. ದೊರೆಯೇ ಯಾರಿಗೆ? ಯಾರಿಗೂ ದೊರೆಯಲಾರಳು ಎನ್ನುವುದೇ. ಭಕ್ತಿಗೆ ಒದಗುತ್ತಾಳೆಯೇ ಹೊರತು ಶಕ್ತಿ ಉಂಟು, ಸಾಮರ್ಥ್ಯ ಉಂಟು ಎನ್ನುವ ಹಾಗೆ ಆಕೆಯನ್ನು ಪಡೆಯುವ ಪ್ರಯತ್ನ ಮಾಡಿದರೆ ಅದು ಕನ್ನಡಿಯೊಳಗಿನ ಗಂಟಾದೀತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇವಳನ್ನು ಪಡೆಯಬೇಕು ಎನ್ನುವುದಕ್ಕಾಗಿಯೇ ಸಚಿವಾಗ್ರಸನಾದಂತಹ ಸುಗ್ರೀವನನ್ನು ನೀನು ಅಟ್ಟಿದೆ. ಅವನೇನು ಮಾಡಿದ? ಅಂತಹ ಪುಣ್ಯ ಶ್ಲೋಕ ಮಾತ್ರ ಬದುಕಿ ಬಂದದ್ದು. ಹೋಗುವಾಗ ಶುಂಭನ ದಾಸನಾಗಿ ಹೋಗಿದ್ದಾನೆ, ಬರುವಾಗ ಭಜನೆಯನ್ನು ಮಾಡುತ್ತಾ ದೇವಿ ದಾಸನಾಗಿ ಬಂದಿದ್ದಾನೆ ಎನ್ನುವಾಗ ಅಷ್ಟರಿಂದಲೇ ಅವಳು ಎಷ್ಟರವಳು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಮಗೆ ಒಬ್ಬನನ್ನು ಅಳಿಸಿದ್ದಾಳೆ ಮತ್ತೆ ಉಳಿಸಿದ್ದಾಳೆ. ಅಳಿಸುವ ಉಳಿಸುವ ಏಕಮೇವ ದ್ವಿತೀಯ ಸತ್ಯ ಸಂಪನ್ನತೆಯನ್ನು ಹೊಂದಿದವಳು ತಾನು ಎನ್ನುವುದನ್ನು ತೋರಿಸಿದ ಬಳಿಕವೂ ನೀನು ಧೂಮ್ರಲೋಚನನ್ನು ಅಟ್ಟಿದೆ. ವೈರಿಗಳ ತಂಡಕ್ಕೆ ಕೊಲೆಗಡಲ ಕಂಠೀರವ ಎನಿಸಿದವನು ಧೂಮ್ರಾಕ್ಷ. ಕಣ್ಣರಳಿಸಿದರೆ ಸಾಕು, ಕೋಟಿ ಸೋಟಿ ಸಂಖ್ಯೆಯಲ್ಲಿದ್ದ ವೈರಿಪಾಳೆಯದವರು ಸುಟ್ಟು ಸುಡುಗರಿಯಾಗುತ್ತಿದ್ದರು. ಅಂತಹ ಧೂಮ್ರಾಕ್ಷ ಓಂಕಾರ ಮಾತ್ರಕ್ಕೆ ಸುಟ್ಟು ಬೂದಿಯಾಗಿ ಹೋದ. ಬೆಟ್ಟದಂತಹ ದೇಹವನ್ನು ಹೊಂದಿದಂತಹ ಧೂಮ್ರಾಕ್ಷನ ದೇಹ ಒಂದಿಷ್ಟು ಹಿಡಿಯಾಯಿತು ಬೂದಿ. ನಮಗದು ಸಿಗಲಿಲ್ಲ. ಆಮೇಲೆ ಈ ವಿಚಾರವನ್ನು ಹೇಳಿದವರು ಇತ್ತೀಚೆಗಷ್ಟೇ ನಮ್ಮ ಪಾಳೆಯವನ್ನು ಸೇರಿದವರು. ಅವರು ದಿಗ್ವಿಜಯ ಸಾಧಿಸಿದ್ದಾರೆ. ನೀನೇ ಆಳಿದಂತಹ ಭೂಮಿಯಲ್ಲಿ ಒಮ್ಮೆಗೆ ತಮ್ಮ ದರ್ಪವನ್ನು ಮೆರೆಸಿದರು. ಆಮೇಲೆ ಸ್ವರ್ಗಾಕ್ರಮಣವಾದಾಗ ನಾರದರ ಭೇಟಿಯಾದದ್ದು. ಆ ಮೂಲಕವಾಗಿ ನಮ್ಮ ಹುಡುಗರ ಎನ್ನುವ ಕಾರಣಕ್ಕಾಗಿ ಅವರನ್ನು ಸೇರಿಸಿಕೊಂಡೆವು. ಅಖಂಡವಾದ ಬ್ರಹ್ಮಚರ್ಯ ನೈಷ್ಠಿಕತೆಯು ಅದರಲ್ಲಿತ್ತು. ಹೊಟ್ಟೆಯಲ್ಲಿರುವ ದಿಟ್ಟತನ, ಭುಜಬಲದ ಖಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ಮಾನಸಿಕವಾದ ಧೈರ್ಯವನ್ನು ಹೊಂದಿದಂತಹ ಚಂಡಮುಂಡರ ರುಂಡಗಳು ದಿಂಡೆಗೆ ಕಾಲ್ಚಂಡಾಗಿ ಪರಿವರ್ತಿತವಾಯಿತು. ನಿನಗೆ ಗೊತ್ತಿರಬಹುದು ಪ್ರಭು, ಏನು ಉಯ್ಯಾಲೆಯಲ್ಲಿ ಆಟವಾಡುತ್ತಾ ಇದ್ದವಳು ಒಬ್ಬಳು ತರುಣಿ. ಆದರೆ ಚಂಡಮುಂಡರ ರುಂಡವನ್ನು ಚೆಂಡಾಡುವ ಕಾಲಕ್ಕೆ ಇಬ್ಬರು ಹುಡುಗಿಯರು ಬಂದಿದ್ದಾರೆ. ಎಲ್ಲಿಂದ ಬಂದದ್ದು? ತನ್ನಲ್ಲಿ ಅಂತಸ್ಥವಾಗಿರುವಂತಹ ಕಾಳಿ ಶಕ್ತಿಯನ್ನು ಹೊರಗಡಗಿ ನಮ್ಮ ಮನೆ ಅಂಗಳದಲ್ಲೇ ನಮ್ಮ ಹುಡುಗರ ಮಂಡೆಯನ್ನು ಕಾಲ್ಚಂಡಾಗಿ ತುಳಿದಿದ್ದಾಳೆ ಎಂದಾದರೆ ನೀನು ಆಲೋಚಿಸು. ತನ್ನೊಳಗೆ ಇರಿಸಿದ್ದನ್ನು ಹೊರಬರಿಸಿಯಾಳು, ಹೊರಗಿದ್ದದ್ದನ್ನು ತನ್ನೊಡಲಲ್ಲಿ ಆಕರ್ಷಿಸುತ್ತಾ ತನ್ನವನಾಗಿ ಆಗಿಸಿಯಾಳು ಎನ್ನುವಾಗ ಅವಳೆಷ್ಟು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಉಂಟು. ಚಂಡಮುಂಡರು ನೋಡಿದ ಬಳಿಕ ಹೇಳಿದ್ರಂತೆ, ನಾವು ಬ್ರಹ್ಮಚಾರಿಗಳು, ಮದುವೆ ಆದ್ರೆ ನಾವು ಸಾಯ್ತೇವೆ, ನಾವು ಸಾಯುವುದು ಬೇಡ. ಮತ್ತೆ ಶುಂಭನಿದ್ದಾನಲ್ಲ, ಯಾವುದಕ್ಕೆ? ಸಾಯುವುದಕ್ಕಲ್ಲ, ಮತ್ತೆ ಸಾಯದೇ ಇರುವ ಹಾಗೆ ನಮ್ಮನ್ನು ಉಳಿಸುವುದಕ್ಕೆ ಶುಂಭನಿದ್ದಾನೆ ಎನ್ನುವ ವಿಶ್ವಾಸವೇ ಇಂದಿಗೆ ಹುಸಿಯಾಯಿತು ನೋಡು. ನಮ್ಮ ಮಕ್ಕಳಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಬೇಕಾದಂತಹ ಸಮಯ ಎಂದು ಒದಗಿದೆ ಎಂದಾದರೆ ನಾವು ಮಾಡಿದಂತಹ ಕೆಟ್ಟ ಕೃತಿಗಳೇ ಅದಕ್ಕೆ ಕಾರಣ. ಆದ್ದರಿಂದ ತರುಣಿ ಎನ್ನುವ ಹಾಗೆ ಮೃತ್ಯು ದೇವತೆಯ ವಿಚಾರ ಬೇಡ ಪ್ರಭು. ಇಷ್ಟನ್ನೆಲ್ಲ ಹೇಳಿದ್ರೆ ಕೊನೆಯಲ್ಲಿ ನಿನ್ನ ಅಭಿಪ್ರಾಯ ಏನು ಅನ್ನುವುದನ್ನು ಹೇಳು. ಬಿಡೋ ಮತ್ತೆ ಆರಂಭಿಸಿ. ಮನದ ಮೂರ್ಗನೆಯ ಸಾಮಾನ್ಯದಲ್ಲ ಧೈರ್ಯದೊಡನೆ ಚರಣೆ ಅಗ್ನಿಯಿಂದಲೇ ಬೊಡಮಡುಡ
ಜಡಜ ಪೀಡನ ವರದ ಜನದಲ್ಲಿ ಪಡೆದು ಸುಖವನ್ನು ಬಾಳು ಸುಖವಾಗಿ ಬಾಳು ಇದು ನೀತಿ ನೀತಿ ಧನುಜಪದೇ ಇದು ನೀತಿ 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 ಓ ಧನುಜಪತಿ ಬಿಡು 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 ಮನದ ಮೂರ್ಗದಿಯ ಎನ್ನುಡೆಯ ಸಾಂಬಂಧಿಕವಾಗಿ ತಮ್ಮನೆನಿಸಿಕೊಂಡ ರಾಜಕೀಯ ಕ್ಷೇತ್ರ ವರ್ತುಲದಲ್ಲಿ ಶ್ರೇಷ್ಠ ಸಚಿವ ಎನ್ನುವ ಹಾಗೆ ನಿಯೋಜಿಸಲ್ಪಟ್ಟವನು ನಾನು. ಅರಸನ ಮುಂದೆ ಆಜ್ಞಾಪಿಸುವ ಯಾವ ಅಧಿಕಾರವನ್ನು ಹೊಂದಿದವನಲ್ಲ ಈ ವಿರೂಪಾಕ್ಷ ರಕ್ತಬೀಜ ನಾಮಕನು. ಆದರೆ ಇಂದು ಅವಕಾಶ ಇದೆ ಅಂದಲಾಚುವುದಕ್ಕೆ ಎಂದಾದರೆ ವಿಜ್ಞಾಪನೆ ಒಂದು ಅವಕಾಶ ಕೊಟ್ಟಿದ್ದಿ ಎಂದೇ ಅರ್ಥ. ಪ್ರಭು, ವಸುಂಧರೆಯಲ್ಲಿ ಪರಮ ವ್ಯಕ್ತಿತ್ವವನ್ನು ಸ್ಥಾಪಿಸಿದವರಲ್ಲಿ ನೀನು ಒಬ್ಬ. ನಿನ್ನ ವ್ಯಕ್ತಿತ್ವ ಅಂದ್ರೆ ಅದು ವಿವೇಕವನ್ನು ಹೊಂದಿದ ವ್ಯಕ್ತಿತ್ವ. ವಿವೇಕವನ್ನು ಕಳೆದುಕೊಂಡ ಸಾಮಾನ್ಯ ಮನುಷ್ಯ ಪಶುವಾಗುತ್ತಾನಂತೆ. ಭ್ರಮೆಯಾಗಿದೆ ನಿನಗೆ ಎನ್ನುವ ಹಾಗೆ ನಾವು ಪ್ರಶ್ನಿಸುವಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಎನ್ನುವುದು ಕಾಡುತ್ತಲೇ ಇರುತ್ತದೆ. ಯಾಕಂದ್ರೆ ಇಂದು ಈ ಶೋಣಿತದ ನಗರ ಇಷ್ಟೆತ್ತರಕ್ಕೆ ಬೆಳೆಯುವುದಕ್ಕೆ ಕಾರಣೀಭೂತನಾದಂತಹ ನೀನು ಭ್ರಮೆಯಾಗಿ ವ್ಯವಹರಿಸಿದಂತ ಆದ್ರೆ ಅದಕ್ಕೆ ಅನುಮಾನ ಇಲ್ಲದೆ ಇನ್ನೇನು. ಒಂದು ಎರಡು ನಾವು ಬರುವ ಕಾಲಕ್ಕೆ ಇಲ್ಲಿದ್ದವರ ಸಂಖ್ಯೆಗಳೆಷ್ಟು? ಈಗ ಎಲ್ಲವರು ಇದ್ದಾರೆ ಹೇಳು. ನೀನು ಕೊಟ್ಟದ್ದನ್ನು ಉಂಡು ತೆಪ್ಪಗೆ ಹೋಗಿದ್ದಾರೆ. ಏನು ಅವರವರ ಮನೆಗೆ ಹೋದದ್ದಲ್ಲ, ಯಮನ ಮನ ಸೇರಿದ್ದಾರೆ ನಮ್ಮ ಪಾಳೆ ಎಂದಾದ್ರೆ ಇದೆಂದಿನಿಂದ ಆದದ್ದು. ಯಮನನ್ನಾದರೂ ಪಡೆದಪ್ಪಿಸಿ ನಿಲ್ಲಿಸು ಇಲ್ಲ ಎನ್ನುವ ಹಾಗೆ ಆಜ್ಞಾಪಿಸುವ ಅಧಿಕಾರವನ್ನು ಹೊಂದಿದವನು ನೀನು. ಆದ್ರೆ ಇಂದು ಅದೇ ಯಮ ಆಕೆ ಆಜ್ಞಾನುವರ್ತಿಯಾಗಿದ್ದಾನೆ ಎಂದಾದರೆ ಜಗತ್ತನ್ನೇ ಪಾಲಿಸಬಲ್ಲ ಏಕಮೇವ ದ್ವಿತೀಯ ಸರ್ವಶಕ್ತಿ ಸಂಪನ್ನೆ ಅವಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ನಾವೀಗ ಮಾಡಬೇಕಾದದ್ದೇನು? ಬಿಡಬೇಕು ಪ್ರಭು, ಬಿಡಬೇಕು. ಯಾವುದನ್ನು? ಇದುವರೆಗೆ ಕಳೆದು ಹೋದವರ ಚಿಂತೆಯನ್ನೂ ಬಿಡಬೇಕು. ನಿನ್ನ ಅಂತರಂಗದಲ್ಲಿ ಭ್ರಮೆ ಉಂಟಲ್ಲ, ಯಾವತ್ತೇ ಬಿಟ್ಟಂತಹ ಭ್ರಮೆಯನ್ನು ಇಂದು ನೀನು ಮತ್ತೆ ನಿನ್ನದ್ದಾಗಿಸಿಕೊಂಡಿಂತಾದ್ರೆ, ಇಂದು ಅಂದರೆ ವರ್ತಮಾನ ಪ್ರಭು, ಚಂಡಮುಂಡರು ಹೇಳಿದಂದಿನಿಂದ ನಮಗೆ ಹಿಂದೆ ಆಗಿದೆ. ಅವಳನ್ನು ಬಿಡು. ಅವಳು ತ್ರೈಜಗದ ಒಡತಿಯೇ ಇದ್ದಾಳೆ. ಅಂತರಂಗ ಶುದ್ಧಿಯಿಂದ ಅವಳ ಅಡಿದಾವರಿಗಳಿಗೆ ಎರಗುತ್ತಾ ಇದುವರೆಗೆ ಮಾಡಿದ್ದೆಲ್ಲ ತಪ್ಪು ಎನ್ನುವ ಹಾಗೆ ಬೆನ್ನು ಬಗ್ಗಿಸಿ ಕಾಯ ಕುಗ್ಗಿಸಿ ಕರಗಳನ್ನು ಜೋಡಿಸಿ ಬೇಡಿದೆವು ಎಂದಾದರೆ ಕ್ಷಮಾಗುಣ ಸಂಪನ್ನೆಯಾದಂತಹ ಆಕೆ ನಮ್ಮನ್ನು ಮನ್ನಿಸದೇ ಇರಲಾರ. ಒಂದೊಮ್ಮೆಗೆ ನಿನ್ನ ಘನಸ್ಥಿತಿಗೆ ಅದು ಕುಂದು ಎನ್ನುವ ಹಾಗೆ ನೋಡು. ಶುಭ್ರ ವಸನದಾರಿಗಳು ಶುಭ್ರ ಮನಸ್ಕರು ನಮ್ಮಲ್ಲೂ ಇನ್ನೂ ಇದ್ದಾರೆ. ಅವರ ಸಮೇತನಾಗಿ ನಾನೇ ಹೋಗಿ ಅವಳ ಕಾಲಿಗೆ ಬೇಡುತ್ತೇನೆ. ನಿನ್ನ ಪರವಾಗಿ ಹೋಗೋಣ. ಎಂತದ್ದು? ಇಲ್ಲಿ ಬಾ, ನಿನ್ನಲ್ಲೇ ಮಾತಾಡುವುದು. ಇಲ್ಲಿಯವರೆಗೆ ಯಾರಲ್ಲಿ ಮಾತಾಡಿದ್ದು ಅಂತ ಗೊತ್ತುಂಟ ನಿನಗೆ? ಈಗ ಎಂತದ್ದು ಬಾಯಿ ಬರುವುದಿಲ್ವ ನಿನಗೆ ಮಾತಾಡಲಿಕ್ಕೆ? ಒಡೆಯನ ಮುಂದೆ ಮಾತನಾಡುವ ಅಧಿಕಾರ ನನಗಿಲ್ಲ. ಮತ್ತೆ ಇಲ್ಲಿಯವರೆಗೆ ಮಾಡಿದ್ದೆಂತದ್ದು? ಅಪೇಕ್ಷೆ ಪಟ್ಟೆ ನಾನು ಆಡಿದ್ದು. ಈಗ ಅಪೇಕ್ಷೆಯನ್ನು ಮನ್ನಿಸಿದ್ದು ಇನ್ನು ಆಡಬೇಕು ಅಂತಾದ್ರೆ ಆಡ್ತೇನೆ. ಬಿಡು. ಯಾವುದು? ನಿನ್ನ ಬೆದಗಿನ ನುಡಿಯನ್ನ ಇನ್ನೊಮ್ಮೆ ನನ್ನಲ್ಲಿ ಆಡ್ಬೇಡ. ಕಡುಗಲಿತನದಿಂದ ತ್ರಿಜಾಗವನ್ನೇ ಗಡಗಡನೆ ನಡಗಿಸಿ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ. ಲೋಕಾತೀತಳು ಅವಳು ಎನ್ನುವಾಗ ನೀನು ಅದೆಲ್ಲವನ್ನು ನೀನು ಬಿಡಬೇಕು. ನೀನು ಮಧ್ಯದಲ್ಲಿ ಮಾತಾಡಿದರೆ ಜಾಗ್ರತೆ ನೀನು. ಅದಕ್ಕೆ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ. ಈಗ ನಿನಗೆ ಕೊನೆಯದಾಗಿ ಹೇಳುವ ಮಾತು,
ನನ್ನ ಜೊತೆಯಲ್ಲಿ ಬರುವ ಮನಸ್ಸುಂಟಾ? ಹಾಗಾದ್ರೆ ಬೇಡಿಕೊಳ್ಳುವುದೇ ನಾವು. ಮಧ್ಯದಲ್ಲಿ ಮಾತಾಡಬೇಡ. ಬರುವ ಮನಸ್ಸು ಯಾವುದಕ್ಕೆ? ಯುದ್ಧಕ್ಕಾಗಿ, ಎಲೆ ತರುವುದಕ್ಕಾಗಿ. ಇಲ್ಲದೆ ಹೋದ್ರೆ ರಣ ಹೇಳಿ ಸರಿಯಾಗಿ ಅರ್ಥವಿಸಿಕೊಳ್ಳದೆ ಈ ರೀತಿಯಾಗಿ ಮಾತನಾಡಿದೆ. ಕೊಡು ರಣವೀಳಯ, ಈ ಕ್ಷಮೆ ಹೋಗುತ್ತೇನೆ ವನಿತ ಎಡನೆ ಧುರಕ್ಕೆ. ಇದು ಭಾಷೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದೆನಲ್ಲ ಇದೇ ಕುರಿತಾಗಿ ಶುಂಭನಾದವರು ಮತಿಯುಳ್ಳವನಾಗಿ ಶುಂಭನ ಗೂಡಿ ಜಯ 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 ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ
ನಾನು ಕದಂಬವನಕ್ಕೆ ಸಮೀಪವಾಗುವ ವೇಳೆಯಲ್ಲಿ ನನ್ನ ರಥದ ಗಾಲಿಗಳು ನಿಧಾನವಾಗಿ ತಿರುಗಿಸಕ್ಕಾರಂಭವಾಯಿತು. ಏನು ಹೇಗೆ ಎನ್ನುವ ಹಾಗೆ ನೋಡಿದ್ರ ಏನು ಆಶ್ಚರ್ಯ, ಕೋಟಿ ಸೂರ್ಯರ ಪ್ರಾಭ್ಯ ಈ ಕಾಂತಾರದಲ್ಲಿ ಇದೆ ಎನ್ನುವಾಗ ಕೋಟಿ ಸಂಖ್ಯೆಯಲ್ಲಿ ಭಾಸ್ಕರ ಬರುವುದಕ್ಕೆ ಸಾಧ್ಯ ಉಂಟು. ಕುಟುಂಬ ಸಮೇತನಾಗಿ ತಾಯಿಯ ಸೇವೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ ಭಾಸ್ಕರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮುಗಿಲೆತ್ತರಕ್ಕೆ ಬೆಳೆದು ನಿಂತಹ ಲಕ್ಷಗಳ ಮಧ್ಯೆ ಒಂದಿಷ್ಟು ಸೂರ್ಯನ ರಶ್ಮಿ ಸೋಗುವುದಿಲ್ಲ ಈ ಕದಂಬದ ಮಣ್ಣಿಗೆ. ಹಾಗಾದ್ರೆ ಇಂತಹ ಕೋಟಿ ಸೂರ್ಯರ ಪ್ರಭೆ ಬಂದದ್ಯಾಕೆ? ಇವಳ ವ್ಯಕ್ತಿತ್ವದ ಅರ್ಥವನ್ನು ಚೆನ್ನಾಗಿಯೇ ಮನಗಂಡು ಬಂದಿದ್ದಾರೆ ಎನ್ನುವುದು ಸ್ಪಷ್ಟ. ಅವರು ನೋಡಿದ್ದಾರೆ ಎಂದಾದರೆ ನಾನು ಒಮ್ಮೆ ನೋಡಲೇಬೇಕಲ್ಲ ಎಂದು ಗಾಢವಾಗಿಯೇ ಬಂದೆ. ಎಲ್ಲಿದ್ದಾಳೆ, ಹೇಗೆ? ಬೆಳಕು ಸೂರ್ಯನದು ಎಂದು ಸ್ಪಷ್ಟ. ಸೂರ್ಯನ ಕಾಂತಿಯನ್ನು ಹೊರಹೊಮ್ಮಿಸಬಲ್ಲ ಇವಳಲ್ಲಿದ್ದಾಳೆ ಎನ್ನುವ ಹಾಗೆ ಆ ಕಡೆ ನೋಡಿದ್ರೆ ಕಣ್ಣು ಕೋರೈಸುವಂತಹ ಬೆಳಕಿನಲ್ಲಿ ಆಕೆಯನ್ನು ನೋಡುವುದಕ್ಕಾಗುವುದೇ ಇಲ್ಲ. ಎಲ್ಲಿಂದಲೋ ಇಳಿಬಿಟ್ಟಿದ್ದಾಳೆ ರನ್ನದ ತೂಗುಯ್ಯಾಲೆಯನ್ನು. ಇತ್ತಿಂದತ್ತ ಆಡುತ್ತಾ ಇದ್ದಾಳೆ ಒಂದೊಮ್ಮಗೆ. ಮತ್ತೊಮ್ಮೆ ನೋಡಿದ್ರ ಅಷ್ಟಾದಶ ಬಾಹುಗಳಲ್ಲಿ ಬಗೆ ಬಗೆಯ ಆಯುಧಗಳನ್ನು ಜಳಪಿಸುತ್ತ ರಕ್ಕಸರೇ ಕೊಂದೇನು ಎನ್ನುವ ಹಾಗೆ ಭೀಕರತೆಯ ನುಡಿಗಳನ್ನು ಆಡುತ್ತಿರುವ ಹಾಗೆ ಭಾಸವಾಗುತ್ತಾ ಇದೆಯಲ್ಲ. ಹಾಗಾದ್ರೆ ಇಲ್ಲಿ ಬಂದು ನೆಲೆ ನಿಂತದ್ದು ಕ್ಷಮಾಗುಣ ಸಂಪನ್ನೆಯಾದ ಮಾತೆ ಮಾತ್ರವಲ್ಲ, ರಕ್ಕಸರನ್ನು ದುಷ್ಟರನ್ನು ಶಿಕ್ಷಿಸಬಲ್ಲಂತಹ ಕ್ಷುದ್ರ ಶಕ್ತಿ ಎನ್ನುವುದು ಸ್ಪಷ್ಟವಾಯಿತಲ್ಲ. ಗಾಢ ಗರ್ವದಿಂದ ನಾನು ಬರಬೇಕು ಅಂತ ಭಾವಿಸಿದರೆ ಆಕೆಯೇ ಗಾಢ ಗರ್ವದಿಂದಲೇ ಕುಳಿತಿದ್ದಾಳೆ ಎಂದಾದರೆ ನೋಡುವಲ್ಲಿ ನಾನು ಆಲೋಚಿಸಲೇಬೇಕು. ಆಡಿದ್ದಾನೆ ಶುಂಭನ ಕೂಡೆ, ಎಳೆದು ತರ್ತೇನೆ ಪದದ್ವಯದ ಬಗೆಗೆ ಎನ್ನುವ ಹಾಗೆ. ನೋಡುವುದಕ್ಕೆ ನನ್ನಿಂದ ಆಗಲಿಲ್ಲ ಎಂದಾದರೆ ಎಳೆಯುವ ಮಾತಾನು. ಹಾಗಾದರೆ ಕೇಡು ಎನ್ನುವುದು ಬದ್ಧ ನನಗೊಬ್ಬನಿಗಲ್ಲ, ಶುಂಭನ ಸಹವರ್ತಿಗಾಗಿ ಶುಂಭನಿಗೆ ಬೆಂಬಲವನ್ನೀಯುತ್ತ ಬದುಕಿದ ಎಲ್ಲವರಿಗೂ. ಕೇಡು ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಭಾಷೆಯನ್ನಾಡಿ ಬಂದುದು ವ್ಯರ್ಥ ಎನ್ನುವ ಹಾಗೆ ಮನಗಂಡ ಬಳಿಕ ನನ್ನ ಅಂತರಂಗವನ್ನು ನಾನು ನಿವೇದಿಸಿಕೊಳ್ಳಲೇಬೇಕಾಗುತ್ತದೆ. ಏನಾಗ ನಿಭವಗೆ ನೀನು ಅಮ್ಮ ಏನಾಗ ನಿಭವಗೆ ನೀನು
ಕಠಿಣವಾದಂತಹ ಬಿಸಿ. ಯಾಕೆ ಏನು ಎನ್ನುವ ಹಾಗೆ ಸೂರ್ಯಪ್ರಭೆ ಅಂತ ನಾವು ಭಾವಿಸಿದ್ದು. ಈಗ ನೋಡಿದರೆ ತಂಪಾಯಿತಲ್ಲ. ಕಾರಣ ಏನು? ಜಯ 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 ಎನ್ನುವ ಹಾಗೆ ಸಂಸ್ತುತಿಸಿದ ಕಾರಣವೇ ಇರಬೇಕು. ಒಂದೊಮ್ಮೆಗೆ ಪ್ರಪಂಚವನ್ನು ಬೆಳದಿಂಗಳ ಮೂಲಕವಾಗಿ ತಂಪಾಗಿಸಬಲ್ಲ ತಂಗದಿರೋಣ ಈಗ ಮತ್ತೊಮ್ಮೆ ಬಂದನು. ಸೂರ್ಯಾಸ್ತಮಾನವಾಗಿ ಚಂದ್ರಮನ ಉದಯವಾದದ್ದು ಅಲ್ಲವೇ ಅಲ್ಲ. ಪ್ರಕಾಶಮಾನವಾಗಿ ಭಯಂಕರವಾಗಿ ಕಾಣುತ್ತಿದ್ದ ಆಕೆಯ ಮುಖಮಂಡಲ ಇಂದು ಚಂದ್ರಮಂಡಲದಂತೆ ತಂಪಾಯಿತಲ್ಲ. ಹಾಗಾದ್ರೆ ಭಕ್ತವತ್ಸಲ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ತಾಯೇ ತಾಯೇ ಏನಾಂಕ ನಿಭವಕ್ರೆಯಾಗಿ ಈಗ ನನ್ನ ಮುಂದೆ ಗೋಚರಿಸಿದ್ದಿ ಎಂದಾದರೆ ದಯ ತೋರಿಸಬಲ್ಲೆ ಎನ್ನುವುದೇ ಅರ್ಥ. ಮತ್ತೊಮ್ಮೆ ಅಡಿದಾವರೆಗಳಿಗೆ ಎರಗಿದ್ದೇನೆ. ನಮ್ಮ ಕ್ರಮವೇ ಹೀಗೆ. ಅನ್ನವಿತ್ತವನಿಗೆ ಮಾತ್ರ ನಮ್ಮ ಶಿರವಾಗುತ್ತದೆ. ಅವನ ಪದತಲದಲ್ಲಿ ಮಾತ್ರ ನಮ್ಮ ಮುದ್ದಿನ ಕಿರೀಟ ಪ್ರಜ್ವಲಿಸುತ್ತದೆ ಹೊರತು ಇನ್ನೊಬ್ಬರಿಗೆ ತಲೆಬಾಗುವುದಿಲ್ಲ. ಆದರೆ ಅಂತರಂಗ ಮಣಿಯುತ್ತದೆ ಎನ್ನುವುದೇ ಅರ್ಥ. ಅಂತರಂಗದಿಂದ ನಿನಗೆ ಮಣಿದಿದ್ದಾರೆ ಅಂತ ಆದ್ರೆ ಅಂತರಂಗವನ್ನು ಅರ್ಥವಿಸಿಕೊಳ್ಳಬೇಕು. ಅನಂತವಾದಂತಹ ಶಕ್ತಿ ನೀನು ಎನ್ನುವುದು ಸ್ಪಷ್ಟವಾಯಿತು. ಏನಮ್ಮ ಶುಂಭನ ಈಗ 3 ಲೋಕಕ್ಕೆ ಒಡೆಯ, 3 ಭುವನಗಳು ಒಡೆಯ, ಚತುರ್ದಶ ಜಗಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಎನ್ನುವುದನ್ನು ಸಾರಿ 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 ವರ್ಷಗಳು ಕೋಟಿ ಕೋಟಿ ಸಂಖ್ಯೆಯಲ್ಲೇ ಕಳೆದು ಹೋಗಿದೆ. ಇಂದಿನವರೆಗೂ ಅದನ್ನೇ ಅದು ಬಿಟ್ಟಿದ್ದಾನೆ ತನ್ನ ಕೈಯೊಳಗೆ ಎಂದಾದರೆ ಅವನ ಚಾಣಾಕ್ಷಮತಿ ಎಂತಹುದು ಎನ್ನುವುದನ್ನು ಆಲೋಚಿಸಬೇಕಿದ್ದವಳು ನೀನು. ಈ ಸಂದರ್ಭದಲ್ಲಿ ನೀನು ನೋಡಿದ್ರೆ ಅವ ನಿನ್ನನ್ನು ಸಾನುರಾಗದಿಂದಲೇ ಮದುವೆಯಾಗುವ ಸಂದರ್ಭದಲ್ಲಿ ಅದೇ ರಾಗದಿಂದ ನೀನು ಬಂದು ವರಿಸುವ ಪ್ರಯತ್ನ ಮಾಡಬೇಕಿತ್ತು. ನೀನು ನೋಡಿದ್ರೆ ಶೌರ್ಯವನ್ನೇ ಪಣವಾಗಿಟ್ಟೆ ಅಂತ. ನಿಜ ಎಂತದು ನಿಜ? ನಿಜ ಬೇರೆಯೇ ಉಂಟು. ನಿಜ ಎನ್ನುವುದು ಶಾಶ್ವತವಾದುದಲ್ಲ, ಸತ್ಯ ಎನ್ನುವುದು ಶಾಶ್ವತ. ಆ ಸತ್ಯ ಎನ್ನುವುದು ವರ್ತಮಾನದಲ್ಲಿ ಶುಂಭನ ವಶವಾಗಿದೆ. ಹಾಗಿರುವಾಗ ಸತ್ಯ ಇರುವ ಕಡೆ ನೀನು ತಲೆಬಾಗಲೇಬೇಕು. ಆದ್ದರಿಂದ ಶುಂಭ ನಿನ್ನನ್ನು ಮದುವೆಯಾಗಲು ಮನ ಮಾಡಿದ್ದಾರೆ ಎನ್ನುವ ಇದುವರೆಗೆ ಬಂದು ಆಡಿದ ನಮ್ಮವರ ವಾಕ್ಯವನ್ನೇ ಮತ್ತೆ ಆಡುತ್ತಾ ಇದ್ದೆ. ನಾನೊಬ್ಬನೇ ಬಂದದಲ್ಲ, ಚಿನ್ನದ ಅಂದಣ ನಿನಗಾಗಿಯೇ ಸಿದ್ಧವಾಗಿದೆ. ಅದನ್ನೇರುವುದರ ಮೂಲಕವಾಗಿ ನಮ್ಮೊಡೆಯನ್ನ ಮಾತನ್ನು ಮನ್ನಿಸುತ್ತಿ ಎನ್ನುವ ಹಾಗೆ ವಿಶ್ವಾಸವನ್ನು ಹೊಂದಿ ಬಂದದ್ದು ನಾನು. ಬಾರಮ್ಮ, ನಮ್ಮ ಮನೆಗೆ ಬಾ, ಹೋಗೋಣ. ರಕ್ತ ಬೀಜ ಕದಂಬಾವನಕ್ಕೆ ಬಂದವೈ ನನ್ನ ದಿವ್ಯತ್ವವನ್ನು ಅರಿದಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದ್ದೀಯ, ಸ್ತೋತ್ರ ಮಾಡಿದ್ದೀಯ. ಭಕ್ತಿಯ ಪೂರವನ್ನೇ ಹರಿಯಬಿಟ್ಟವನಲ್ವೇ? ನಿನ್ನನ್ನು ಹುಂಭನೆನ್ನಬೇಕೋ ಪ್ರಾಜ್ಞನೆನ್ನಬೇಕೋ? ಈ ರೀತಿ ಆಡುವುದಕ್ಕೂ ಕಾರಣವಿದೆ. ನನ್ನ ಸಾಮೀಪ್ಯವನ್ನು ಸೇರಿದಂತಹ ನೀನು ನನ್ನ ಸ್ತೋತ್ರವನ್ನು ಮಾಡುವುದಲ್ಲದೆ ನಿನ್ನೊಡೆಯ ಶುಂಭನ ಕುರಿತಾಗಿ ಗುಣಗಾನವನ್ನು ಮಾಡುತ್ತಾ ಇದ್ದೀಯಲ್ಲ. ಅಂತಹ ಪರಾಕ್ರಮಿಯಾಗಿದ್ದರೆ ಅವನೇ ಬರಬೇಕಿದ್ದಲ್ಲ, ಯಾಕೆ ಬರಲಿಲ್ಲ? ವರ್ತಮಾನ ಗೊತ್ತಿಲ್ಲವೇ ನಿನಗೆ? 3 ಲೋಕವನ್ನು ತಲ್ಲಣಗೊಳಿಸಿದ್ದಾನೆ ಎಂದಾದ್ರೆ ಅವನ ಅಧೀನದಲ್ಲಿ ಉಂಟು ಎನ್ನುವುದೇ ಅದರ ಅರ್ಥ. ಮದುವೆ ಆಗುವುದಕ್ಕೆ ಬಯಸುವುದಕ್ಕಾಗ್ತದೆ ಅಂತ ಬರುವುದಕ್ಕಾಗುವುದಿಲ್ಲ ಆತನಿಗೆ. ಅವರೆಲ್ಲವನ್ನು ನೋಡುವ ಗುರುತರ ಹೊಣೆಗಾರಿಕೆ ಉಳ್ಳವನಾಗಿದ್ರೆ ಈ ಸಣ್ಣ ಉದ್ದೇಶಕ್ಕಾಗಿ ಅವನು ಬರುವುದು. ಬೇರೆ ಕೆಲಸ ಉಂಟು. ಪಣ ಏನೇ ಎಂಬುದನ್ನು ಮೊದಲಾಗಿ ದಿನ ಬಡಿಸಿದರೂ ಕೂಡ ಅವನು ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟು ನನ್ನ ಕೈಯಾರಿ ಕೊಲ್ಲಿಸಿದವನಿದ್ದಾನೆ. ಇದರಲ್ಲಿ ಅವನ ಪರಾಕ್ರಮ ಏನು ಅನ್ನೋದು ವೇದ್ಯವಾಯಿತು ನನಗೆ. ಪರಾಕ್ರಮದ ಬಗ್ಗೆ ಆಡಬೇಡ. ಇದುವರೆಗೆ ಆದಂತಹ ಕುರಿತಾಗಿ ನಾವು ಆಕ್ಷೇಪಿಸುವುದಿಲ್ಲ. ನಮ್ಮ ಅಪೇಕ್ಷೆ ಒಂದೇ, ನಮಗೆ ತಾಯಿಯಾಗುತ್ತೀಯೋ ಇಲ್ಲವೋ ಅಷ್ಟು ಹೇಳಿದೆ. ರಕ್ತ ಬೀಜ ಲೋಕದ ನಿಯಮ ಏನು ಎನ್ನುವುದನ್ನು ಚೆನ್ನಾಗಿ ಅರಿತವನಲ್ವೇ ನೀನು? ಲೋಕದ ನಿಯತಿಗೆ ಒಳಪಟ್ಟವ ನಿನ್ನೊಡೆಯ ಶುಂಭ ಲೋಕಾತೀತಡು ನಾನು. ನಿನ್ನೊಡೆಯ ಶುಂಭ 1000 ನಾನು 1001. ನನ್ನನ್ನು ಬಯಸಿದ್ದು ಮೊದಲಾಗಿ ತಪ್ಪಾಗಿದೆ. ಈಗ ಒಬ್ಬ ನಾವು 1001 ಬಹಳ ದಿನಗಳಿಂದ ಬಯಸುತ್ತಲೇ ಇದ್ದೇವೆ. ಅದನ್ನು ಶುಂಭ ಸಾಧಿಸಿದ್ದಾನೆ. ಆ ಸಾಧನೆಯಲ್ಲಿ ನಾವು ಯಶಸ್ವಿ ಆಗಬೇಕು ಎನ್ನುವ ಹಂಬಲ. ನೀನದನ್ನು ದಯಪಾಲಿಸುತ್ತಿಂತಾದ್ರೆ ಇದುವರೆಗೆ ನೀನು ತಿಳಿದಂತಹ ಕೆಟ್ಟ ಗುಣಗಳು ನಮ್ಮಲ್ಲಿದ್ರೆ ಅದನ್ನೆಲ್ಲ ಬಿಡಿಸು. ಇಂದಿಗಾದರೂ 1001 ನಮಗೆ ನನ್ನ ಪಣ ಈಡೇರಬೇಕಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಸ್ತ್ರೀ ಭ್ರಾಂತನಾಗಿ ಷಂಡರ ಹಾಗೆ ಅರಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಆತನ ಕುರಿತಾಗಿ ಮಾತನಾಡುವುದಕ್ಕೆ ಬಂದವನೇ ನೀನು. ನೀನು ಒಬ್ಬ ಅಲ್ಪ
ಖಂಡಿತ ಆಲೋಚನೆ. ಚಂಡಮುಂಡರ ಮಂಡ ಇದಲ್ಲ, ರಕ್ತ ಬೀಜಾಕ್ಯ ಸಾಮರ್ಥ್ಯ ಉಂಟೇನೆ. ಏನು ಉಂಟೇನೆ. ಸಮರ್ಥೆಯನ್ನು ಹಾಗೆ ಮೆರೆಯುತ್ತಾ ಇದ್ದೀಯಾ? ನಿನ್ನ ಸತ್ವ ಏನೆಂಬುದನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನಿನ್ನ ಎದುರಾಗಿ ಬಂದವಳು ತ್ರೈಲೋಕ ಜನನಿ ಎಂಬುದು ಜ್ಞಾಪಕವಿರಲಿ. ನನ್ನನ್ನು ಕೆಣಕಿದರೆ ರುಂಡ ಚೆಂಡಾಡ್ತೀನಿ. ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನುವನ್ನು ಅಳುಗಿಸಿ ಸಪ್ತ ಮಾತೃಕೆಯನ್ನು ಯಾರಾದ್ರೂ ನನ್ನ ನೆತ್ತಿಗೆ ಬಡಿದದ್ದು ಸಹಿಸೋಕ್ಕಾಗುವಂತಹ ವೇದನೆ ನನ್ನೊಳಗಿಂದಲೇ ಆಹಾಕಾರ ಎತ್ತುತ್ತಾರೆ ಅಂದಾದರೆ ನನ್ನ ರಕ್ತಕ್ಕೆ ಪೆಟ್ಟು ಬಿತ್ತು ಎನ್ನುವುದೇ ಅರ್ಥ ಮಾಡಿಕೋ ಇಂದ್ರಾಣಿ. ದೇಹದ ನನ್ನ ಒಂದು ಬಿಂದು ರಕ್ತ ಈ ವಸುಂಧರೆಗೆ ಸೋಕಿದರೆ ಸಾಕು. ನನ್ನಷ್ಟೇ ಬಾಹುಲ್ಯವನ್ನು ಹೊಂದಿದವರು ಕೋಟಿ ಸಂಖ್ಯೆಯಲ್ಲಿ ಉತ್ಪನ್ನಕ್ಕೆ ಬರ್ತಾರೆ. ಅನುಭವಿಸ್ತೀಯಾ? ಅನುಭವಿಸು.
ಯಾವುದು ದೇವೇಂದ್ರ ಒಳ್ಳೆ ಅಲಕ ಕೈ ತತ್ತು ಪೋಂಚಿ ಸ್ವರ್ಗ ಲೋಕ ಸುಡೋರ ತಿಗುಲಟುಂಡು ಅಹಂಕಾರ ಮಂತ್ ಪೋಚಿ ಅಹಂಕಾರ ಮಂತನ ಕೈತನ್ನ ಕಣ್ಣಕ್ಕೆ ಮುಟ್ಟರು ಜಾಗ್ರತೆ ಓ ಸ್ವರ್ಗಗೆ పోయేనందు దేవేంద్ర మస్తు ఉండాలి ఓ అక్కలు బత్తేరు అక్కలు బజ్జి పాపాయి ನನ್ನ ಪಂತದಿಂದ ಓಡಿ ಓಡಿ ಹೋಗು ನೋಡ್ತಿ ನಿಖಿಲ್ಲ ಸ್ವರ್ಗಕ್ಕೆ ಬೋಲೆವಾ ವಾಣಮ್ಮನೆದ ದೇವತೆಗಳಪ್ಪ ಧೈರ್ಯ ಬರಂದಕ್ಕೆ ಎಂದು ಭಗವತರೇ ರಕ್ಕಸನ ಗೆರೆಯರ್ಗ ತ್ರಾಕಸರ ಜತವತಿಂಚಿ ಮಾಯಕದ ದೈವಯಾನ ಎಂಡ ಕಲೆಗಾರ್ನಿಕ ತೆರನಗಳು ಅವಳು ಒಂದು ನಂಬಂದು ಬರಂದಿಲ್ಲದೈತೆ ಇನ್ನಿತ್ತ ಸೇವೆಯನ್ನು ಕೊರ್ಪಂಚಿ ಸೇವಾ ಕರ್ತಾರೆ ಬಾರಿ ಸಂತೋಷ ಅಪ್ಪನ ಸೇವೆ ಪಂಡದ ಬಾರಿ ಗೌಜಿ ಅಂತಾರೆ ಬಾರಿ ಬುಡಪ್ಪಾಯರು ಬಾರಿ ಕೊಟ್ಟಾರು ಬಾರಿ ವ್ಯವಸ್ಥೆ ಅಂತಾರೆ ಆಂಡ ಎನ್ನ ಮಣಿ ಮಂಚ ಗೊಂಜಿ ತಂಬಡ್ದಿಡ್ರಿ ಜರತ್ತ ಮಲ್ಲತ್ತ ಸಂತೋಷ ಅಪ್ಪನ ಸೇವೆಯನ್ನು ಭಕ್ತಿನ ಅಂತಾರೆ ನಾನ ದುಂಬುಗಳು ಅಪ್ಪನ ಸೇವೆ ನಿಂಚನೆ ಭಕ್ತಿನ ಅಂತ ಒಂದು ಬಳಿ ನಿಕ್ಲು ಪೋಯಿನವಳಿ ಬತ್ತಳೆ ನಿಕ್ಲ ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಬುಳೆ ಸಲ ವ್ಯವಹರಿಸಿದ ಕೊರತೆ ಅಂದಕ ಅಪ್ಪಗ ತಂದು ಬರೋಳಿದೆ ಮತ್ತೊಂದು ಪ್ರಸಾದ್ ಭಾಗವತೀರಿ ಅಂಡಾಳ ದೇವಪ್ರಸಾದ ಸಿಗ್ರತಿ ಆವಡ್ ಬಾರಿಯಲ್ಲಿ ಬ್ರಾಡ್ ಬಾರಿ ಮಲ್ಲ ಜಾಗ ಇಟ್ಕೊಳ್ಳುದು ಪತ್ತಪ್ಪೆ ಜೋಕ್ಲೆ ಅಂಜಪ್ಪೆ ಜೋಕ್ಲೆ ನಲಿಪಾಯಾರಿ ಅಪ್ಪನ ಸೇವೆ ಬಂಡದು ಪೊರ್ಲುಡೆ ಪದ ಬಂಡ್ರಿಯಾರಿ ನನದುಪ್ಪುಗಳು ಅಪ್ಪನ ಸೇವೆ ನಿಂಚನೆ ಭಕ್ತಿದ ಮತ್ತೊಂದು ಬಲಿ ಪೋಯಿನವಳೆ ಬತ್ತಳೆ ಬೆರೆಸಿ ಆಗ್ಯಾನುಳ್ಳೆ ಮಲ್ಲ ಭಾಗವತರಿಗೆ ಅನ್ಕೊಂಡು ಪಾದು ಎಂಡೆದಾರು ಶ್ರೀಧರ ಪಟ್ರಿ ಓಡ್ತಾರೆ ಓಡಿಕೊಂಡು ಚಪ್ಪತಿ ದಾನೆ ಅಂಚ ಭಯ ಭಕ್ತಿ ಆವಡೆ ಚೆಂಡಾತೆ ಒಂಜೆ ಬುಡಕ್ಕೆ ರಡ್ಡುಗೋಳು ಒಂಜಿಗೋಳು ಇಲ್ಲಿ ಆಂಡಲ ಗಡಂಗನ್ನು ಬಿಟ್ಟು ವಾಡಿಯಾರು ಒರಿಯ ನಗರ ನೆಟ್ಟು ತೇರು ಬಿಡ್ತಾರೆ ಅಪ್ಪನ ಸೇವೆ ಮಾಡೋದು ಈ ಬೇಕಾದ್ರೆ ಬಿಚ್ಚಾರು ನನದು ಮುಗಳ ಅಪ್ಪನ ಸೇವೆ ನಿಂತೇನೆ ಭಕ್ತಿನ ಒಂದು ಬಲಿ ಈಗ ಪೋಯಿನೊಳ್ಳೆ ಬತ್ತಳೆ ಬೆರೆಸಿ ಆಗ್ಯಾನುಳ್ಳೆ ಇರಕ್ಕೆ ಸೆಟ್ ಕೊಡಿ ಚಿಲ್ಲರೆ ಕಾಸು ತಪ್ಪರ ಬಿಡ ಮತ್ತಲೆಗಾರರು ಸುಮಿತಾಚಾರ್ಯ ಆವಡ ಆರು ಒಂಜಿ ಬುಡೆ ಕೊಟ್ಟು ರಡ್ಡು ಬುಡೆ ಕೊಟ್ಟು ಹೆಚ್ಚಿನ ಗೊಟ್ಟಿಯಾರಿಗೆ ಅಪ್ಪನ ಸೇವೆ ಮಾಡಿದ್ದು ಕೊರ್ಲುಡೆ ಗೊಟ್ಟಿಯಾರಿ ನನ್ನ ದುಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಅಂತ ಒಂದು ಒಲೆ ಈಗ ಪೋಯಿನವಳೆ ಬತ್ತಳೆ ಬೆರೆಸಿ ಆಗ್ಯಾನೊಳ್ಳೆ ಮಲ್ಲ ಮದ್ದಲೆಗಾರರಿಂದ ಒಂದು ಪಾದ ಕೊಡ್ಪಾರ ಸೇರಿಗಾರ್ರೆ ಅವಳು ಒಂಜಿ ಬೈಯಾಗೆ ಬರ್ತಾರೆ ಈತ ಕೊಟ್ಟು ಅಪ್ಪನ ಸೇವೆ ಮಾಡಿದ್ದು ಗೊಟ್ಟಿಯಾರು ಹೊಡಿತಾರೆ ನನ್ನ ದುಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಅಂತ ಒಂದು ಬಲಿ ಪೋಯಿನವಳೆ ಬತ್ತಳೆ ಬೆರೆಸಿ ಆಗ್ಯಾನೊಳ್ಳೆ ಆಟ ನೇಮ ಕಂಬಳ ಪುರಾಣ ನಿಕ್ಲೆಗೆ ಅವೆ ಭಾಗವತರೆ ಕೇರಳ ಬಾಕಿ ಅಂಡ ಭಾರಿ ಮಲ್ಲ ಸಭೆ ಬುಕ್ಕ ಪೂರ ಉಂಡದು ಹೋಯ್ತಿರಿಯರ ಅಂದದ ಆಂಡಲ ಇತ್ತನಕ್ಲೇನವ್ರು ಯೋರಿಯನೆಲ್ಲ ಇತ್ತನ ಪೊರ್ತು ಮಸ್ತಾವತಿ ರಾಶಿಗೆ ಬೋಲಿ ಬಾಡ್ಗ ಅಪ್ಪನ ಸೇವೆ ಮಾಡಿದ ಕೆಲದಕ್ಕೂ ಕುಳೊಂದು ತೇರು ಕೆಲದಕ್ಕೂ ಒಂದು ತೇರು ಕೆಲದ ಅಂಚಿಂಚಿ ಬಂದು ತೇರಿ ಕೆಲದಕ್ಕೂ ಒಂದು ಸಮತ ಬಗಡೆ ಹೋಯ್ತಿರಿಯರಿ ಮಾತೆರೆಗಳ ಅಪ್ಪನ ಅನುಗ್ರಹ ಹೊಂಡೊಂದೇ ಪಾತ್ತೋನಿ ಪ್ರಸಾದ ಭಾಗವತರೆ ವಿದ್ಯುದೋಲೆ ಅವತ್ತಿ ಅಮೃತಗಳಿಗೆ ಬೋಡು ವಿಷಗಳಿಗೆ ಬರ್ತಿಂತಿ ವೇಳೆ ಮಣಿ ಮಂಚ ಅವು ಸೇರೋಡತ್ತೆ ಸೇರೋಡಂಡೆ ಸೂವರ್ ಬಂಜಿಸು ಬೊಂಡೊಂಡ ದಾನೆ ಬೊಂಡ ತಾರೆಡು ಪುಣೆವು ಹಣ್ಣುಗಳಾಡ್ರು ಅಪ್ಪನ ಸೇವೆ ಮಾಡ್ಪುನಾರು ಭಕ್ತಿರೊಂಜಿ ಬೊಂಡ ಬತ್ತೊಂದು ಬತ್ತಾರೆ ಇರ್ನ ಕುಟುಂಬ ಸಂಸಾರ ನ್ಯಾನ ಕಾಪೆ ದಾಯ ಕುಂಬಾರುವರು ಬೊಂಡ ಬತ್ತಿನತೆ ಮುಗಾತ ಇಂದೆಂಚಿನ ಅದ ಭಾಗವತರೆ ಇದು ಬೊಂಡನ ಅತಿ ಅಮೃತ
ವರ್ಷದೊಳಗೆ ಎಂತಹ ದುಸ್ಥಿತಿ ಒದಗಿ ಬಂದಿತು. ಸಾಮಾನ್ಯ ತರುಣ ಎಂಬುದಾಗಿ ಭಾವಿಸಿ ಈಕೆಯಲ್ಲಿ ರಣವನ್ನು ಮಾಡುವುದಕ್ಕೆ ಮುಂದಾದರೆ ಭೀಕರವಾದಂತಹ ಚಂಡಿಗೆ ರೂಪವನ್ನು ತಾಳಿ ನನ್ನನ್ನು ಕೊಲ್ಲುವುದಕ್ಕೆ ಬೆನ್ನಟ್ಟುತ್ತಾ ಇದ್ದಾಳಲ್ಲ. ಗರ್ವದಿಂದ ಹೋರಾಡುವುದಕ್ಕೆ ಮುಂದುವರೆದಿಂದಾದರೆ ನಾನು ಸಾಯುತ್ತೇನೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಸಾಯಬಾರದು, ಬದುಕಬೇಕು. ಬದುಕುವ ದಾರಿಯಲ್ಲಿದೆ. ಓಡುವುದಾದರೆ ಎಲ್ಲಿಗೆ? ಕೆಳಗೆ ಕಾಣುತ್ತಾ ಇದೆ ಪಾತಾಳ ಲೋಕ. ಗುರುಗಳಾದ ಶುಕ್ರಾಚಾರ್ಯ ಕಾಣಬೇಕು ನಾನು. ನಮ್ಮವರನ್ನೆಲ್ಲ ಕೊಂದೆಯ ಬಂದವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಶುಂಭನ ತಮ್ಮ ನಿಶುಂಭ.
ಶಾಂತಳಾಗಬೇಕಮ್ಮ ಶಾಂತಳಾಗಬೇಕು ಸುರನಾಥ ದೈತ್ಯ ಕರುಂಡಗಳ ಸಂಗಮದಲ್ಲಿ ಹೂಮಂಡಲಕ್ಕೆ ಗೆಣೆದಿರ್ಬಲದನ ಚಂದವಾಗಿ ಶಿವದಿಯದ ಜದಿ ಸುತ್ತ ಕಾಣೆದು ಗಂಡಿಯಾಗ ಸುರನಾದ ರಣಭೀಕರವಾದಂತಹ ರೂಪವನ್ನು ಕಂಡು ಭೀತಿಗೊಂಡು ಯಾವಾಗಲೇ ಇದು ಶಾಂತಳಾಗಿದ್ದೇನೆ ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳನ ರುಂಡವನ್ನೇ ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು ಮೂರು ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗೆ ಹೇಗೆ ತಾಯೇ? ಆಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರಾಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ನಕ್ಷತ್ರದಿಂದ ಓಡಿ ಹೋಗಿದ್ದಾನೆ. ಆತನ ವಧೆಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಜ್ಞಾನವು ತುಂಬಿಕೊಂಡಿರುವಂತಹ ಈ ಪ್ರಪಂಚಕ್ಕೆ ಅವರನ್ನು ತರಿದು ಜ್ಞಾನದ ಬೆಳಕನ್ನು ಕೊಟ್ಟವಳು ಮಹಾಮಾತೆಯಾಗಿದ್ದಾಳೆ. ನೋಡಿದ್ರು ಅಮ್ಮನ ಮಹಿಮೆಯನ್ನು. ಇದುವೇ ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಕಥಾನಕವನ್ನು ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಆಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಬ್ರಹ್ಮರಾಂಬಿಕೆಯು ಸಕಲ ಸಂಪತ್ತನ್ನು ಒದಗಿಸಲೆನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳವಾದವನ್ನು ಆಡುವುದಕ್ಕೆ ಭಾಗದಲ್ಲಿ ಅಪ್ಪಣೆ ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಬಹುದೂರೊಲಿದುವಂದಾಗದೆಯಿಂದ ಅವಿನಾಶ್ ಜಯ ಕೋಟ್ಯಾನ್ ಮತ್ತು ಮನೆಯವರು ಬಾನೊಟ್ಟು ಮನೆ. ಅವಿನಾಶ್ ಜಯ ಕೋಟ್ಯಾನ್ ಮತ್ತು ಮನೆಯವರು ಬಾನೊಟ್ಟು ಮನೆ. ಶಾಬಾ ಭರ್ತಿಗಾರರು ದಾನಶೂರ ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು ಮೂರು ಲೋಕವು ಕೊಂಡಾಡಲಿ ಎಂದು ಕಟ್ಟಿರುವಂತಹ 60 ಮೊಳ ಪಟ್ಟೆ ಶಾಲು ಶಿವಾರ್ಪಣಮಸ್ತು.
ದಕ್ಕಿತ್ತು ಬಿಡಾರಕ್ಕಪ್ಪ ದೇವರ